ಗಜಮುಖದ ಬಗೆ ಗಣಪತಿ
ಬಂದಿದ್ದೇನೆ. ಹೊಸ ಯೋಚನೆ. ಹೌದು, ನನ್ನ ಸಮಸ್ಯೆಗಳಿಗೆ ನನಗೆ ಉತ್ತರವೇ ಲಭಿಸಿದು ಬಿಟ್ಟಿತ್ತಲ್ಲ. ಸಮಸ್ಯೆಗೆ ಪರಿಹಾರ ಸಿಕ್ಕಿದ್ರೆ ಒಳ್ಳೆಯದು, ಸಮಸ್ಯೆ ಉಳಿದ್ರೆ ಕಷ್ಟ. ಕಾರಣ ನಿಮಗೆ ಇರುವರೆಗೂ ನಾನು ಅಣ್ಣನ ಸ್ಥಾನವನ್ನು ಅಲಂಕರಿಸಿದ್ದೇನೆ ಎನ್ನುವುದೇ ಅರ್ಥ. ಹೌದಾ? ಕಾರಣ ಉಂಟು. ಮೊದಲಾಗಿ ನಮ್ಮ ಮೂವರೊಳಗೆ ಅಮ್ಮ ಪ್ರಥಮವಾಗಿ ಕರೆದದ್ದು ಯಾರನ್ನು ಹೇಳು? ನನ್ನನ್ನೇ ಕರೆದದ್ದು. ಮೊದಲಾಗಿ ನನ್ನನ್ನು ಕರೆದ ಕಾರಣ ನಾನೊಬ್ಬ ಹಿರಿಯ ಮಗ, ಜ್ಯೇಷ್ಠ ಪುತ್ರ, ಧರ್ಮಪುತ್ರ ಎನ್ನುವುದೇ ಅರ್ಥ ಅಲ್ವೇನೋ? ಗೊತ್ತಿಲ್ಲ. ಅಲ್ಲ, ನಿಂಗೆ ಗೊತ್ತಿಲ್ಲ, ನಾನು ಹೇಳಿದ್ದನ್ನೇ. ಮಾತ್ರವಲ್ಲ, ಬ್ರಹ್ಮ ಎನ್ನುವಂತ ನಾಮನೇ ಇರಿಸಿಕೊಂಡಿದ್ದಾರೆ. ಬ್ರಹ್ಮ ಅಂದರೇನು? ದೊಡ್ಡದು, ಎತ್ತರ. ಹೆಸರಿಗೆ ಹಾಗೆಲ್ಲ ಅರ್ಥ ಉಂಟಲ್ಲ? ಹೌದಪ್ಪ, ಒಂದು ಶಬ್ದಕ್ಕೆ ಅರ್ಥ ಉಂಟು. ಮಾತ್ರವಲ್ಲ, ಸೃಜಿಸುವಂತಹ ಕಾರ್ಯಭಾರವನ್ನು ಒದಗಿಸಿಕೊಟ್ಟಿದ್ದಾರೆ. ಇರುವುದಕ್ಕೆ ಕ್ಷೇತ್ರವಾದಂತಹ ಸತ್ಯಲೋಕ್ಷವನ್ನು ಅನುಗ್ರಹಿಸಿದ್ದಾರೆ. ಎಲ್ಲವನ್ನೂ ತುಲನಾತ್ಮಕವಾಗಿ ಯೋಚಿಸಿಕೊಂಡೇ ಅಂತಾದರೆ ನಿಮಗೆ ಇರುವವರೆಗೂ ಅಧಿಕ ಸ್ಥಾನದಲ್ಲಿ ಯೋಗ್ಯತೆಯ ಅರ್ಹತೆಯನ್ನು ನಾನು ಹೊಂದಿಕೊಂಡಿದ್ದೇನೆ ಎನ್ನುವುದೇ ತಾತ್ಮಾಂಶ. ಆದ್ದರಿಂದಲೇ ಹರಿಹರರೇ, ಇನ್ನು ಮುಂದಕ್ಕೆ ನಡೆಯಬೇಕಾದಂತಹ ಕಾರ್ಯಕ್ಷೇತ್ರದಲ್ಲಿ ನಾನೇನಪ್ಪಣೆಯನ್ನು ನಾನೇನಾಜ್ಞೆಯನ್ನು ನಿಮಗೆ ವಿಧಿಸುತ್ತೇನೋ ಅದನ್ನು ನೀವೀರುವರು ನೆರವೇರಿಸತಕ್ಕದ್ದು. ಬ್ರಹ್ಮ, ನೀನು ದೊಡ್ಡವನೇ. ಹೌದು, ಆದ್ರೆ ಹರಿ ಸಣ್ಣವನಲ್ಲ, ಅವನು ದೊಡ್ಡವನೇ. ಅದಕ್ಕೆ ಇಬ್ಬರನ್ನು ಆರಿಸಿಕೊಳ್ಳಬೇಕಾದ್ದು ಅಗತ್ಯ. ಯಾಕೆಂದ್ರೆ ನಿಮ್ಮಿರುವರೆಗಿಂತ ನಾನು ದೊಡ್ಡವ. ನಿನ್ನನ್ನು ಅಷ್ಟು ದೊಡ್ಡವಂತ ಒಪ್ಪಿಕೊಳ್ಳುವುದಕ್ಕೆ ನನ್ನಿಂದ ಆಗುವುದಿಲ್ವಲ್ಲ? ಯಾಕೆ? ಎಲ್ಲವನ್ನು ನಾನು ತುಲನಾತ್ಮಕವಾಗಿ ಯೋಚಿಸಿಕೊಂಡೇ ನಿರ್ಧಾರ ಮಾಡಿದ್ದು. ನೀನು ಏನು ಅಲ್ಲ ಎನ್ನುವ ಹಾಗೆ. ಹೌದೇ? ಹಾಗಿದ್ರೆ ನೀನು ಏನು ಎಷ್ಟು ಅಂತ ನೀನು ಹೇಳಿಬಿಡು. ನನ್ನ ಹೆಸರೇನು? ಮಹೇಶ್ವರ. ಮಹೇಶ ಎಂದ್ರೆ ಯಜಮಾನ ಎನ್ನುವಂತ ಅರ್ಥವನ್ನು ಸೂಚಿಸ್ತದಲ್ಲ. ಈಶಾ ಎನ್ನುವಾಗೆ ನಿನ್ನ ಕರೆದ ಕಾರಣ ಯಜಮಾನ. ಹೌದು. ನಿನ್ನ ಮನೆಗೆ ನಿನಗೆ ಅಧಿಕಾರವನ್ನು ಒಪ್ಪಿಕೊಂಡು ಬಿಟ್ಟಿದ್ದಾರಲ್ಲ ಅಮ್ಮ. ಆಗುದಿಲ್ಲ. ನಿನ್ನ ಮನೆಗೂ ಹರಿಯ ಮನೆಗೂ ನಾನು ಯಜಮಾನನಾಗಬಲ್ಲೆ. ಯಾಕೆ ಆಗಬಲ್ಲೆ? ಯಾಕೆಂದ್ರೆ ನಾನು ಶ್ವೇತವರ್ಣ ಅಲ್ಲ. ಬಣ್ಣದಿಂದಲೇ ಎಲ್ಲವನ್ನು ಒಪ್ಪಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಆಗ್ತದೆ. ನಾನು ಬಣ್ಣದಿಂದ ನಾನು ಹೇಳಿದವನಲ್ಲ. ಈಗ ನೀನು ಶ್ವೇತವರ್ಣ ಅಂದ್ರೆ ಬಿಳಿವರ್ಣ ಎನ್ನುವುದೇ. ಯಾಕೆ ಬಿಳಿವರ್ಣದಿಂದ ಎಲ್ಲವನ್ನು ನಿಯಂತ್ರಿಸಿಕೊಳ್ಳುವುದಕ್ಕೆ ಆಗ್ತದೆ? ಎಲ್ಲ ಬಣ್ಣವು ಬಿಳಿಯಲ್ಲಿ ಅಟಕವಾಗಿರ್ತದೆ, ಅದು ಹೊರ ಹೋಗುತ್ತದೆ. ಅದು ನೀನು ಹೇಳುವುದಲ್ಲ, ಅದನ್ನು ನಾನು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಹೌದೇ? ಹೌದು. ಮತ್ತೊಂದುಂಟು, ನನಗಿತ್ತದು ಲಯದ ಅಧಿಕಾರ. ಲಯ ಅಂದ್ರೆ ನೀನು ಸೃಜಿಸಿದ್ದನ್ನು ಹರಿ ಪಾಲಿಸಿದನ್ನು ಒಂದು ನಿಯಂತ್ರಣದಲ್ಲಿ ಮುನ್ನಡೆಸಿಕೊಂಡು ಹೋಗಬೇಕಾದ ಹೊಣೆಗಾರಿಕೆ ನನಗುಂಟು. ನಿನ್ನ ಕರ್ತವ್ಯವನ್ನು ನಾನು ನಿಯಂತ್ರಿಸುತ್ತೇನೆ. ಹೌದು. ನಾನು ಒಂದು ವೇಳೆ ಲಯ ತಪ್ಪಿದ್ರೆ ನಿಮ್ಮಿರುವ ಕೆಲಸ ಕಾರ್ಯ ಕೆಟ್ಟು ಹೋಗ್ತದೆ. ಇನ್ನೇನು ವಿಶೇಷ? ಇನ್ನೂ ವಿಶೇಷ. ನೋಡು ನನ್ನೊಮ್ಮೆ ಸರಿಯಾಗಿ, ನನ್ನ ಹಣೆಯಲ್ಲಿ ನೋಡು, ಅದು ಕಣ್ಣು. ನಾನು ಮುನಿದು ತೆರೆ ಅಂತಾದ್ರೆ ಲೋಕಗಳನ್ನೇ ಸುಡುವಂತಹ ಸಾಮರ್ಥ್ಯ ಆ ಕಣ್ಣಿಗುಟ್ಟು. ಅದು ಕಿಚ್ಚುಗಣ್ಣು. ಆದ್ದರಿಂದ ನನಗೆ ನಗು ಬರುವುದು. ಹೆಚ್ಚಿನವಾದಂತಹ ಲಯದ ಉದ್ಯೋಗವನ್ನು ಹೊಂದಿಕೊಂಡಿದ್ದೇನೆ. ಹತೋಟಿಯಲ್ಲಿ ಇಡ್ತೇನೆ, ನಿಯಂತ್ರಣದಲ್ಲಿ ಇಡ್ತೇನೆ. ಯಾವುದನ್ನು ನಿಯಂತ್ರಣದಲ್ಲಿ ಇಡುವುದು? ನೀನು ಸೃಜಿಸಿದ್ದನ್ನು ಅಲ್ಲಿಯೇ ಬರಬೇಕು. ಹಾಗಿದ್ರೆ ಸೃಜಿಸುವುದು ಮೊದಲು ಎನ್ನುವುದೇ ಅರ್ಥ ಅಲ್ವೋ? ಹಾಗಿದ್ರೆ ಹೆಚ್ಚಿನದಂತ ಅಂಗಕ್ಕೆ ನನಗೆ ಪ್ರಾಧಾನ್ಯತೆಯನ್ನು ಕೊಡ್ತೇನೆ. ನಮಸ್ಕಾರ. ಹಾಗಿದ್ರೆ ನಮಗೆ ಇರುವಂತಲೂ ಶ್ರೇಷ್ಠ ನೀನು ಅಂಗಜ್ಯೇಷ್ಠ. ಇದನ್ನು ನಾವು ಒಪ್ಪಿಕೊಳ್ಳಬಹುದೇ ವಿನಃ ಹೆಚ್ಚಿನದಂತ ಲಯದ ಉದ್ಯೋಗದಲ್ಲಿ ನೀನು ಪ್ರಾಧಿಕಾರವನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಮೊದಲು ನಾನು ಸೃಜಿಸಲು ಪದುಮಾಕ್ಷನಾದ ಹರಿಯು ಪಡೆಯಬೇಕಾದವ, ಕೊನೆಗೆ ಹರನಾದ ನೀನು ನಿಯಂತ್ರಿಸಬೇಕಾದವ. ನಾನು ಸೃಷ್ಟಿ ಮಾಡದೇ ಇದ್ರೆ ಕೆಲಸ ಉಂಟೇನು ನಿಮಗೆ? ಇಲ್ವ? ಇಲ್ವ? ಎಲ್ಲಿ? ಅಲ್ಲ, ನೀನು ಹೇಳಿದ್ದಲ್ಲ ನಿಮಗೆ ಕೆಲಸ ಇಲ್ಲ. ನೀನೇನು ಮಾಡ್ತೀನಿ? ನಾನು ಮಾಡುವುದು ಪ್ರಶ್ನೆ ಅಲ್ಲ. ನಾನು ಮಾಡಿದ ಬಳಿಕವೇ, ನಾನು ನೋಡಿದ ಬಳಿಕವೇ ನಿಮಗೆ ನೋಡುವುದಕ್ಕೆ ಹೌದೀಗ ನೀ ಮಾಡದಿದ್ರೆ ನಿನಗೂ ಕೆಲಸ ಇಲ್ಲ ಅಂತ ಆಗುದಲ್ಲ. ಅಲ್ಲ, ನಾನು ಮಾಡ್ತೇನೆ. ನೀ ಮಾಡ್ತೀಯಾಗ? ನಾನು ಮಾಡ್ತೇನೆ. ಮಾಡುವುದಿಲ್ಲ ಅಂತಲ್ಲ. ಅಲ್ಲ, ಮಾಡುವುದಿದ್ದರೆ ಮಾಡುವುದಿಲ್ಲ ಅಂತಲ್ಲ, ಮಾಡ್ತೇನೆ. ನಾನು ಮಾಡಿದ ಬಳಿಕವೇ ನಿಮಗೆ ನಾನು ಕೆಲಸ ಮಾಡಿದ್ರೆ ನಿಮಗೆ ಕೆಲಸ. ವಾಗ್ದತ್ತವಾದ ಕ್ರಿಯಾದತ್ತವಾಗುವುದು ನಿನ್ನ ತೊಡಗುವಿಕೆಯಿಂದ. ಹೌದು, ಅದನ್ನು ಒಪ್ತೇನೆ. ಆದ್ದರಿಂದಲೇ ನನ್ನ ಪ್ರಥಮ ಉದ್ಯೋಗವೇ ಅಷ್ಟು ಶ್ರೇಷ್ಠ. ದಿವಸವೊಂದಕ್ಕೆ 34 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡಬೇಕು. ನವವಿಧದ ಸೃಷ್ಟಿಗಳಲ್ಲಿ ಪ್ರಾಧಾನ್ಯತೆ ಉಳ್ಳಂತಹ ಚತುರ್ವಿಧದ ಸೃಷ್ಟಿಗಳನ್ನು ಪ್ರತ್ಯೇಕವಾಗಿ ವಿಂಗಡಿಸಬೇಕು. ಒಂದೊಂದು ಜೀವಿ ಇಷ್ಟೇ ವರ್ಷ ಬದುಕಬೇಕು, ಹೀಗೆ ಬದುಕಬೇಕು ಎನ್ನುವಾಗೆ ಅಂತಹ ಅವರ ಅರ್ಥಾತ್ ಅದರ ಹಣೆಯಲ್ಲಿ ಬರೆಯುವಂತಹ ಕರಣಿಕನ ಕರ್ತವ್ಯವನ್ನು ಮಾಡುವ ಕಾರಣಿಕತನನ್ನ ಎಷ್ಟು ವಿಶಾಲವಾದ. ಹಾಗಾದ್ರೆ ನೀನು ಆದಿಕಾರಣಿಕ ನೀನು. ಹೌದು. ಆದ್ದರಿಂದಲೇ ನನಗೆ ಸಿಕ್ಕಿದ ನಾಮಧೇಯಕ್ಕೆ ಬೇಡ, ಸಿಕ್ಕಿದಂತಹ ಉದ್ಯೋಗ ಕ್ಷೇತ್ರಕ್ಕಾದರೂ ಮಾನ್ಯತೆಯನ್ನು ಕೊಟ್ಟು ದೊಡ್ಡವರೆಂದು ಒಪ್ಪಿಕೊಳ್ಳಿರೋ. ಇದರಲ್ಲಿ ಕೆಲವೆಲ್ಲ ಬೇಡದ್ದು ಕೆಲವೆಲ್ಲ ಬೇಕಾದ್ದು ಅಂತ
ವಿಷಯಕ್ಕಾದ್ರೂ ಅಲ್ಲ, ಅದನ್ನು ಒಪ್ಪಿಕೊಳ್ಳದಿದ್ರೆ ಇದಕ್ಕಾದ್ರೂ ಉಂಟಲ್ಲ. ಹಾಗೆಲ್ಲ ಇದ್ರೆ ಹೀಗೆ ಹೌದು, ಹೀಗೆಲ್ಲ ಇದ್ರೆ ಇನ್ನೊಂದು. ಅಂತೂ ನೀವು ವಿಷಯ ಬದಲಿಸ್ತಾ ಹೋಗುತ್ತೆ. ದೊಡ್ಡವನಾಗುವ ತನಕ ಈ ಬದಲಾವಣೆ ಉಂಟು ಅಂತ ಬದಲಾವಣೆ ನಮ್ಮಲ್ಲಿ ಉಂಟಲ್ಲ, ಮಾಡ್ತಲೇ ಇರ್ತಿ ಅಂತ ಆಯ್ತು. ಹೌದು, ಅಷ್ಟೇನು ದುಂಟು ಇದರಲ್ಲಿ. ನನ್ನ ಉದ್ಯೋಗ ಎಲ್ಲವನ್ನು ಅನುಗ್ರಹದಿಂದ ಮಹಾತಾಯಿ ಇಲ್ಲಿಂದ ಮರೆಯಾದ ಕ್ಷಣದಲ್ಲಿ ನೀನು ಎದ್ದಂತ ಒಂದು ಕ್ರಮವನ್ನು ನೋಡುವಾಗ ಆಶ್ಚರ್ಯವಾಯಿತು ನನಗೆ. ಏನಪ್ಪ ಒಂದು ಗಂಭೀರ, ಆ ಕಡೆಗೆ ಈ ಕಡೆಗೆ ಮೇಲೆ ಕೆಳಗೆಲ್ಲ ನೋಡುತ್ತಾ ನಿನ್ನ ಗಂಭೀರವಾದಂತಹ ನಡೆಯೊಂದಿಗೆ ಮಾತಿಗೆ ತೊಡಗಿ ಕೇಳುವುದಕ್ಕಿಷ್ಟವಾಯಿತು ಎನ್ನುವುದಕ್ಕೆ ನಾವು ಹೂ ಹೂ ಅಂತ ಹೇಳ್ತಾ ಕುಳಿತೆ. ಸರಿಯಪ್ಪ, ನಿನ್ನ ವಾಕ್ಯ ವಿಚಾರದ ಕೊನೆಯುತ್ತದಲ್ಲಿ ಅರಿತರೆ ನಮ್ಮಳು ಹಿರಿಯವ ನೇಸನ ಮರೆಯಲ್ಲವಿದು ಖರೆ ಖರೆ. ನೀವೊಂದು ವಿಚಾರ ಮಂಡನೆ ಮಾಡಿದ್ದಲ್ಲ, ಹೌದು, ಅಭಿಪ್ರಾಯ ಕೇಳಿದ್ದಲ್ಲ, ನೇರ ಘೋಷಣೆ. ನನ್ನದೇ ಎಲ್ಲ ಇದ್ಯಾಕೆ ಬ್ರಹ್ಮ ಹೀಗಾದ? ಮೊದಲು ಹೀಗಿರ್ಲಿಲ್ಲ. ಯಾತಕ್ಕೆ ಜನ್ಮವನಿದ್ದೆ? ನಮಗೆ ತರ ಕಾರ್ಯಗಳು ಇನ್ನೇನುಂಟು ಮಾತೆ. ನೀ ತಿಳುಹುತ ಸಕಲವು ಹರಿ ಸಂಪ್ರೀತಿಯಿಂದ ಪಕ್ಷಿಸುವುದು ಎನ್ನುವರು ಕಾರಣ ಬೇಡಿದವ ನೀನು. ಮೊದಲು ಕೂಗಿದ್ದು ನಾನೇ. ಹೌದು, ನನ್ನಲ್ಲಿ ಹಾಗೇನು ಇರಲಿಲ್ಲ. ಈಗ ಬಂಡವಾಳ ಉಂಟು, ಆಸ್ತಿ ಉಂಟು, ಸಂಪತ್ತುಂಟು, ಐಶ್ವರ್ಯ ಉಂಟು. ಎಲ್ಲವೂ ಬಂದ ಬಳಿಕ ಯೋಚನೆ ಮಾಡುದ ನಾನು. ಎಲ್ಲವೂ ನನಗೆ ಲಭಿಸಿತಲ್ಲ, ಆ ಬಳಿಕವೇ ಏನು ಮಾಡಬೇಕು ಎನ್ನುವ ತೀರ್ಮಾನ ನನಗೆ. ಈ ಇದ್ದಾಗ ಮೈ ಮೆರೆತರೆ ಉಂಟಲ್ಲ, ಇದ್ದದ್ದು ಇಲ್ಲದಂತೆ ಏನಾಗುವುದು? ಬಂತು ಅಂತ ಮೈ ಮರೆಯ ಕೂಡದು. ಮರೆಯುವುದಲ್ಲ, ನಿಮಗೆ ಗೊತ್ತಾಗ ಹೇಗಿದ್ದೆವು ಅಂತ ಯೋಚನೆ ಮಾಡಬೇಕು. ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ದು ನಾನು. ಈಗ ನಮಗೆ ಗೊತ್ತಾಗಲಿಕ್ಕೆ ಹೊಸತ್ತೆ, ನಮ್ಮ ಮುಂದೆ ಅಲ್ಲೂ ನಿನಗೆ ಗೊತ್ತದ್ದು. ಹೌದು, ಹಾಗಿರುವಾಗ ನಮಗೆ ಗೊತ್ತಿಲ್ಲ. ಮತ್ತೇನು ಅಣ್ಣ ಒಂದು ನಮಸ್ಕಾರ ಕೊಡ್ಲಿಕ್ಕೆ ಏನು ಸಂಕಟವನಿಗೆ? ಈಗ ಅಣ್ಣ ಅಂತ ಹೇಳುವುದು ಯಾಕೆ ಅಂತಲೂ ಪ್ರಶ್ನೆ ಬರುವುದು. ಈಗ ನೀನು ಅಣ್ಣ ಅಂತ ಹೇಳಬೇಕಾದ ಗತಿ ಏನು? ಯಾಜಮಾನ್ಯವನ್ನು ಒಪ್ಪಬೇಕಾದ್ದೇನು? ಇಲ್ಲಿ ಯಾಜಮಾನ್ಯ ಸಿಕ್ಕಿ ಆಗಬೇಕಾದ್ದೇನು? ಅಥವಾ ಭ್ರಾತೃತ್ವ, ಜ್ಯೇಷ್ಠ ಭ್ರಾತೃತ್ವ ನಿನಗೆ ಸಿಗಬೇಕಾದಂತ ಅನಿವಾರ್ಯತೆ ಏನು ಅಂತ ಕೇಳಿ. ನಿಮಗೆ ಬೇಡದಿದ್ರೆ ನನಗೆ ಬೇಕು ಎನ್ನುವ ನೆಲೆಯಲ್ಲಿ ಬೇಕು ಅಂತ ಹೇಳಿದ ನಿನಗೆ ಯಾಕೆ ಬೇಕು, ಅದಕ್ಕೆ ಉತ್ತರ ಬೇಕಲ್ಲ. ಈಗ ನೀನು ಅಣ್ಣನ ಸ್ಥಾನ ಸಿಕ್ಕಿದ್ರೆ ಕೆಲಸ ಮಾಡುವುದು, ಅಥವಾ ನಿನಗೆ ಕೈ ಮುಗಿದ್ರೆ ನಿನ್ನ ಕರ್ತವ್ಯವೋ? ನಾಳೆ ಕೆಲಸ ಮಾಡಿದಲ್ಲಿ ಹೆಚ್ಚು ಕಡಿಮೆ ಆದ್ರೆ ತಾಯಿ ಯಾರಲ್ಲಿ ಕೇಳುದು? ಅವನಲ್ಲಿ ಕೇಳಿದ್ರೆ, ನಿನ್ನಲ್ಲಿ ಕೇಳಿದ್ರು, ನನ್ನಲ್ಲಿ ಕೇಳ್ತಾ. ಆ ಕ್ರಮವೇ ಇಲ್ಲ. ಯಾರಿಂದ ಬರತ್ತೆ ಆಯ್ತು ಅವನಲ್ಲೇ ಕೇಳುದು. ಇವ ತಪ್ಪಿದ್ರೆ ಇವನಲ್ಲಿ ಕೇಳುದು, ನಾನು ತಪ್ಪಿದ್ರೆ ನನ್ನಲ್ಲಿ ಕೇಳುದು, ನೀನು ತಪ್ಪಿದ್ರೆ ನಿನ್ನಲ್ಲಿ ಕೇಳುದು. ಮತ್ತೆ ಯಾರೋ ತಪ್ಪಿದ್ದಕ್ಕೆಲ್ಲ ನಿನ್ನಲ್ಲಿ ಯಾಕೆ ಕೇಳ್ತಾರೆ? ಕೇಳಲಿಕ್ಕೆ ಆಗುವುದಿಲ್ಲ. ಹಾಗಿರುವಾಗ ಹಾಗೆಯೋ ಹೀಗೆ ಅನುಮಾನಗಳು ಯಾಕೆ? ಅದೆಲ್ಲ ಮುಂದಿನದ್ದಲ್ವೋ, ಆದ ಮೇಲಲ್ಲೋ. ಈಗ ತೊಡಗಲೇ ಇಲ್ಲ ನೀನು. ತೊಡಗುವುದಕ್ಕೆ ಮೊದಲು ಆರಂಭ ಮಾಡಿದೆ. ಹಾಗಾದ್ರೆ ಯಾಕೆ ಮಾಡಿದ ಬ್ರಹ್ಮ? ಉತ್ತರ ಸುಲಭ. ಮದ
ಅದು ಸ್ವಲ್ಪ ಅಲ್ಲ, ರಾಜಸಗುಣ. ಕಾಟು ಮಾಧವನು ತಾಳಿ ಮಾತಾಡಿದ್ದು ನನಗೆ ಅಲ್ಲ ನನ್ನಿಂದ. ನನಗೆ ಕೊಟ್ಟಿದ್ದಾಳೆ ಅಮ್ಮ ಗುಣ, ನಿನಗೆ ಕೊಡ್ಲಿಲ್ಲ. ಹೌದಪ್ಪ, ನಿನಗೆ ಕೊಟ್ಟಿದ್ದಾಳೆ. ಆದ್ರೆ ಕೊಟ್ಟದ್ದು ಯಾವಾಗ ಎನ್ನುವುದು ವಿಮರ್ಶೆ ಮಾಡಿದ್ರೆ ದೇವ ಕೊಟ್ಟದ್ದು, ಆಮೇಲೆ ಗುಣ ಕೊಟ್ಟದ್ದು. ಅಂದ್ರೆ ಅಮ್ಮ ಹೇಳಿದ್ದಾಗೆ ಮತ್ತೆ ರಾಜಸ ಗುಣದಿ ಬ್ರಹ್ಮ ಸೃಷ್ಟಿಸಲಿ. ಹೌದು, ರಜೋಗುಣ ಸೃಷ್ಟಿ ಮಾಡಬೇಕು. ಎಲ್ಲವನ್ನು ಕೊಟ್ಟ ಬಳಿಕ ಅದನ್ನು ಕೊಟ್ಟಿದ್ದಲ್ಲ. ಹೌದಪ್ಪ, ರಜೋಗುಣದ ಸೃಷ್ಟಿಗೆ ಪೂರಕವಾಗಲಿ ಅಂತ ಆಡಿದ್ದು. ಆ ರಜೋಗುಣವನ್ನು ಮೈ ತುಂಬಿಕೊಂಡು ಇನ್ನೊಬ್ಬರ ಮೇಲೆಲ್ಲ ಅಧಿಕಾರ ಸ್ಥಾಪನೆ ಮಾಡು ಅಂತ ಹೇಳಿದ್ದಲ್ಲ, ಸ್ಥಾಪನೆ ಮಾಡಿದೆ. ಅಧಿಕಾರ ಅಂತ ವಿಷಯವನ್ನು ನಾನು ಮಂಡಿಸಿದ್ದೆ, ಅದು ನಿನ್ನಲ್ಲಿ ಇಟ್ಟುಕೊಳ್ಬಹುದಿತ್ತಲ್ಲ ವಿಷಯವನ್ನು. ಮತ್ತೆ ನಾನು ನೀವು ಗೌರವ ಕೊಡದಿದ್ರೆ ನನಗೆ ಬೇಸರ. ಒಟ್ಟು ನಿನಗೊಂದು ನಮಸ್ಕಾರ ಪಡ್ಕೊಳ್ಬೇಕು ಅಂತ ಆಗಿದೆ. ಅದಕ್ಕೆ ಉದಾಹರಣೆ ಕೊಟ್ಟು ಸೃಷ್ಟಿಪ ಕಾರ್ಯ ಈಗ ಹೇಳ್ತೇನೆ ಗಟ್ಟಿಯಾಗಿ. ಸೃಷ್ಟಿಪ ಕಾರ್ಯವು ಅಷ್ಟೊಂದು ಘನವಲ್ಲ, ಸ್ವಲ್ಪ ಕೆಲಸ ಇರುವುದು. ಹೋದ ಕಲ್ಪ ಲಯವಾದ ಸೃಷ್ಟಿ ಮಾಡುವುದು, ಅವರ ಕರ್ಮವನ್ನು ಬರೆಯುವುದು, ಹೊರತಾಗಿ ಬ್ರಹ್ಮನ ವ್ಯಾಪ್ತಿ ಇಲ್ಲ. ಈಗ ನೀನು ಸೃಷ್ಟಿ ವ್ಯಾಪ್ತಿ ಮಾಡಿದ್ದೆಷ್ಟು ಹೇಳು? ಸೃಷ್ಟಿಪ ಕಾರ್ಯ ಅದೊಂದು ಸಂಗತಿ ಅಂತ ನೀನು ಭಾವಿಸಿಕೊಂಡೆ. ಹೋದ ಕಲ್ಪದಲ್ಲಿ ಅಮ್ಮ ಹೇಳಿದ್ದೇನು, ಹೋದ ಕಲ್ಪದ ಲಯವಾದ ಪ್ರಪಂಚವನ್ನು ಮತ್ತೊಮ್ಮೆ ಸೃಷ್ಟಿಸಬೇಕು. ಸೃಷ್ಟಿಸುವುದಂದ್ರೆ ಅಲ್ಲಿಂದ ನಾವು ತರಬೇಕು. ಒಂದೊಂದು ಜೀವಿಯಲ್ಲಿ ಇಷ್ಟಿಷ್ಟೆಲ್ಲ ಬರೀಬೇಕು. ಒಂದು ಬರವಣಿಗೆ ಕೆಲಸ ಎಷ್ಟು ಕಷ್ಟ ಉಂಟು ನಿಮಗೆ ಗೊತ್ತುಂಟ? ಅದೇ ನೋಡಿ ಬರೆಯುವ ಕೆಲಸ. ನೋಡಿ ಬರೆಯುವುದಾದ್ರೆ ಒಂದು ಆಚೆ ನೋಡಿ ಬರೆದರೆ ಒಂದು ಅಕ್ಷರಕ್ಕೆ 13 ಅರ್ಥ ಇರ್ತದೆ. ಸರಿ ನೋಡಿ ಬರಿಬೇಕು ಅಂತಲೂ ನಿನಗೆ ಗೊತ್ತದ್ದು. ಸರಿ ಬರಿಬೇಕು, ಹಾಗೆ ಅಕ್ಷರವನ್ನು ಕಣ್ಣಿಟ್ಟು ನೋಡಿಬೇಕು ಅಂತ ಬರವಣಿಗೆ ಕೆಲಸವನ್ನು ನನಗೆ ಕೊಟ್ಟಿದ್ದಾಳೆ ಪ್ರಥಮವಾಗಿ. ಮತ್ತೆ ನಾನು ನಿನಗೆಲ್ಲವನ್ನು ಅವಕಾಶ ಮಾಡಿಕೊಡ್ಬೇಕು. ಹಾಗಾದ್ರೆ ಪ್ರಥಮ ಉದ್ಯೋಗಿ ಬ್ರಹ್ಮ ಅಂತ ಒಪ್ಪು. ಮೊದಲ ಕೆಲಸ ಮಾಡುವುದು ಬ್ರಹ್ಮ. ಈಗ ಪ್ರಥಮ ಪ್ರಧಾನವಲ್ಲ, ಜ್ಯೇಷ್ಠವು ಶ್ರೇಷ್ಠವಲ್ಲ, ಹಿರಿದು ಬೇರೆ ಹಿರಿಯವ ಬೇರೆ. ಈಗ ನಿನ್ನ ಸ್ಥಾಪನೆ ಅಂತದ್ದು ಹಿರಿದು ಅಂತಲೋ ಹಿರಿಯವನು ಅಂತಲೋ, ಜ್ಯೇಷ್ಠ ಅಂತಲೋ ಶ್ರೇಷ್ಠ ಅಂತಲೋ, ದೊಡ್ಡವನು ಅಂತಲೋ ದೊಡ್ಡದು ಅಂತಲೋ ಗೊಂದಲಲ್ವ ಬ್ರಹ್ಮ ನಿನ್ನ ಮಾತು? ನಾನು ಹಿರಿಯ ಮನೆ ಹೌದು, ಜ್ಯೇಷ್ಠನು ಶ್ರೇಷ್ಠನು ಹೌದು. ಅದು ಹೇಗೆ? ಮತ್ತೆ ಶ್ರೇಷ್ಠ ಕರ್ತ ಬೇರೆ, ಹಿರಿದು ಎನ್ನುವ ಕರ್ತ ಬೇರೆ. ಹಿರಿದು ತಾನ ನನಗೆ ಉದ್ಯೋಗ ಸಿಕ್ಕಿದ್ದು. ಉದ್ಯೋಗ ಸಿಕ್ಕಿದ್ರೆ ಹಿರಿಯವ ಅಂತಲ್ವ ಹಾಗೆ ಹೇಳಿ. ಮಾಡಿದ ಬಳಿಕ ನಾನು ಜ್ಯೇಷ್ಠ ಅರಿತಾರೆ ನಮ್ಮಳು ಹಿರಿಯವ ಅಂತ ನೀನು ಆಡಿದ್ದು. ಹೌದು, ಈಗ ಹಿರಿಯವ ಅಂದ್ರೆ ಅದನ್ನೇ ಹೇಳ್ಕೊಂಡು ಮಾತಾಡುದು. ಹೌದು, ಇದಲ್ಲ ಈ ಎರಡು ದೋಣಿಯ ಮೇಲೆ ಕಾಡುದು. ಅದು ನಾನು, ಇದು ನಾನು. ಅದೇ ನಾನು ಎರಡು ನನಗೆ ಉಂಟು. ನೀನು ಕೇಳಿದ್ರೆ ಶ್ರೇಷ್ಠವು ನಾನು, ಜ್ಯೇಷ್ಠವು ನಾನು. ಆ ದ್ವಂದ್ವ ನಿಲ್ಮೆ ಇದ್ದದ್ದರಿಂದಲೇ ನೀನು ಸಣ್ಣವ, ನಿನ್ನ ಉದ್ಯೋಗ ಸಣ್ಣದು, ಸ್ವಲ್ಪ ಕೆಲಸ. ಯಾಕೆ? ಆದ್ರಿಂದ ಆಡಿದ್ದು. ಎಲ್ಲಕ್ಕಿಂತ ಹೆಚ್ಚಿನದ್ದು ಯಾವುದು ಗೊತ್ತು? ಬರೆಯುವ ಕೆಲಸ. ಅದು ಹೇಗೆ? ಬೇಕಾದ್ದನ್ನು ಕೊಟ್ಟು ಬರೆಯುವ ಕೆಲಸ. ಈಗ ಜೀವಜಾಲಗಳು ಕೆಡದಂತೆ ಬೇಕಾದ್ದನ್ನು ಸಕಾಲಕ್ಕೆ ಕೊಟ್ಟು ಬರೆಯುವ ಉದ್ಯೋಗ ಎಲ್ಲಿದೆ? ನನ್ನಲ್ಲಿದೆ ಎನ್ನುವುದರಿಂದ ಪೊರೆಯುವಿಕೆಯಿಂದ ನಾವು ಗಟ್ಟಿಯಾದ್ದು ಎನ್ನುವುದನ್ನು ನೀನು ಪ್ರಾಮಾಣಿಕವಾಗಿ ಒಪ್ಪುತ್ತಿದ್ದರೆ ಪೊರೆಯುವ ಉದ್ಯೋಗ ಶ್ರೇಷ್ಠವೇ. ಹರಿ, ಆದ್ದರಿಂದ ಉದ್ಯೋಗದಿಂದಲೇ ನೀನು ಒಬ್ಬ ಶ್ರೇಷ್ಠ. ನಿನಗೆ ಅಷ್ಟು ಹೋಗ್ತದೆ ನನಗೆ ಗೊತ್ತುಂಟು. ಆದ್ದರಿಂದಲೇ ನನ್ನ ಉದ್ಯೋಗ ನನಗೆ ಸಿಕ್ಕಿದ ಕಾರಣ ನಾನೋರ್ವ ಜ್ಯೇಷ್ಠ ಎನ್ನುವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ನಿನ್ನ ಗುಣಕ್ಕೆ ಸರಿ ಮಾತಾಡಿ. ಹೌದಪ್ಪ, ಈಗಿದ್ರೆ ಲೋಕದಲ್ಲಿ ಇರುವಂತ ಒಬ್ಬ ಪೌರೋಹಿತ್ಯನಾದರೂ ಸ್ವಲ್ಪ ಸಮಯ ಬಳಿಕ ಇಷ್ಟನ್ನೆಲ್ಲ ಪಡೆದುಕೊಂಡು ಹೋಗ್ತೇನೆ ಅಂತ ಆದ್ರೆ ಅವನ ಮಹತ್ವ ಮಹಿಮೆ ಎನ್ನುವುದೇ ಅರ್ಥ ಅಲ್ವೇ? ಹಾಗಿದ್ರೆ ನಾನು ಸ್ವಲ್ಪ ಕೆಲಸಕ್ಕೆ ನಾನು ಮನ ಮಾಡಬೇಕು ಅಂತಾದರೆ ನನ್ನ ಮಹತ್ವವು ಬಹಳಷ್ಟು ದೊಡ್ಡದೇ ಇರ್ತದೆ. ಅದನ್ನು ನೀನು ತಿಳಿಯುವುದಕ್ಕೆ ಅಸಮರ್ಥನಾಗಿ ಬಿಟ್ಟಿದ್ದಿ. ಜ್ಞಾನೇಶ್ವರನಾದಂತ ಇವನಿಗೆ ಅವಕಾಶಗಳನ್ನು ಒದಗಿಸಿಕೊಟ್ಟಿದ್ದೇನೆ. ಏನು ತೀರ್ಮಾನ ನೋಡು.
ಮಹಾಮಾತೆಯ ಉದ್ದೇಶ ಏನು ಎನ್ನುವುದನ್ನು ನಾವು ಆಲೋಚನೆ ಮಾಡಬೇಕು. ಹ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮಾಮೃತಂಗಮಯ ಅಂದ್ರೆ ಹೋದ ಕಲ್ಪದಲ್ಲಿ ಲಯವಾದಂತಹ ಜೀವರಾಶಿಗಳು ಅಜ್ಞಾನದಲ್ಲಿ ಕತ್ತಲೆಯಲ್ಲಿ ತುಂಬಿ ಹೋಗಿದೆ. ಕತ್ತಲಲ್ಲಿ ಇದ್ದದ್ದರಿಂದಲೂ ಮತ್ತೆ ಹುಟ್ಟುವುದು. ಹೌದು. ಯಾಕೆ ಕತ್ತಲೆಯಲ್ಲಿ? ಯಾಕೆ? ಬಂಧನದಿಂದ. ಅವರು ಮಾಡಿದ ಕರ್ಮದ ಬಂಧನ. ಹಾ, ಆ ಬಂಧನ ತೊಲಗಬೇಕು ಅಂತಾದ್ರೆ ಕರ್ಮ ಶುದ್ಧೀಕರಣವಾಗಬೇಕು. ಆಗಬೇಕಾದ್ರೆ ದೇಹ ಬೇಡುವ. ಬೇಕೇ ಬೇಕು. ದೇಹಕ್ಕೆ ಪೋಷಣೆ ಅಗತ್ಯ. ಪೋಷಣೆ ಇಲ್ಲದಿದ್ರೆ ಯಾವ ಕರ್ಮವೂ ಸಾಧ್ಯವೇ ಇಲ್ಲ. ಆದ್ರೆ ಮಹಾಮಾತೆಯ ಉದ್ದೇಶ ಪಾಲನೆ. ಈಗ ಮಹಾಮಾತೆ ಮೊದಲು ನಮ್ಮನ್ನು ಸೃಜಿಸಿದಾಗ ನಾವು ಕೂಡ ಅಜ್ಞಾನದಿಂದ ತುಂಬಿದ್ದೆವು, ಅಳ್ತಾ ಇದ್ದೆವು. ಸರಿಯದು. ಆದ್ರೆ ಅವಳ ಸುಜ್ಞಾನ ದೃಷ್ಟಿ ನಮ್ಮ ಮೇಲೆ ಕರುಣೆ ಪಟ್ಟಾಗ ನಾವು ಮತ್ತೆ ಚೇತರಿಕೆ ಹೊಂದಿ ಸರಿ ಧೈರ್ಯವನ್ನು ಹೊಂದಿದ್ದೇವೆ ಎನ್ನುವುದಿದ್ರೆ ಪಾಲನೆಯ ಉದ್ಯೋಗವನ್ನು ನಾವು ಅಲ್ಲಿಯೇ ಅರ್ಥವಿಸಿಕೊಳ್ಳಬೇಕಾಗ್ತದೆ. ಸರಿ ಸರಿ ಸರಿ. ಮೋಕ್ಷಕ್ಕೆ ದಾರಿಯಾಗುವಂತಹ ಪಾಲನೆ. ಪಾಲನೆಯೇ ಸರ್ವವು. ಪಾಲನೆಯೇ ಮಾತೆಯು, ಪಾಲನೆಯೇ ಪಿತವು, ಪಾಲನೆಯೇ ಬಂಧು, ಪಾಲನೆಯೇ ಗುರು ಎನ್ನುವ ಸತ್ಯವನ್ನು ನಾನು ಅಟ್ಟಿದ್ದೇನೆ. ಸರಿ. ಆದ್ದರಿಂದ ನೀನೇ ಶ್ರೇಷ್ಠ, ನೀನೇ ಜ್ಯೇಷ್ಠ, ಹರಿಯೇ ಸರ್ವೋತ್ತಮ, ಶರಣೋ ಶರಣ. ನಿನ್ನ ಅಭಿಪ್ರಾಯವಾಯ್ತು. ಇನ್ನು ಮುಂದೆ ಹರಿಹರಾದ ನಮ್ಮಲ್ಲಿ ವೇದ ಇಲ್ಲ ಎನ್ನುವುದನ್ನು ಅರ್ಥೈಸಿಕೊಂಡಂತ ನಾನು ನಿನ್ನಲ್ಲಿ ಎರಕನಾಗಿರುವುದು. ಯಾವಾಗ? ಈಗ. ಸೇರಿಕೋ. ನಿನಗೆ ಒಂದು ಚಪ್ಪಲ ಉಂಟಲ್ಲ, ಯಾವ ಮಾಯಾವಿದ್ಯೆ ಉಂಟು. 4 ಹಲ್ಲು ಬಿಟ್ಟದ್ದೇ ಪುಣ್ಯಾತ್ಮ ನೀನು. ಮುಗುಳ್ನಗೆಯನ್ನು ಸೂಸಿದ್ದು ಅವನನ್ನು ಮೆಲ್ಲಗೆ ಮೆತ್ತಗೆ ಮಾತಾಡಿ ಬುಟ್ಟಿಯೊಳಗೆ ಹಾಕಿಕೊಂಡು ಮತ್ತೆ ನಿನ್ನ ಹಾಗೆ ಮುಖ ಬಿಗಿಸಿಕೊಂಡಿದ್ರೆ ಅದಿ ಹಾಗಿದ್ರೆ ನನ್ನ ಮುಖ ನೋಡಿ ಅಲ್ವಾ ನನ್ನ ಹೃದಯ ನೋಡಿ ವ್ಯವಹರಿಸಿಕೊಳ್ಳಿ. ಹೃದಯವು ಹಾಗೆ ಉಂಟು ನೋಡು, ಮುದುಡಿಕೊಂಡು ಉಂಟು. ಜ್ಞಾನೇಶ್ವರನಾದ ಅರ್ಹತೆಯನ್ನು ಕೊಟ್ಟಿದ್ದೇನೆಂದಾದ್ರೆ ನಿನ್ನಲ್ಲಿ ಯಾವುದೋ ತಂತ್ರಗಾರಿಕೆಯಿಂದ ಈ ರೀತಿಯಾಗಿ ಮಾಡಿದ್ದೇನೆ. ಒಳ್ಳೆದಾಗಿದೆ. ಅರ್ಹತೆ ಕೊಟ್ಟದ್ದು ನೀನು. ಇಬ್ಬರು ಒಂದಾದರೇನು ಭೀತಿಯ ನನಗೆ ಹೆದರುವವನು ನಾನಲ್ಲ. ನಾನೇನು ಎನ್ನುವ ಹಾಗೆ ಕೃತಿಯಿಂದ ನಾನು ಮಾಡಿ ತೋರಿಸಿ, ಹೊಸ ಕೃತಿ ಮಾತಿನ ಮೂಲಕವಾಗಿ ಅಲ್ಲ, ದುರದ ಮೂಲಕವಾಗಿ. ನಾನು ನೀನು ಯುದ್ಧದ ಮೂಲಕವಾಗಿ ಯುದ್ಧಕ್ಕಿಲ್ಲ ಅಲ್ಲ, ಈಗ ಮಾತಿನಿಂದಲೇ ಆಗಲಿಲ್ಲ, ಮತ್ತೆ ಯುದ್ಧದಿಂದ ಏನಾದ್ರೂ ಅಲ್ಲ. ಮಾತಿನ ಅರ್ಥವಾಗದಿದ್ದವರಿಗೆ ಪೆಟ್ಟೇ ಮತ್ತು ಈಗ ಮಾತು ಅರ್ಥ ಆಗದವರಿಗೆ ಯುದ್ಧದಿಂದ ಏನಾದ್ರೂ ಆದೀತ. ಹೊರತ ಕೊಟ್ಟಾಗ ಎಲ್ಲ ಬಿಡ್ತಾನೆ ಮಗ. ಅಲ್ಲ, 4 ಬಿಟ್ಟರೆ ಏನಾಗ್ತದೆ ಈಗ? ನಾನು ದೊಡ್ಡವನೆಂದೆನಿಸ್ಕೊ. ಯಾವುದರಲ್ಲಿ? ಹೊರತದಲ್ಲಿ ಅಲ್ಲ, ಹೊಡೆಯುವುದರಲ್ಲಿ ದೊಡ್ಡವ ಅಲ್ಲ. ಅರ್ಥ ನಿಂಗೆ ಆಗುವುದಿಲ್ಲ, ಅದಕ್ಕೆ ಹೇಳಿದ್ದು. ಹೌದಪ್ಪ, ನಿನಗೆ ಹೊಡೆಯುವುದರಲ್ಲಿ ದೊಡ್ಡವಾದರೆ ಸಾಕು. ಕೇಳಿದ್ದು ಹೊಡೆಯುವುದರಲ್ಲಿ ದೊಡ್ಡವಾದ್ರೆ ಸಾಕು ಅಂತೂ ನಾನು ದೊಡ್ಡವನಾಗಬೇಕು. ಈಗ ನೀ ಮೂಲ ವಿಷಯ ಹೇಳಿದ್ದೇನು? ಹೋದ ಕಲ್ಪನೆ ಲಯ ಹೊಂದುವ ವಿಷಯ. ಹಾಗಾದ್ರೆ ಆ ವಸ್ತು ನಿಷ್ಠವಾಗಿ ಆಗಬೇಕಾದ್ದನ್ನು ವ್ಯಕ್ತಿನಿಷ್ಠವಾಗಿ ಮಾಡುತ್ತಾ ಹೋದರೆ ನಿರ್ಣಯ ಆಗುವುದಿಲ್ಲ. ಅದವಾಗಿ ಏನು ಎನ್ನುವುದನ್ನು ಶೋಧನೆ ಮಾಡಿದೆ ಅಂತಾದರೆ ಪ್ರತ್ಯಕ್ಷ ಪ್ರಮಾಣವಾಗ್ತದೆ. ಇದ್ದರೆ ನಮ್ಮೊಳಗೆ ಅಲ್ವಾ, ನಾವು ಒಬ್ಬರೊಳಗೆ ಒಬ್ಬರು ಹೊಕ್ಕು ಶೋಧನೆ ಮಾಡುವ. ವಿಷಯ ಒಳ್ಳೇದು. ನಿನಗೆ ಮೊದಲೇ ಹೇಳಲಿಕ್ಕೆ ಏನು ಒಳಗೆ ಹೋಗ್ಲಿಕ್ಕೆ ಬಿಡಬೇಕಲ್ಲ. ಹಾಗಿದ್ರೆ ಇಂಥ ಉದರ ಶೋಧನೆಯ ಮೂಲಕವಾಗಿ ನೀನ್ಯಾರು ಎನ್ನುವ ಹಾಗೆ ನನಗೆ ಅನುಮಾನವಿಲ್ಲ. ಹಾಗಿದ್ರೆ ಸಂಶಯ ಬಂದದ್ದು ನನಗೆ ಒದಗಿಸಿಕೊಡ್ತೇನೆ ಅವಕಾಶ. ಒಟ್ಟಡೆ ಹೋಗಿದ್ದಾನೆ ಹರಿ. ಕಣ್ಣೀರ ಧಾರೆಯನ್ನೇ ಸುರುಚಿ ನನ್ನ ಕಾಲಿಡಿದು ಕೈ ಮುಗಿದು ನೀನೇ ಬ್ರಹ್ಮ ಯಜಮಾನ ಎನ್ನುವ ಹಾಗೆ ದೀಯತೆಯಿಂದ ಬೇಡುವವರಿಗೆ ಸರಿಯಾದಂತಹ ಚಿತ್ರಹಿಂಸೆಯನ್ನು ನೀಡದೆ ಹೋದೆಂದಾದರೆ ನಾನು ಬ್ರಹ್ಮನೇ ಅಲ್ಲ. ಅದಕ್ಕಾಗಿ ನವದ್ವಾರಗಳನ್ನು ಬಂಧಿಸಿಕೊಳ್ಬೇಕು ಅಂತ ಆಲೋಚನೆ ಮಾಡಿದ್ದು. ಅಷ್ಟದ್ವಾರಗಳನ್ನು ಬಂಧಿಸಿ ಕೊನೆದಾದಂತಹ ಅಧೋದ್ವಾರವನ್ನು ತೆರವುಗೊಳಿಸಿದ್ದೇನೆ. ಹೇಗೆ ಬರ್ತಾನೆ ಎನ್ನುವ ನಿರೀಕ್ಷೆಯಲ್ಲೇ ಇದ್ದು ಬಿಡೋಣ. ಹೊರೆಯ
ತಾನಿದೆ. ಇದ್ಯಾಕೆಷ್ಟು ಲೋಪಗಳು ಯಾಕೆ, ಈ ಬದಲಾವಣೆ ಯಾಕೆ? ವಿಮರ್ಶಿಸುವುದಕ್ಕಲ್ಲ, ಹೋಗಿ ಅವನಿಗೆ ಹೇಳಬೇಕು ಎನ್ನುವ ಹಾಗೆ. ನೋಡಿದ್ರೆ ಮೇಲೆ ಏರಿದ್ರೆ ದಾರಿ ಇಲ್ಲ, ಸುತ್ತಿದ್ರೆ ಬಳಲಿಕ್ಕೆ ಉತ್ತರ, ಕೆಳಗಿಳಿದು ಬಂದ್ರೆ ಬೆಳಕು ಕಾಣುತ್ತದೆ. ಯಾಕೆ ಇವ ಕೆಳಗಿನ ದಾರಿಯನ್ನು ಕೊಟ್ಟು ಇದರ ದಾರಿಯನ್ನು ಮುಚ್ಚಿದ? ಉತ್ತರ ಒಂದೇ, ಇವನ ಚಿಂತನೆ ಅಧೋಮುಖವಾಗಿ ಇದ್ದೆ ಹೊರತು ಊರ್ಧ್ವಮುಖವಾಗಿಲ್ಲ. ಮಾಡಲಿ, ಅವನ ಗುಣ ದಾರಿ ಯಾವುದು ಆದೀತು ಸಾಗುತ್ತೆ. ನನ್ನಂಥವರಿಲ್ಲ. ಮತ್ತೊಂದು ನೋಡಿದ್ರೆ ಒಂದಕ್ಕೂ ಚಲ ನೀವಿಲ್ಲ, ಅದು ಅಗತ್ಯವೇ ಇಲ್ಲ. ಅಷ್ಟಾದರೂ ಉಂಟೆನ್ನು ತೃಪ್ತಿ ಬೇಕು, ಬೇಕಿದ್ದದಕ್ಕೆ ತೃಪ್ತಿ ಪಡು. ಆಮೇಲೆ ಬಣ್ಣ ಸ್ವರ್ಣ ವರ್ಣದಿಂದ ತುಂಗಡಿಸುತ್ತಾ ಇದೆ, ಬಂಗಾರ ವರ್ಣ. ಇನ್ನು ಮುಂದಕ್ಕೆ ನೀ ಹಿರಣ್ಯ ಗರ್ಭ ಏನು? ನಾನು ಹಿರಣ್ಯ ಗರ್ಭ ಪಾರಿತೋಷಕವಾಗಿ ಸಂತೋಷದಿಂದ ಸ್ವೀಕರಿಸಿಕೊಂಡಿದ್ದೇನೆ. ಯಾವ ದ್ವಾರದಿಂದ ಬಂದೆ? ಅದು ಅದು ಆ ದ್ವಾರದಿಂದ ಇನ್ನು ಮುಂದಕ್ಕೆ ನೀನು ಅದೋಕ್ಷಜನಾಗಿ ವಿಜೃಂಭಿಸು. ಒಳ್ಳೆಯದು, ಸಾಧನೆಯಿಂದ ಪಡೆದ ಹೆಸರು ನಿನಗೆ ಕೂತಲ್ಲಿಗೆ ಬಂತು. ಏನು ಕೂತಲ್ಲಿಗೋ? ನನಗೆ ಇನ್ನೊಬ್ಬರು ಗೌರವವನ್ನು ಸನ್ಮಾನವನ್ನು ಮಾಡಬೇಕಾದ್ದು. ನೀನು ಮಾಡಿದ್ದೇನುವುದೇ ಕಂಡವರು ಕೊಟ್ಟದ್ದು, ನೋಡಿದವರು ಕೊಟ್ಟದ್ದು. ಹೌದೌದು, ಹೌದು. ಆಯ್ತು, ನನ್ನ ಕೆಲಸ ಮುಗಿತು. ನನಗೆ ಅವಕಾಶ ಹೋಗು ಹೋಗು ಹೋಗು. ಹೋದನ ಇವ ಅನುಭವಿಸಿ ಬರಲಿ. 9 ದ್ವಾರವನ್ನು ವಂದಿಸ್ತೇನೆ. ಸುರದ ವೈಜರು ಕೇಳಿ ಪರಮೇಶಿ ಕರುವದಿರು ಹೊರೆಯ ಜಡರವ ಹೋಗುತ್ತಲು ಹೊರಗೆ ಕಂಡನು ಸರಿದ ಮಗಳಲ್ಲಿ ಮರೆಗುಡ್ಡ ಧರಣಿಯಲ್ಲವನು ಮದಗರ್ವಿತನಾಗಿ ಹರಿಗರ್ಭಾಮುದಿಯನ್ನು ನಾನು ಸೇರಿಕೊಂಡವ. ಸುತ್ತಲೂ ಈತನ ಉದರಾಮುದಿಯನ್ನು ಸೇರಿಕೊಂಡೆ ಅಂತಾದರೆ ಏನಾಶ್ಚರ್ಯವನ್ನು ಏನು ವಿಸ್ಮಿತವನ್ನು ಕಾಣುತ್ತಾ ಇದ್ದೇನೆ. ಕಾಣಬಾರದೆ ಎಲ್ಲ ಜೀವರಾಶಿಗಳು ಅತ್ತಿಂದಿತ್ತ ಹೋಗುತ್ತಿರುವ ದೃಶ್ಯಾವಳಿಗಳನ್ನು ಕಾಣುತ್ತಾ ಇದ್ದೇನೆ. ಎಲ್ಲದಕ್ಕೂ ಚಲನೆ ಇದೆ ಎನ್ನುವುದೇ ಸತ್ಯ. ಚೇತನಾತ್ಮಕದಾಯಕನ ಎನ್ನುವುದನ್ನು ಅರ್ಥವಿಸಿಕೊಂಡಿದ್ದೇನೆ. 12 ಆದಿತ್ಯರು, 11 ರುದ್ರರು, ಇಂದ್ರಾದಿ ದೇವತೆಗಳು ನನ್ನಂತೆ ಉಳ್ಳವರು, ನನ್ನಂತೆ ತೆರಳುವರು. ಸಾಗರದಲ್ಲಿ ಕಮಲಜರನ್ನು ನಾನು ಕಂಡೆನಲ್ಲ. ಹಾಗಿದ್ದರೆ ನಾನೊಬ್ಬನೇ ಬ್ರಹ್ಮನಲ್ಲವೇ? ಇವನ ಹೊಟ್ಟೆಯೊಳಗೆ ನನ್ನಂತಿರುವ ಅನೇಕ ಬ್ರಹ್ಮಂದಿರನ್ನು ನಾನು ಗಮನಿಸಿದೆ ಎಂದಾದರೆ ಏನಾಶ್ಚರ್ಯವೋ. ಸಾಮಾನ್ಯನಲ್ಲ, ಬ್ರಹ್ಮಾಂಡವನ್ನೇ ಉದರದೊಳಗಿರಿಸಿಕೊಂಡ ಕಾರಣ ಬ್ರಹ್ಮಾಂಡೋದರವರಿತನಾಗಿ ಬ್ರಹ್ಮಾಂಡ ನಾಯಕನಾಗಿ ಮೆರೆದಿದ್ದಾನೆ ಎನ್ನುವುದರಲ್ಲಿ ಅನುಮಾನವಿಲ್ಲ. ಛೇ, ನಾನು ದುಡುಕಿದೆ, ನನ್ನ ಅಪರಾಧವೆಸಗಿದೆ. ಏನು ಮಾಡೋಣ ಎನ್ನುವಾಗೆ ಸತ್ಯಾಂಶವನ್ನು ತಿಳಿಯಪಡಿಸಬೇಕು ಎನ್ನುವಾಗೆ ಮೇಲ್ಮುಖವಾಗಿ ಹತ್ತಿ ಹೋದೆ. ದಾರಿ ಕಾಣಲಾಗಿ ಕೆಳವಿಮುಖವಾಗಿ ಇಳಿದು ಬಂದೆ. ಅವಕಾಶ ವಂಚಿತನಾಗಿ ಹೋದೆ. ಸುತ್ತ ಓಡಿದೆ, ಅದೋ ದ್ವಾರವನ್ನು ಗಮನಿಸಿಕೊಂಡೆ. ಆ ದ್ವಾರವು ಬಂಧನವಾಗಿ ಹೋಯ್ತಲ್ಲ. ಶರೀರದಲ್ಲಿರುವ ನವದ್ವಾರಗಳನ್ನು ವಧಿಸುವಂತಹ ಚೈತನ್ಯವನ್ನು
ಇವನು ಪಡೆದುಕೊಂಡಿದ್ದಾನೆಂದಾದರೆ ಸಾಮಾನ್ಯನಲ್ಲ. ಮಾತೃಸ್ಥಾನ ಪಿತೃಸ್ಥಾನವನ್ನು ಧರಿಸಿಕೊಂಡಂತಹ ಪುಣ್ಯಾತ್ಮ ಎನ್ನುವುದರಲ್ಲಿ ಅನುಮಾನವಿಲ್ಲ. ಛೇ, ನಾನು ಅಪರಾಧವೆಸಗಿದೆ. ನನಗಿಂತಲೂ ಹರಿಯೇ ಶ್ರೇಷ್ಠ, ಹರಿಯೇ ಜ್ಯೇಷ್ಠ ಎನ್ನುವ ಹಾಗೆ ಪ್ರಾಮಾಣಿಕತೆಯಿಂದಲೇ ಈ ಕಾಲದಲ್ಲಿ ವಿಧಾತನಾದ ನಾನು ಒಪ್ಪಿಕೊಳ್ಳುತ್ತೇನೆ. ಹರಿಯೇ ನಿನಗೆ ಶರಣು, ಶರಣು, ನೀನೇ ದೊಡ್ಡವ. ಹಾಗಿದರೆ ನನ್ನ ಕಣ್ಣೀರನ್ನು ಹೊಗಲಾಡಿಸುವವರು ಯಾರು? ಅಮ್ಮನಲ್ಲದೆ ಸ್ಮರಿಸ ಭಕ್ತಿಯ ಆದಿಮಾಯ, ಸ್ಮರಿಸ ಭಕ್ತಿಯೊಳಾದಿಮಾಯ ಹರಿಯದಾವಿ ಗಮನ ನಾಳದು ಮೆರವ ಪದ ವಟಪತ್ರದಲ್ಲಿ ತಾಮಲಗಿರಲು ನಿದ್ರೆಯೊಳಂದು ಕಾಲ್ಗರಳಿರಿಸಿ ಬಾಯೊಳಗೆ ಮಾಯೆಯನ್ನು ಆವರಿಸಿಕೊಂಡದಿರಬೇಕು. ಗಾಢವಾಗಿ ನಿದ್ದೆ ಹೊರತೊಡಗಿತ್ತಲ್ಲ. ಮಲಗುವುದಕ್ಕೊಂದು ಸುಸ್ಥಳವಿಲ್ಲ ಎನ್ನುವಾಗಲೇ ಅವಳಿಗೆ ಶರಣಾದರೆ ಆಲದೆಲೆಯೊಂದನ್ನು ಕಳುಹಿಕೊಟ್ಟಿದ್ದಾಳೆ. ಇಚ್ಛಾ ಮಾತ್ರದಿಂದಲೇ ಕಾಯವನ್ನು ತಿಳಿದುಗೊಳಿಸಿ ಬಾಲಮುಕುಂದನಾಗಿ ಕಾಲ್ಬೆರಳನ್ನು ಬಾಯಲ್ಲಿರಿಸಿ ವಟಪತ್ರ ಶಯನನಾಗ್ತಾನೆ. ಸರಸ ಜದ ಮೇಲೆ ತಾನಿರದೆ ಪದ್ಮಾಸನವ ಭರದಿಯುಗ ಬಲಿದು ಕುಳಿರುದ ನಾವೆಸೋಡೆ ಮೆರೆದ ನಾಗದಿದ ಇರದೆ ಮೇಲಗೆ ನೋಡಲು ವರ ಪಂಚವದನ ದೇವ ಪರಿಶೋಧಿಸುವುದವೇ ಹರಿಯ ಪದಯುಗಳು ಸ್ಮರಿಸಿ ಭಕ್ತಿಯೊಳಗಿರುತ್ತಿರಲು ಜಗನ್ಮಾತೆಯನ್ನೇ ಅರಣ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡಾಗ ದಿವ್ಯವಾದಂತಹ ಪ್ರಭೆಯೊಂದು ಗೋಚರಿಸಿತು. ಸನ್ನಿಧಾನವನ್ನು ಸೇರಿಕೊಂಡೆ ಅಂತಾದರೆ ಇವನು ಈ ಸ್ಥಿತಿಯಲ್ಲಿ ಇದ್ದಾನಲ್ಲ, ಏನು ಮಾಡುವನು ಎನ್ನುವ ಹಾಗೆ ಕುತೂಹಲ ಭರಿತನಾಗಿ ಸುತ್ತಲೂ 4 ದಿಕ್ಕುಗಳಿಗೆ ನೋಡಿದೆ ಎಂದಾದರೆ 4 ಮುಖಗಳಿಂದ ಕಂಗೊಳಿಸುತ್ತಾ ಇದ್ದೇನೆ. ಈಗ ನಾನು ಚತುರ್ಮುಖ ಬ್ರಹ್ಮಣನೆನ್ನೆನಿಸಿಕೊಂಡೆ. ಆ ಮೇಲಕ್ಕೆ ನೋಡಿದರೆ ಮತ್ತೊಂದು ವದನ, ಪಂಚವದನದಿಂದ ಪರಿಶೋಭಿಸ್ತಾ ಇದ್ದೇನೆ ಎನ್ನುವುದು ದಿಟ್ಟವಾಯಿತು. ಏನೇ ಇರಲಿ, ಸತ್ಯಾಂಶವನ್ನು ಈತನಿಗೆ ತಿಳಿಯಪಡಿಸಬೇಕಾದ್ದು ಕರ್ತವ್ಯ. ಎಬ್ಬಿಸಿದೆ ಎಂದಾದರೆ ಅಪವಾದಕ್ಕೆ ನಾನು ಒಳಗಾಗಿ ಹೋಗುತ್ತೇನೆ. ಆದ್ದರಿಂದಲೇ ಈತ ಎಚ್ಚರವಾಗುವ ತನಕ ಈತನ ಪಾದಾಬ್ಜವನ್ನೇ ಸ್ಮರಿಸುತ್ತಾ ಹೊರೆಯೋ ಮಲಗಿರೆಯೋ ಹೊರೆಯೋ ಮಲಗಿರೆ ಯೋಗ ನಿದ್ರೆಯಲ್ಲಿ
ನಾನು ಯಾರು? ನಾನು ನಾನೇ. ಅದು ನನಗೂ ಗೊತ್ತುಂಟು ನಾನು ನಾನೇ ಅಂತ. ಹಾಗಿದ್ದರೆ ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ? ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ. ಗೊತ್ತುಂಟು. ಏನು? ನಾನು ನಾನೇ. ಏಯ್! ಸಮಾನ ಮನಸ್ಥಿತಿಯವರು ನಾವು ಏನೂ ತಿಳಿಯದವರು. ಜಲರಾಶಿಯ ಮೇಲೆ ಒಂದಾಗಿದ್ದೇವೆ. ಕೊನೆಯವರೆಗೆ ಜೊತೆಯಾಗಿಯೇ ಉಳಿಯಬೇಕು. ಏನು ಮಾಡುವ? ನಮ್ಮೊಳಗೊಂದು ಸಂಬಂಧ ಮಾಡಿದ್ರೆ ಹೇಗೆ? ಸಂಬಂಧ? ಹೌದಾ? ಹೇಗೆ? ಆಗದಿಂದ ನಾನು ನಿನ್ನನ್ನು ನೋಡ್ತಾ ಇದ್ದೇನೆ. ಏನಾಗಿದೆ ನನಗೆ? ನಾನು ನಿನಗೇನೂ ಆಗಲಿಲ್ಲ. ಮತ್ತೆ? ನನ್ನ ಹಾಗೆ ಇದ್ದಿ. ನನ್ನಿಂದ ಸ್ವಲ್ಪ ಸಪ್ರ ಸಣ್ಣವನ ಹಾಗೆ ಕಾಣ್ತಾ ಇದ್ದಿ. ಆದ್ದರಿಂದ ನೀನು ನನಗೆ ತಮ್ಮನಾಗುವೆಯ? ಯಾಕೆ ನಗು? ನಾನು ನಿನಗೆ ತಮ್ಮನೇ? ಹೌದಾ? ನಿನ್ನನ್ನು ಕಾಣುತ್ತಾ ಇದ್ದೇನೆ. ನೋಡಿದೀಯಾ ನನ್ನನ್ನು? ಹೇಗಿದ್ದೇನೆ? ಏನು ಮುಖ ಮುಚ್ಚಿಕೊಳ್ಳುವುದು? ಅಲ್ಲ, ನೋಡಿದೀಯಾ ಅಂತ. ಹಿಡಿತಾನು ಎದ್ದು ಕಾಣುತ್ತಾ ಉಂಟು. ಹಾಗಾಗಿ ಕರಗಳನ್ನು ಜೋಡಿಸಿ ಕೈ ಮುಗಿಯಬೇಕು ಎಂಬಂತಹ ಭಾವನೆ ಹುಟ್ಟಿರುತ್ತೆ. ಗೌರವದ ಸೂಚಕ. ಸರಿ, ಅದಕ್ಕೆ ಬೇಕಾಗಿ ನಾನು ಕೂಡ ಎರಡಕ್ಷರದ ಸಂಬಂಧವನ್ನು ಕಲ್ಪಿಸುವುದಕ್ಕೆ. ಎರಡೇ ಅಕ್ಷರವ ನಿನ್ನಲ್ಲಿ? ಎರಡಕ್ಷರವಾದರೂ ಕೂಡ ಅದು ದೊಡ್ಡದು. ಯಾವುದದು? ಅಣ್ಣ. ನೀನು ತಮ್ಮ, ಅಗ್ರಜಾನುಜರು ನಾವು. ನಾನು ಅಣ್ಣ. ಜಲರಾಶಿಯ ಮೇಲೆ ಹುಟ್ಟಿಕೊಂಡಿದ್ದೇವೆ. ಸಂಬಂಧ ಏನೋ ಒಳ್ಳೆಯದೇ ಆಯ್ತು. ಆದ್ರೆ ನೋಡಿದ್ಯಾ ಉದರ ಬಾಧೆ ಸಾಧಿಸುವ. ನೆಗಿಸಿಕೊಳ್ಳಬೇಕು. ಅದು ಹಾಗೆಯೋ, ಸಂಬಂಧದಲ್ಲಿ ಹೊಟ್ಟೆ ತುಂಬಿಸುವುದಕ್ಕಾಗುವುದಿಲ್ಲ. ಸಂಬಂಧ ಯಾವತ್ತೂ ಬದಿಗೆ ಇಡಬೇಕು. ನಾವಿರುವುದೆಲ್ಲಿ ಹೇಳು? ಜಲರಾಶಿಯ ಮಧ್ಯ. ಉತ್ತರ ಇಲ್ಲಿಯೇ ಉಂಟು. ಅಣ್ಣ, ಓ, ಕರಗಳೆರಡು ಉಂಟಲ್ಲ? ಉಂಟು. ಅವುಗಳಿಂದ ಕೆಳನಿಧಿಯ ಮೇಲೆ ಜಲರಾಶಿಗೆ ಬಡಿದ್ರೆ ಹೊಟ್ಟೆ ತುಂಬುತ್ತದೇನೋ? ಆಗಲಿಲ್ಲ ನನ್ನ ಮಾತು. ಮತ್ತ ಬಿಸಿ ಆಗ್ತದೆ ನೀರು. ನೀರು ಬಿಸಿ ಆದ್ರೆ ನಮಗೇನು ಪ್ರಯೋಜನ? ತಳದಲ್ಲಿರುವಂತಹ ಇರಬಹುದಾದಂತಹ ಜೀವರಾಶಿಗಳು, ಜಲಚರ ಜೀವಿಗಳು ಮೇಲೆದ್ದು ಬರ್ತವೆ. ಈಗ ಇದರಲ್ಲಿ ಎಷ್ಟು ಜೀವಿ ಇದ್ದೀತೋ ಲೆಕ್ಕ ಹಾಕುವುದಕ್ಕಾಗುವುದಿಲ್ಲ. ಅದು ಹಾಗೆ ನೋಡಿಯೇ ಗೊತ್ತಾಗುವುದೇನು ನನ್ನ ಕಲ್ಪನೆ. ಹಾಗಾಗಿ ಮೇಲೆ ಬಂದಂತಹ ಹೊತ್ತಿಗೆ ಅವುಗಳನ್ನು ಹಿಡಿದು ಭಕ್ಷಿಸಿ ಹಸಿವೆಯನ್ನು ನೀಗಿಸಿಕೊಳ್ಳಬೇಕು. ತಡ ಮಾಡಬೇಡ. ನೀನು ಆ ಕಡೆಯಿಂದ, ನೀನು ಈ ಕಡೆಯಿಂದ. ಸರಿ.
ಇವ ಎಲ್ಲಿ ಹೋದ? ಏ ತಮ್ಮ, ಅಣ್ಣ, ನೀನೆಲ್ಲಿದ್ಯೋ? ನಾನೆಲ್ಲಿರುವೆ? ನೀನ್ ಅಲ್ಲಿ ಎಂತ ಮಾಡುದು? ಇಲ್ಲಿ ಬಾ. ಬಂದೆ, ಹತ್ತಿರ ಬಂದೆ. ಏನಾದ್ರೂ ಸಿಕ್ಕಿದ್ದ? ಏನು ಸಿಗುವುದು? ಏನು ಏನೂ ಆಗ್ಲಿಲ್ಲ. ಹುಡುಕಾಟದಲ್ಲಿ ಏನು ಪ್ರಯೋಜನ ಇಲ್ವಾ? ಅಣ್ಣ, ಓ ಕರುಗಳಿಂದ ಬಡಿದರೆ ಹ, ನೋವೇ ದೊರಕಿತು ಹೊರತು ಏನೂ ಫಲ ಕಾಣಲಿಲ್ಲ. ನೀನು ಏನೂ ಪ್ರಯೋಜನಕ್ಕಿಲ್ವಾ ಅಂತ? ಏಯ್! ನಿನ್ನ ಹಾಗಲ್ವಾ ನಾನು? ಹಾಗ ಹೇಳಬೇಡ. ನನಗೆ ಸಿಕ್ಕಿತು ಒಂದು ಪ್ರಾಣಿ, ದೂರದಲ್ಲಿ ನೋಡಂತೆ. ದೂರದಲ್ಲಿ? ಹೌದು. ಎಲ್ಲಿ? ಒಂದು ಕಮಲ ಕಾಣ್ತದ, ಕೆಂಪು ಕೆಂಪು. ತಲೆ ಉಂಟಾ ನಿನಗೆ? ಯಾಕೆ? ಕಮಲವನ್ನು ತಿಂದ್ರೆ ಹಸಿವು ಹೋಗುತ್ತದೆ. ಕಮಲದ ಮೇಲೆ ನೋಡಂತೆ. ನೀರಿನ ಕೆಳಗೆ ಕಮಲವನ್ನು ನಾನು ಕಂಡೆ, ನೀರಿನ ಮೇಲೆ ಕಮಲದಲ್ಲಿ ಒಂದು ಪ್ರಾಣಿಯನ್ನು ಕಂಡೆ. ಅದನ್ನು ನೀನು ನೋಡ್ಲಿಲ್ವಾ? ಎಲ್ಲಿ ಉಂಟಣ್ಣ? ಹೀಗೆ ಬಾ, ಹೀಗೆ ಬಾ, ಹೀಗೆ ಬಾ. ಅನ್ನತ್ತಾಗಿದ ಸತ್ತೇ ಹೋಯಿತು. ಏ ತಮ್ಮ, ತಮ್ಮ ಎಲ್ಲಿ ಹೋದೆ? ನೀನೆಂತ ಮಾಡು? ಎಂತದು? ಇಷ್ಟೊತ್ತಿಗೆ ನಿನಗೆ ತಮ್ಮ ಇರ್ತಿರ್ಲಿಲ್ಲ, ಗೊತ್ತಾಯ್ತಾ? ಯಾಕೆ? ಪ್ರಾಣಿಯನ್ನು ಹಿಡಿಯುವುದಕ್ಕೆ ಹೇಳಿದೆ. ನೀನೇ ಹೇಳಿದ್ದಲ್ಲ ಪಿಡಿ 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 ಅಂತ. ನೀನೇನು ಮಾಡಿದ್ದು? ನಾನು ಕೈ ಹಾಕಿದೆ. ಯಾವ್ದಕ್ಕೆ? ಪಿಡಿ 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 ಅಂದೆ. ಏನು ಏನು? ಅಮ್ಮನನ್ನು ನುಂಗಿದ್ದಲ್ಲ ನೀನು? ನಿನ್ನನ್ನೇ ನುಂಗಿದ್ದ. ನೀನ್ ಇಲ್ಲಿದ್ದಿ? ನಾನು ಇಲ್ಲಿದ್ದೇನೆ. ಹೌದಾ? ಈಗ ಹೊರಗೆ ಬಂದವ. ಸಾಯ್ಲಿಲ್ಲ ಹಾಗಾದ್ರೆ? ಸಾಯುತ್ತಿದ್ದೆ. ಪ್ರಾಣಿ ತಪ್ಪಿಸಿಕೊಂಡಿದೆ. ಮೋಸ ಮಾಡಿದೆ. ಹುಡುಗ ಹರಿಯನ ಕರ್ಕಶಧ್ವನಿ, ಎಂಥ ಅಟ್ಟಹಾಸ! ಕರರಿರುವರು ನನ್ನನ್ನೇ ಬೆನ್ನಟ್ಟಿಸಿಕೊಂಡು ಬರುತ್ತಾ ಇದ್ದಾರೆ. ದೂರ್ತರ ಅಟ್ಟಹಾಸದಿಂದಲೇ ಭಯಗೊಂಡವನಿದ್ದೇನೆ. ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಸಮರ್ಥನಾಗಿ ಹೋದೆನಲ್ಲ, ಏನು ಮಾಡೋಣ? ಅಮ್ಮ ಇದ್ದಾಳೆ, ಅಮ್ಮನನ್ನೇ ಪ್ರಾರ್ಥಿಸ್ತೇನೆ. ಓ ಆದಿಮಾಯೇ, ನೀಯೇ ಕಾಪಾಡಮ್ಮ, ಕಾಪಾಡ. ಮರುಗಲೇಗೆ ವಿಧಾನ ಮನಗಲೆ ನಡೆದಿರುವುದಾಗಿ ಒರೆಯಬಾರದ ಕಷ್ಟವಾಯಿತು ತುಂಬೆ.
ನಿನ್ನ ಮುಖವನ್ನು ಅವಲೋಕನ ಮಾಡಿದ್ರೆ ಕಣ್ಣೀರ ಧಾರೆನೆ ಸುರಿಸ್ತಾ ಇದ್ದೀಯ. ಏನಾಯಿತು ಮಗನೇ? ಮಾತೆ, ಹರಿಯ ಕರ್ಣಗಳ ವಿಷದಿಂದ ಉದಯಿಸಿದಂತಹ ಧನವರೇ ಇರುವರಮ್ಮ ಒಮ್ಮಿಂದೊಮ್ಮೆಲೆ ನನ್ನನ್ನು ಕಾಣುವುದರ ಮೂಲಕವಾಗಿ ತಿನ್ನುವುದಕ್ಕೆ ಮನವಾಳಿ ಬಿಟ್ಟರು. ಕಣ್ಣು ತಪ್ಪಿಸಿ ಬಂದೇ ಇರ್ತಾದರೆ ಆ ದಡಿಗರು ನನ್ನನ್ನೇ ಬೆನ್ನಟ್ಟಿಸಿಕೊಂಡು ಬರುತ್ತಾ ಇದ್ದಾರೆ. ದೂರ್ತ ಹಠಾಸರಿಂದಲೇ ಭಯಗೊಂಡವನಿದ್ದೇನೆ. ಆ ಕರ್ಣರೇ ಖಳರನ್ನು ನಿಗ್ರಹಿಸಿ ನಿನ್ನ ಸುತನಾದಂತ ನನ್ನನ್ನು ಬರೆಯಬೇಕಮ್ಮ, ಉದ್ಧರಿಸಬೇಕು. ಮಗನ ವಿಧಾತ ಮರುಗದಿರು ಆದಿಮಾಯಾದಂತ ನಾನು ಯೋಗ ಮಾಯೆಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣ ಆತ ಗಾಢವಾದ ನಿದ್ದೆಯಲ್ಲಿದ್ದಾನೆ. ಈಗೋ ಈ ಚಕ್ರವನ್ನು ಆತನಿಗೆ ಒಪ್ಪಿಸು. ಕಳರ ವಧೆಯನ್ನು ಆತ ಮಾಡುತ್ತಾನೆ. ಅಮ್ಮ, ಅಷ್ಟರವರೆಗೆ ನಾನು ಎಲ್ಲಿರಬೇಕಮ್ಮ? ಅಷ್ಟರವರೆಗೆ ಹರಿಯ ನಾಭಿ ಕಮಲನಾಳದಲ್ಲಿ ಅಡಗಿ ನಿನಗಿದು ಶುಭವಾಗಲಿ. ಧನ್ಯವಾದೆ, ಧನ್ಯವಾದೆ. ಪದ ಬಳಕೆ ನೀನು ಯಾರು? ಒಬ್ಬನೇ ಇದ್ದೀಯ. ಹೌದು. ಜಲರಾಶಿಯ ಮೇಲೆ ನಾವು ನಿಂತುಕೊಂಡಿದ್ದೇವೆ. ಹೌದು. ನೀನು ಹಾಗಲ್ಲ, ಕುಳಿತಿದ್ದಿ. ಸರಿ. ನೀನು ಎಲ್ಲಿ ಕುಳಿತದ್ದು? ನಾನೊಮ್ಮೆ ನೋಡಿದ್ದು. ಗೊತ್ತಾಯ್ತು. ನಿನ್ನ ಪೃಷ್ಠಭಾಗ ಒಂದು ಎಲೆಯ ಮೇಲೆ ಕುಳಿತಿದ್ದಿ. ನಿನಗೆ ಎಲೆ ಹಾಕ್ಲಿಕ್ಕೆ ಗೊತ್ತಿಲ್ವೇನೋ? ಅಷ್ಟು ಗೊತ್ತಾಗೋದಿಲ್ವಾ? ಗೊತ್ತಿದೆ. ಎಂತದ್ದು ಗೊತ್ತಿದೆ? ಗೊತ್ತಿದ್ರೆ ನಾವಿಬ್ರು ಇಲ್ವಾ ಇಲ್ಲಿ ಎದುರು? ನಮಗೆ ಒಂದು 3 ಎಲೆ ಹಾಕಬಹುದಿತ್ತಲ್ಲೋ? ನಿಮಗೆ 3 ಎಲೆ ಯಾಕೆ? ಕುಳಿತುಕೊಳ್ಳುವುದಕ್ಕೆ. ನೀವು ಎಲೆ ಮೇಲೆ ಕೂತುಕೊಳ್ಳುವುದು. ನಾವು ನೆಲೆ ಇಲ್ಲದೆ ತಿರುಗಾಡ್ತಾ ಇದ್ದೇವೆ. ಹಾಗೇ ಇರಿ. ಹಾಗಾದ್ರೆ ನಮಗೇನೊಂದು ನೆಲೆ ಕಾಣಿಸುವವ ನೀನಲ್ಲ. ನಮ್ಮನ್ನು ನೋಡಿದೀಯಾ? ನೋಡಿದ್ದು ಮಾತ್ರವಲ್ಲ, ಮತ್ತೆ ನೀನು ನಕ್ಕೆ. ಎಂತದ್ದು? ನಕ್ಕೆ ಅಂತ ಹೇಳಿದಲ್ಲ, ಮತ್ತೆ ಹೇಗೆ? ನೀನು ನಗಾಡಿದೆ. ಹೌದೌದು. ನೀರಿನಲ್ಲೇ ಇರುವುದಲ್ವೇನೋ? ನಮ್ಮನ್ನು ನೋಡಿ ನಗಾಡಿ ನಗಾಡಿ ನಗಾಡಿ. ಮತ್ತೆ ಎಷ್ಟು ಮುಳುಗುತ್ತೀರಿ ನೀರಲ್ಲಿ? ನಾವು ಮುಳುಗುವುದಕ್ಕೆ ಇರುವವರಲ್ಲೋ, ಮತ್ತೆ ಮುಳುಗಿಸುವುದಕ್ಕಾಗಿಯೇ ಬಂದದ್ದು. ಹೌದಾ? ನಿನ್ನನ್ನು ಈ ಸಲ ನೀರಿನಲ್ಲಿ ಒಂದು ಮುಳುಗಿಸಿ ನಮ್ಮನ್ನು ನೋಡಿ ನಗಾಡ್ತಾ ಇದ್ದೀಯಲ್ವಾ? ಯಾರೋ ನೀನು? ಯಾಕೆ ಕುಳಿತೆ? ಎಲ್ಲಿಂದ ಬಂದೆ? ಹೇಳುವಾಗ ಎಂತದ್ದು ಸಂಬಂಧ ಇಲ್ಲದಾಗ ಎಲ್ಲೆಲ್ಲಿ ನೋಡುದು? ಸಂಬಂಧ ಇಲ್ಲದಲ್ಲ, ಸಂಬಂಧ ಇದ್ದೇ ಮಾಡ್ತಾ ಅವ ಸಂಬಂಧ ಹುಡುಕುವುದು. ಅಲ್ಲಿ ಯಾರು ನಿನ್ನ ಸಂಬಂಧಿ? ಹಾಗಲ್ಲ, ಹಸಿವಾದಂತಹ ಹೊತ್ತಿನಲ್ಲಿ ನಾವು ಓಡಿಕೊಂಡು ಬಂದವರು. ಹಸಿವೆ ಆದ್ರೆ ಓಡುವುದ? ಹಾಗಲ್ಲ, ಮತ್ತೆ ಹಸಿವಾದಂತಹ ಹೊತ್ತಿನಲ್ಲಿ ಒಂದು ಪ್ರಾಣಿ ಕಂಡಿತ್ತು. ಪ್ರಾಣಿ? ಪ್ರಾಣಿ ಓಡಿತು, ನಾವು ಹಿಂದೆಯಿಂದ ಓಡಿದೆವು. ಯಾಕೆ ಓಡಿಸಿದ್ದು? ಹಸಿವಾದಾಗ ಹಿಡಿಬೇಕು ಅನ್ನುವಂತಹ ಉದ್ದೇಶ. ತಿನ್ನುವುದಕ್ಕೋ? ತಿನ್ನುವುದಕ್ಕೆ. ನಿನಗೆ ಅಷ್ಟು ಗೊತ್ತಾಗುದಿಲ್ವಾ? ಹಸಿವೆನೆಗುವುದಕ್ಕೆ. ಆದರೆ ಪ್ರಾಣಿ ಮರೆಯಾದಂತಹ ಸ್ಥಳದಲ್ಲಿ ನೀನು ಗೋಚರಿಸಿಕೊಂಡೆ. ಆದ್ದರಿಂದಲೇ ಹೇಳಿದ. ಅದೆಲ್ಲಿ ಹೋಯ್ತು? ಗೊತ್ತಿರಬೇಕು. ತೋರಿಸು. ಪ್ರಾಣಿಯಲ್ಲೇ ತೋರಿಸು. ಅದು ಇಲ್ಲಿಯವರೆಗೆ ಬಂದಿದೆ. ಈಗ ಅದು ಇದ್ದ ಜಾಗದಲ್ಲಿ ನೀನು ಕಾಣ್ತಾ ಇದ್ದೆ. ಕೇಳುವುದಿಲ್ಲ ನೀನು. ತೋರಿಸ. ಏನೋ ದೊಡ್ಡಸ್ತಿಗೆ
ನನ್ನದು ದೊಡ್ಡಸ್ತಿಕೆ. ಯಾರ ನೀವು? ಏನು ಅಷ್ಟು ದಾಸರವ? ನಾವು ಸಾಮಾನ್ಯದವರ? ಸಾಮಾನ್ಯದವರಲ್ಲ, ಅಸಾಮಾನ್ಯರು. ಧೀರರು, ಶೂ ಗಣಗಂಭೀರ. ಮೇಲೆ ನೋಡ್ಬೇಡ, ಕೆಳಗೆ ನೋಡು. ಹೇಗೆ ದಿ 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 ದಿ? ಧೀರರು. ಒಂದು ಉತ್ಸಾಹ ಉಂಟು ನಿಮಗೆ. ನಿನಗೆ ಉತ್ಸಾಹ ಉಂಟ? ವೀರರು ವೀರರು ಶೂರರು ನೀಬಹುದು. ನಾವೇ ಈ ಸಲ ನಿಮ್ಮನ್ನು ಕಂಡಾಗಲೇ ತೋಷವನ ಅದು ಯಾಕೆ ನಮ್ಮನ್ನು ನೋಡಿ ಸಂತೋಷ? ಒಂದು ರೀತಿಯ ಉದಾಸೀನ ಇತ್ತು. ಈಗ ತೋಷಕ್ಕೆ ನೀವು ಕಾರಣೀಭೂತರಾದಿ. ನಿನ್ನ ಉದಾಸ ನಿನ್ನ ಸಂತೋಷಕ್ಕೆ ನಾವಿರುವುದಲ್ಲ, ನಮ್ಮ ನಿನಗೆ ಬೇಕಾಗಿ ನಾವಿರುವುದಲ್ಲ. ಆಯ್ತು, ನಿಮಗೆ ಇದು ಬೇಕಾಗಿ ನಮ್ಮ ಕ್ಷೇತ್ರವ. ಈಗ ನಿಮ್ಮನ್ನು ನೋಡಿ ನಾವು ಸಂತೋಷ ಪಡಕೂಡದು ಅಂತ ಉಂಟು. ಅದು ಯಾಕೆ ಸಂತೋಷ? ಹಾಗೆ ಯಾಕೆ? ನಮಗೆ ಕೆಲವರನ್ನು ಕಂಡಾಗ ಸಂತೋಷ ಆಗುತ್ತೆ. ಅದರಿಂದ ಆಡಿದ್ದು ಏನು ಏನೋ ಕೇಳಿದೇವಲ್ಲ, ಯಾರ ಕಂಡಿರಯ್ಯ ಮೊದಲು ಒಂದು ಪ್ರಾಣಿಯನ್ನು ಕಂಡೆವು. ನಾನರಿಯೇ ನನಗೆ ಗೊತ್ತೇ ಇಲ್ಲ. ಆ ಪ್ರಾಣಿಯ ಬಗ್ಗೆ ನಿನಗೆ ಗೊತ್ತಿಲ್ಲ? ಇಲ್ಲ. ಹೋಗ್ಲಿ ಬಿಡು. ನಿನ್ನ ಬಗ್ಗೆ ನಮ್ಮ ಬಗ್ಗೆ ಗೊತ್ತುಂಟಾ? ಈಗ ನೋಡಿದೆ. ಏನು? ನಿಮ್ಮನ್ನು ನೋಡಿ ಎಷ್ಟು ಗೊತ್ತಾಯ್ತು? ನಮ್ಮನ್ನು ನೋಡಿದ್ರೆ ಅಷ್ಟೇ ಗೊತ್ತಾದ ನಿನಗೆ? ಹೇಗೆ ಗೊತ್ತಾಯ್ತು? ಬೇಡ ಬಿಡು. ನಿನ್ನ ಬಗ್ಗೆ ನಿನಗೆ ಗೊತ್ತುಂಟಾ? ಗಾದಿಗೊಡೆಯ
ಸುಳ್ಳು ಹೇಳಬೇಡ. ನಿನ್ನ ಮುಖವನ್ನು ನೋಡುವಾಗ ಏನೋ ಬೇರೆಯೇ ಕಾಣ್ತ. ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ನಿನಗೆ ಗೊತ್ತಿಲ್ಲ, ನಾವು ಕಂಡದ್ದು ಗೊತ್ತಿಲ್ಲ. ಅವ ಹೇಗಿದ್ದ? ಅವನ ಪರಿಚಯ ಹೇಳುತ್ತೇನೆ ಕೇಳು. ನೋಡೋಣ. ತಲೆಗಳ 5 ಮತವಿನ ಬಗ್ಗೆ. ಅದಕ್ಕೆ 5 ಸರಿ, ಆಮೇಲೆ ನಿನಗೆ ಒಂದೇ ಶಿರ. ಒಂದು ಸೀರ ಯಾರಿಗೆ ಹೇಳುದು ನೀನು? ನಿನಗೆ ತಿನ್ಲಿಕ್ಕೆ. ಆಯ್ತು. ಆ, ಮತ್ತೆ ನಿನಗೆ 4 ಕೈಗಳು, ಅದಕ್ಕೆ 2 ಕೈ. ಹ್ಮ್. ನಮ್ಮನ್ನು ನೋಡಿದಾಗ ಕೆಂಪಿದ್ದ ಪ್ರಾಣಿ ತಪ್ಪಾಯ್ತು. ಹೆದರಿ ಹೆದರಿ ಹೋಯ್ತು. ಹೋಗ್ಲಿ. ಆದರೆ ನಿನಗೆ ವರ್ಣ ವ್ಯತ್ಯಾಸ ಇಲ್ಲ, ನಿನ್ನಲ್ಲಿ ನಗುವೇ ಉಂಟು. ಪರಿಚಯ ತಿಳಿದೆ ಅಲ್ಲ. ಈಗ ನಮಗೆ ನಿನ್ನ ಅಗತ್ಯ ಅಲ್ಲ, ಮೊದಲು ಪ್ರಾಣಿಯನ್ನು ತೋರಿಸ. ತೋರದೇ ಇದ್ರೆ ತೋರಿಸಬೇಕಾದ್ದು. 5 ತಲೆಯ ಆತನನ್ನೇ ನಾವು ಲೆಕ್ಕಕ್ಕೆ ಹಾಕಲಿಲ್ಲ. ಅದಕ್ಕೆ ನಿನ್ನನ್ನು ಹಿಡಿದು ನುಗ್ಗುತ್ತಾನೆ. ಗಂಟಲು ಎಳಿಲಿಕ್ಕಿಲ್ಲ. ನೋಡು, ಅದು ಹೆಬ್ಬೆಟ್ಟು. ಹೆಬ್ಬೆಟ್ಟು ಅವನಲ್ಲಿ. ನಿನ್ನನ್ನು ಗಂಟಲಿಗೆ ಹಾಕಿ ತಳ್ಳುವುದಕ್ಕೆ. ಛಲವು ಬೇಡ ನಿಮಗೆ. ಛಲ ಇದ್ರೆ ಬದುಕು. ತಲೆಗಿನಿಂದ ಮರೆಯ ಸೇರಿ ನಾವು ಮರೆಯಲ್ಲಿರುವವರಲ್ಲ. ತಲೆಗಳ ಇದರವನ್ನು ಸಹಿತ ಆ, ಕಲಿಗಳಾದ ನೀವು ಸಹಿತ ಆ, ತಿಳಿದು ನೋಡಲು ಸಲಹೆ ಇಕ್ಕರು ತಿಳಿದೇ ಬಂದದ್ದು ಇಲ್ಲಿಗೆ ಎನ್ನುವುದರಿಂದಲೇ ಆಡಿದ್ದು. ಏನು ನಿಮ್ಮನ್ನೆಲ್ಲ ಪೊರೆವ ತಾತ ನಾನೇ. ನಿಮ್ಮ ಬಾಯಿ ಕಲಚಿದೆಯಲ್ಲ. ಸಾಕೋ ಬಡ್ದದ್ದು. ಪ್ರಾಣ ಹೋಯ್ತು. ಇನ್ನು ಏನಿದ್ರು ತಿಂದು ಬರುವ. ಹೋಗುವ. ಅಣ್ಣ, ಏಯ್, ಓ, ಏನು ನಿನ್ನಷ್ಟಕ್ಕೆ ನೀನು? ಅದು ಸತ್ತೇ ಹೋಯ್ತಲ್ವೇ. ಪ್ರಾಣಿಗೆ ಬಿಗಿದೆ 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 ಸತ್ತೇ ಹೋಯ್ತು. ಹಾಗಾಗಿಯೇ ತಿನ್ನುವುದಕ್ಕೆ ಹೊರಟದ್ದು. ಅಣ್ಣ, ಓ, ತಿನ್ಬೇಕಲ್ಲ. ಹಸಿವಾಗ್ತದೆ. ಹಾ. ನೀನು ಓ ಅಲ್ಲಿದ್ದದನ್ನು ಹುಡುಕಿ ತಿನ್ನು. ಹಾ. ನಾನು ಇದನ್ನು ತಿನ್ನು. ಯಾರೋ ಯಾಕೆ ಬೊಬ್ಬೆ ಹೊಡೆಯುವುದು? ಇಬ್ರು ಒಟ್ಟಿಗೆ ಹೋಗುದಾ? ಎಲ್ಲಿಗೆ? ಆ ಪ್ರಾಣಿ ಇರುವಲ್ಲಿಗೆ. ಅದು ನೀನು ಹುಡುಕಿ ತಿನ್ನು, ನಾನು ಇದನ್ನು ತಿಂತೇನೆ. ಅಣ್ಣ, ಓ, ಹೊಡೆದದ್ದು ನಾನಿಲ್ಲ. ಹೌದು. ಆ ಪ್ರಾಣಿ ಕಾಣದೆ ಹೋಗಿದೆ. ನೀನು ಅದನ್ನು ಹೊಡಿ. ಕಾಣದ ಪ್ರಾಣಿಯನ್ನು ತಿನ್ನುವುದಕ್ಕಾಗ್ತದ? ಮತ್ತೇನು ಮಾಡುವುದು? ಇರುವುದು ನಾವಿಬ್ಬರು, ಆ ಪ್ರಾಣಿ ಒಂದೇ. ಏನು ಮಾಡುವುದು? ತಿನ್ನುವುದಕ್ಕೆ ನಾವಿಬ್ಬರಿದ್ದೇವಲ್ಲ. ಸರಿ, ಪಾಲಾಗ್ಬೇಕಾ? ಹಾ. ಅನ್ನದ ಮಂದಿರ ಪಾಲು ನಿನ್ನಿಂದಲೇ ಪ್ರಾರಂಭವಾ? ಮತ್ತೆ ಮನಸ್ತಾಪ ಇರೋ ಕೂಡದು. ಹಾಗಾದ್ರೆ ಮತ್ತೆ ಹಾಗೆ ಹೀಗೆ ಅಂತ ಹೇಳಬಾರ್ದು. ಹೌದು. ಸಿಕ್ಕಿದ್ದನ್ನು ಚಂದವಾಗಿ ಇಟ್ಟುಕೊಳ್ಬೇಕು. ಏಯ್, ಅಣ್ಣ, ಆ ಪ್ರಾಣಿಯನ್ನು ಹಾ. ರಕ್ತ ಮಾಂಸ ಚರ್ಮ ಇದೆಲ್ಲ ನನಗೆ, ಹಾ. ಉಳಿದದ್ದೆಲ್ಲ ನಿನಗೆ. ಎಲುಬನ್ನು ಹಿಡಿದುಕೊಂಡು ನಾನೇನು ಕೋಲಾಟದ ತಂಡ ಕಟ್ಟಬೇಕು? ಏಯ್, ಅದು ತಿನ್ನುವುದಕ್ಕೆ ಒಳ್ಳೆದಾಗ್ತದೋ? ಅದನ್ನು ನೀನು ಕೊಟ್ಟು ಹೋಗು, ನಿನಗೆ ಆಯ್ತು. ಅದು ಯಾಕೆ ಬೇಡ? ಆಗುವುದಿಲ್ಲ, ಪಾಲಿನಲ್ಲಿ ನನಗೆ ಸಹಮತ ಇಲ್ಲ. ಹಾಗಾದ್ರೆ ಒಂದು ಉಪಾಯ ಮಾಡುವ. ಏನು? ಹಿಡಿ ಅದರ ಕಾಲು, ಏಯ್! ಒಂದು ಕೈ ಕೈ ಉಂಟಾ? ಪರ್ರ ಹರಿಯುವುದು ಮೇಲಿಂದ ಕೆಳಗೆವರೆಗೆ. ಹೌದಾ? ಯಾರಿಗೆ ಎಷ್ಟು ಬರ್ತದೆ ಅಷ್ಟನ್ನು ಹಂಚಿಕೊಳ್ಳುವ. ಬಾ, ಬಾ, ಬಾ. ಏನು ನಿಲ್ಲಿಸಿದೆ? ಹಸಿವೆ ಆಗ್ತದೆ, ನೀನೆಲ್ಲ ವಿವರಣೆ ಕೊಟ್ಟುಕೊಂಡು ಕೂತ್ರೆ. ಹಾಗಾದ್ರೆ ಒಂದು ಉಪಾಯ ಮಾಡುವ. ಏನು? ಹೇಗೂ ಸತ್ತು ನೀರಿನಲ್ಲಿ ಬಿದ್ದಿದೆ, ಅದು ಹೌದು. ಒಂದು 4 ದಿವಸ ಕಲೀಲಿ. ಹಾ. ಏನಾಗ್ತದೆ? ದಪ್ಪಗಾಗ್ತದೆ. ದಪ್ಪಗಿದ್ದದೆಲ್ಲ ನೀರಿನಲ್ಲಿ ಬಿದ್ದದ ಅಲ್ಲ, ಮತ್ತ ಹಾಗೆ ಹೇಗೆ? ಬಿದ್ದು 4 ದಿವಸ ಕಲ್ದ್ರೆ ದಪ್ಪ ಆಗುದು. ಮಿಜು ಮಿಜು ಹುಟ್ಟಿಕೊಳ್ಳುತ್ತದೆ, ಜೊತೆಗೆ ಪರಿಮಳ ಬರ್ತದೆ. ಹುಳಿ ಹುಳಿ. 4 ದಿವಸ ಕಾಯುವ.
ತನುಜರಲ್ಲಿ ಜಯ ಸೇರದಿರುತ್ತಿರೆ ನಡೆ ನಾನು ಸ್ಮರಿಸಿ ಭಕ್ತಿಯೊಳಾದೆ ಮಾಯೆಯನು ಮನದೋಳು ಅರಿದನು ಹುಲದ ಹಸದಳ ಹಲದ ಗುಳಿರುವೆ ಕಪಟದೊಳಗೆಂದೆನುದೋ ಓಹೋ, ಈಗ ಬರ್ಬೇಕು ಇವ್ರು. ನಿಮ್ಮ ಬರುಯೋಗೆ ಮೆಚ್ಚಿದೆ ನಿಮ್ಮ ಬರುಯೋಗೆ ಬಲು ಹೆಚ್ಚಿನ ತೋಳದೊಳಗೆ ಆಶ್ಚರ್ಯವಾಗುತ್ತೇನ ಉಚ್ಚರಿಸುವುದೇನು ಅಜ್ಜಾಣಿಯದ ಕರಕರವುದು ಸಂಗಡದಿ ಮೆಚ್ಚಿದೆ ನಿಮ್ಮ ಬರುಯೋಗೆ ಬಲು ಹೆಚ್ಚಿನ ತೋಳದೊಳಗೆ ಮೆಚ್ಚಿದೆ ಬಳಿರೆ ಬಾಪುರೆ ದೇವ್ರೇ. ಅದೆಂತದು ಬಾಪುರೆ ಬಾಪುರೆ ಹೊಗಳಿಕೆ ಹೊಗಳಿಕೆ ಹೊಗಳಿಕೆಯಲ್ಲಿ ಬಾಪು ಬರ್ತದ ಸಂತೋಷದಿಂದ ಹೊರಹೊಮ್ಮಿದ ಉದ್ಗಾರಗಳದು ನಿನ್ನ ಸಂತೋಷಕ್ಕೆ ಕಾರಣವಾದ್ದು ಏನು ನಿಮ್ಮ ಭುಜ ವಿಕ್ರಮ. ಹೇಗಿದ್ದೇವೆ ಏನು ಹೆಚ್ಚಿನ ತೋಳದು ಏಯ್! ಎರಡೇ ಇರುವುದು. ಎರಡೇ ತೋಲು ಇರುವುದು ಹೆಚ್ಚಿನ ತೋಲು ನಿನಗೆ ಮಾತ್ರ 4 ಒಳಗಿರುವ ವಿಕ್ರಮ. ಆಗಿರುವುದು ಖಂಡಿತ ನಿನಗೆ ಆಶ್ಚರ್ಯ. ಏನೋ ಅಚ್ಚಳಿಯದ ಬಟರಹುದು ಈಗ ಗೊತ್ತಾಯ್ತಾ ಅರ್ಥವಾಯ್ತು ನಿನಗೆ. ನನ್ನ ತಮ್ಮನ 4 ಪೆಟ್ಟು ಬಿದ್ದದ್ದೇ ಬಿದ್ದದ್ದು ನಾ ಬಿದ್ದದಲ್ಲು ಆ, ನೀವಿನ್ನಿದ್ದೀರಿ ಏನು ಬಿದ್ದವ ಎದ್ದು ಬಂದೆ ಇಬ್ಬರಿಗೂ ಕೊಡಬೇಕು ಅಂತ ಆಯ್ತು. ಎಂತದು ಕೊಡುವುದು ಕೈ ಮೇಲೆ ಮಾಡುವುದೇನು ಅದು ಕೊಡುವ ಕೈ ಮೇಲೆ ಸರಿ, ಕಟ್ಟಿಕೊಂಡು ಬರ್ಬೇಕು. ಹೀಗೆ ಕೊಡ್ಲಿಕ್ಕಾಗ್ತದ? ಕೊಡುವವರು ನಾವು ಹೌದು, ಕೊಡುವುದು ಹೀಗೆ. ನೀನು ಸೋತವನಲ್ವೇನೋ ಹೌದು, ಸೋತವರು ಗೆದ್ದವರಿಗೆ ಕೊಡುವ ಕ್ರಮ ಉಂಟಾ ಇಲ್ವೋ? ಗೆದ್ದವರು ಯಾರಿಗಾದ್ರೂ ಕೊಡ್ಬೇಕು ಯಾರಿಗೆ ಕೊಡಿಸಿ? ಗೆದ್ದವರಿಗೆ ಯಾರಾದ್ರೂ ಕೊಡುವುದಿದ್ರೆ 3ನೇವರಾಗ್ಬೇಕು ನಿಮ್ಮ ಸೋತಂತಹ ನಿನ್ನಿಂದ ನಾವು ಪಡೆಯುವವರಲ್ಲ ಸೋತವ ನೀನು ನಮ್ಮಲ್ಲಿ ಕೇಳು ಹೌದಾ? ಏನು ಬೇಕು ಎಲ್ಲಿ ಬೇಕು ಎಷ್ಟು ಬೇಕು ಯಾವುದು ಬೇಕು ನಾ ಬೇಡದವನೇನು ಅಲ್ಲ. ಬೇಡ ಹಾಗಾದ್ರೆ. ಆದೀತು, ಎಂತದಾದೀತು ನಂಬಿಕಿಲ್ಲ ನೀ. ನಂಬಿಕೆ ಬರಬೇಕಾದ್ರೆ ಕೈ ತಟ್ಟಿ ಹೇಳು. ನೋಡ ಕೈ ತಟ್ಟಿ ಸುಲಭ ಇದು. ಏ, ಕೈ ತಟ್ಲಿಕ್ಕೆ ಇಲ್ಲಿ ಯಾರು ಇಲ್ವೋ ನಿನಗೆ ಕಾಣ್ತದ ನಾನು ಭಾಷಣ ಮಾಡಿದ್ದೇನೆ, ಮತ್ತೆ ನೀನು ಕೈ ತಟ್ಟಿ ಅಂತ ಹೇಳಿದ್ದಲ್ವಾ ಅದಕ್ಕೆ ಚಪ್ಪಾಳೆ ಅಂತ ಹೆಸರು. ಮತ್ತೆ ನೀನು ಕೈ ತಟ್ಲಿಕ್ಕೆ ಯಾಕೆ ಹೇಳಿದ ನನ್ನ ನಿನ್ನ ಅಂತ ಹೇಳಿದ್ಯಾ ಸೇರಿಸು. ನಿಮಗೆಲ್ಲ ಹೇಳಿಕೊಟ್ಟ ಇಷ್ಟಿಷ್ಟು ಮಾತಾಡ್ತೀವಿ ನನ್ನ ಅಂತ ಸೇರಿಸ್ಲಿಕ್ಕೆ ಆಗುದಿಲ್ಲ ನಿಮಗೆಲ್ಲ ಹೇಳಿಕೊಟ್ಟಾಗಬೇಕಲ್ಲ. ಈಗ ಏನು ಕೇಳ್ತೀಯ ಅದನ್ನು ಕೊಡುವುದಕ್ಕೆ ಸಿದ್ಧರಿದ್ದೇವೆ ಸಿಗಲೇ ಕೈಯೊಳಗೆ ಸಿಕ್ಕಿದಿರಿ ಕೈಯೊಳಗೆ ಕೈಯೊಳಗೆ ಬಲು ಸೊಕ್ಕಿನ ಮೂರ್ಖರೆ ನಿಮಗೆ ಸೊಗಿಲಿಗಳ ಉದಯನವ ಇವರಿ ಪಕ್ಕನೆ ನಿಮ್ಮಯ ಇರೋ ಸಿಕ್ಕಿದಿರಿ ಕೈಯೊಳಗೆ ಕೈಯೊಳಗೆ ಬಲು ಸೊಕ್ಕಿನ ಮೂರ್ಖರೆ ನಿಮಗೆ ಸಿಕ್ಕಿದಿರಿ ಇದು ನಮ್ಮ ಕೈಯಲ್ಲಿ ಸುಮ್ಮನೆ ಹೋಗ ಎಂತದ್ದು? ಹೇಳಬೇಡ. ನೀನು ಇಷ್ಟು ಸಣ್ಣ ಶರೀರದವ ನಾವು ದೀರ್ಘದೇಹಿಗಳು. ಒಮ್ಮೆ ಕೈಯಲ್ಲಿ ಹೇಗೆ ಸಿಗುವುದು ಎಂತದ್ದು? ನಿನ್ನ ಹಿಡಿಯಲ್ಲಿ ನಾವು ಹೇಗೆ ಸಿಗುವುದು ಮೇಯಿಂದಲ್ವೋ? ಮತ್ತೆ ಮಾತಿನಿಂದ ಮಾತಿನಿಂದ ಸೊಕ್ಕಿನಿಂದ ಆಡಿದ್ರಲ್ಲ ಕೊಡ್ತೇವೆ ಎನ್ನುವ ಹಕ್ಕಿನಿಂದಲೇ ಹೇಳಿದ್ದು ಹಕ್ಕಿನಿಂದ ಕೊಡುವುದಕ್ಕೆ ನಿಮ್ಮಲ್ಲಿ ಎಂತದ್ದು? ಏನಿಲ್ಲ ಅಂತ ಭಾವಿಸಬೇಡ ಒಂದು ತಲೆ ನೋಡಿದೆಯಾ? ಈಗ ಇದೆಂತದು ನೋಡು ಅದಿತ್ತದು. ಇದು ನಮ್ಮ ಮಂಡೆ ಅದಿದ್ದೇ ನಾವು ಕೊಡ್ತೇವೆ. ಓ, ಅದೊಂದುಂಟಲ್ಲ. ಏನು ಅದು ಎಂದು ಅಂತ ಅಲ್ವಾ ನಿನಗಿಲ್ವಾ ನಮಗೆ ಒಂದೇ ಇರುದು. ಅದಿತ್ತು, ಎಂತದು ಆದೀತು ಅದನ್ನೇ ಕೊಡಿ. Yeah.
ಸಾನುರಾಗದಲ್ಲಿ ಮನದಿರಯನುದಲ್ಲಿ ಸಾನುರಾಗದಲ್ಲಿ ಹೋಯ್ತಲ್ಲ ಹೋಯ್ತಲ್ಲ ಇಷ್ಟು ಬೇಗ ನಮ್ಮ ಕಥೆ ಮುಗಿಯುತ್ತದಲ್ಲೋ? ಮುಗೀತಲ್ವ ನಮ್ಮದು ಮುಗೀತಲ್ವಾ ಏನು ಮಾಡುವುದೆಂಬ ಪ್ರಾಣವ ಕೇಳಿದ ಜಾಣತನದಲ್ಲಿ ವಂಚಿಸುತ್ತ ಸಾನುರಾಗದಲ್ಲಿ ನಾವು ಕೊಡದೆ ಹೋದ್ರೆ ಅಪವಾದಕ್ಕೀಡಾಗ್ತೇವೆ ಅಣ್ಣ. ಏ ತಮ್ಮ ಅಪವಾದ ಬರಬಾರ್ದು ಅಂತಾದ್ರೆ ನಿನ್ನಲ್ಲಿ ಒಂದು ತಲೆ ಉಂಟಲ್ವಾ ಕೊಟ್ಟು ಬಿಡು. ಇದು ಹಣ್ಣು ಹೌದು ನನಗೆ ಆ, ಏ, ಆ, ಆಗ್ಲಿಕ್ಕಿಲ್ಲ. ಯಾಕೆ ನೀನು ಮೊದಲು ಕೊಡು, ನಾನು ಮತ್ತೆ ಬರ್ತೇನೆ ಆಯ್ತಾ? ಈಗ ಸಣ್ಣವರೇ ಮೊದಲು ಕೊಡುವುದು ದೊಡ್ಡ ಭಾಷೆ 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 ಏಯ್! ಗಡಿಯ ನಮ್ಮ ಪ್ರಾಣ ಕೊಡುವುದೇನು? ಏ ತಮ್ಮ ಕೊಡ್ಲಿಕ್ಕೆ ಅವನಿಗೆ ಭಾಷೆ ಇಲ್ಲ, ಹಾಗಾಗಿ ನಮ್ಮಲ್ಲಿ ಭಾಷೆ ಕೇಳಿದ್ದಾನೆ. ಅಣ್ಣ, ಓ ಚಿಕ್ಕ ತಲೆಯ ಆತನಲ್ಲಿ ಅಷ್ಟು ಆಲೋಚನೆ ಇರಬೇಕಾದ್ರೆ ದೊಡ್ಡ ತಲೆಯ ನಮಗಿನ್ನಷ್ಟೇ ಇರಬೇಡ. ಇದೆಲ್ಲ ಬೇಕಾ ನಮಗೆ? ನೋಡು, ಬೇಡ. ಅವನನ್ನು ನಾವು ಸೋಲಿಸಬೇಕು. ಕೇಳು ಕೇಳು ಏ, ನಾವು ಕೇಳಿದ್ದನ್ನು ಕೊಡ್ತೇವೆ ಅಂತ ಮಾತ್ರಕ್ಕೆ ನಾವು ನಿಮಗೆ ಕೊಡುವುದು. ಅಂದ್ರೆ ನಮ್ಮ ಪ್ರಾಣವನ್ನು ಏನು ಕೇಳಿದ್ರು ನಿಮಗೆ ಕೊಡ್ತೇನೆ. ಹೌದಾ? ಓ. ನಮ್ಮ ಪ್ರಾಣವನ್ನು ತೆಗೆದುಕೊಳ್ಳುವ ಸ್ಥಳದಲ್ಲಿ ಒಂದು ಬಿಂದು ನೀರು ಸೋಕ ಕೂಡದು. ಯಾಕೆ ಅಷ್ಟು ಉದ್ದ ಮಾತು? ಇಲ್ಲ, ನೀರಿಲ್ಲದಲ್ಲಿಯೇ ನಮ್ಮ ತಲೆ ಕಡಿದ್ರೆ ಆಯ್ತು ಅಷ್ಟೇ. ಬಹಳ ತಿಳಿದವರಲ್ಲ, ಕಾಯದಿಂದಲೇ ಅಳತೆ ಮಾಡಿದ್ದೀರಿ. ಆ, ಅಂದ್ರೆ ನಿಮ್ಮ ಅರಿವು ಕೇವಲ ಸಣ್ಣ ಮಟ್ಟದ್ದು ಎನ್ನುವುದೇ ಸ್ಪಷ್ಟ. ನ್ಯಾಯದಿಂದಲೇ ಕೇಳಿದ್ದೇವೆ. ಆದ್ದರಿಂದಲೇ ಆಡಿದ್ದು. ಏನು? ಅರಿಯದ ನಿಮಗೆ ಆ, ಅರಿವನ್ನು ಒಳ ಮೂಡಿಸಿದ್ದೇನೆ, ಓಹೋ. ನೋಡಿ. ಹಾ ಹಾ ಬೆಳಕು ಬೆಳಕು. ಕ್ಷೀರಾನವ ಶಯನ ನಾರಾಯಣ ನೀರಜದಳ ನಯನ ನಾರಾಯಣ ನೀರಜದಳ ನಯನ ಘೋರ ದುರಿತ ಸಂಹಾರಣ ಘೋರ ದುರಿತ ಸಂಹಾರಣ ದೀನೋದಾರಿನ ಮಾರವನಾಯ ಕ್ಷೀರಾಣವ ಶಯನ ನಾರಾಯಣ ನೀರಜದಳ ನಯನ ನಾರಾಯಣ ನೀರಜದಳ ನಯನ ಶ್ರೀಹರಿ ಜಯ 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 ಜಯ. ಓ ಹರಿಯೇ, ಕ್ಷೀರಾರ್ಣವ ಶಯನನೇ, ನೀರಜದಲ ನಯನನೇ, ಘೋರ ದುರಿತವನ್ನು ಸಂಹಾರ ಮಾಡುವವನೇ, ನಮಗರಿವೇ ಇಲ್ಲದೆ ನೀನೇ ನಮ್ಮ ತಂದೆ ಎನ್ನುವುದನ್ನು ತಿಳಿಯದೆ ನಿನ್ನನ್ನು ಕಂಡಾಕ್ಷಣವೇ ಬೈದೆವು ಬಡಿದೆವು ಭಂಗಿಸಿದೆವು. ನೀನೇ ನಮ್ಮ ಸೃಷ್ಟಿಗೆ ಕಾರಣೀಕರ್ತ ಎನ್ನುವ ಹಾಗೆ ಈಗ ತಿಳಿದುಕೊಂಡಿದ್ದೇವೆ. ಆದ್ದರಿಂದ ಮಾಡಿದಂತಹ ಘೋರ ಅಪರಾಧವನ್ನು ಮನ್ನಿಸಿ ನಮಗೆ ಒಂದು ಯೋಗ್ಯತೆಯ ನೆಲೆಯನ್ನು ಅನುಗ್ರಹಿಸುತ್ತಂದೆ. ಶರಣಾಗತಿಗೆ ಮೆಚ್ಚಿದ್ದೇನೆ, ನಿಮ್ಮಿಚ್ಛೆಯೇನು? ಓ ವಿಶ್ವವಿರಾಟ್ ಸ್ವರೂಪನೇ, ನಿನ್ನ ತೋರುವಂತಹ ರೂಪವನ್ನು ಕಂಡಾಗ ನಮ್ಮ ಮನಸ್ಸಿಗೆ ಸಂತೋಷವಾಯಿತು. ಮಾಡಿದಂತಹ ಪಾಪಗಳೆಲ್ಲವೂ ಕೂಡ ನಮ್ಮ ಪಾಲಿನಿಂದ ನಿಮ್ಮ ಪಾಲಿಗೆ ಒದಗಿ ಬಂತು ಎಂಬುದನ್ನು ಅರ್ಥ ಮಾಡಿಕೊಂಡೆವು. ನಮ್ಮನ್ನು ಮನ್ನಿಸಿ ನಮಗೊಂದು ಹೆಸರುಗಳನ್ನಿರಿಸಿ ಆ ಹೆಸರುಗಳು ಪ್ರಪಂಚ ಇರುವ ತನಕ ಇರುವ ಹಾಗೆ ಅನುಗ್ರಹಿಸಬೇಕು. ಕರುಣೆ ಮದಿರದ ಗಾಂಧಿಯ ನಿನಗ ಮಧು ಎಂದೆ ಮದದೇ ಗಡಿಡ ಗಗಯನ ಕೈ ಮುದದೇವು ನಿಮ್ಮಿಷ್ಟದಂತೆ ನಡೆದು
ಮುದಪ್ಪುವನಿಗೆ ಮಧುವೆಂದು ಧನ್ಯನಾದೆ. ಕಠಿಣ ಕಾಯದವನಿಗೆ ಕೈಟಭ ಎನ್ನ ಹೆಸರಿನ ಸಂತೋಷಕನಾದೆ. ಜಲಬಿಂದು ಸಂಕಗೂಡದೆನ್ನುವುದಕ್ಕಾಗಿ ಜಗ್ಗೆಯಲ್ಲೇ ನಿಮ್ಮಂದಿರಿಗೆ ಸಂಹರಿಸಿ ಸರಿ. ನಾನು ಮಧುಸೂದನಾಗ್ತೇನೆ ಕೈಟಭಾರಿ ಎನ್ನಿಸಿಕೊಂಡು ಧನ್ಯರಾದೆವು. ನಿಮ್ಮ ಮೇಧಸ್ಸನ್ನು ಜಲಜೆಲ್ಲ ತುಂಬಿ ತಲೆಯನ್ನು ಸುರಿಸಿ ಮೇದಿನಿ ಎನ್ನುವಂತೆ ಸಂಹರಿಸುವ ಓಹೋ. ನಿಮ್ಮ ಭಯಕ್ಕೊಳಗಾಗಿ ನನ್ನ ನಾಭಿ ಕಮಲ ನಾಳದೋಳದಲ್ಲಿ ಹೊದಗಿ 5,000 ವರ್ಷಕ್ಕಿಂತ ಹೆಚ್ಚು ಸಾಧಕನಾಗಿ ಅರ್ಹನಾಗಿರುವಂತಹ ಬ್ರಹ್ಮನನ್ನು ಹೊರಬರಿಸಿ ಸೃಷ್ಟಿಗೆ ನಿಯಮವನ್ನು ಮಾಡಿ ಕಳುಹಿಸುತ್ತೇನೆ. ಸರಿ. ಅವನಿಂದಲಾಗಲಿರುವಂತಹ ಸೃಷ್ಟಿಯು ಮೇದಿನಿ ಎನ್ನುವುದರ ಕೊಂಡಾಗ್ತದೆ ಓಹೋ. ಎನ್ನುವುದರಿಂದ ನಿಮಗೆ ಹೆಚ್ಚಿನ ಕೀರ್ತಿ ಬರ್ತದೆ. ಬನ್ನಿ ಜಂಗೆ ಜಯ 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 ಜನನಿಯ ಮಾಲಿನಿಯ ವರತ ಮೂಜಾಪೇಕ್ಷೆಯರಿ ಕಾಮಿನಿಯು ಶೋಣಿತಾಪುರ. ಇಲ್ಲಿಗೆ ಅಧಿಕಾರಿಣಿಯಾಗಿರುವವರು ನನ್ನ ತಾಯಿ ದಿತಿದೇವಿ. ದೈತ್ಯಕುಲದ ಮಾತೆಯನ್ನೇ ನೆಗಳತೆಯನ್ನು ಹೊಂದಿದವರು. ಅವರ ಪ್ರೀತಿಯ ಸುಪುತ್ರಿ ನಾನು. ಮಮತೆಯ ಮಗಳಾದ್ದರಿಂದ ಮಾಲಿನಿಯನ್ನು ಹಾಗೆ ಪ್ರೀತಿಯಿಂದ ಕರೆಯುತ್ತಾ ಇದ್ದಾರೆ. ಸಂಪತ್ತು ಸೌಭಾಗ್ಯದಿಂದ ತುಂಬಿ ತುಳುಕುತ್ತಾ ಇದೆ ಈ ಶೋಣಿತಾಪುರ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ರೆ ನಮಗೆ ಯಾವುದೇ ಕುಂದು ಕೊರತೆಗಳಿಲ್ಲ. ಸದಾ ಆನಂದವನ್ನೇ ಅನುಭವಿಸ್ತಾ ಇದ್ದೇವೆ. ವಿದ್ಯಾಭ್ಯಾಸಗಳನ್ನು ಮುಗಿಸಿಕೊಂಡು ಅರಮನೆಗೆ ಬರುವಂತಹ ಸಂದರ್ಭ. ಯಾಕೋ ಏನೋ ನಿನ್ನೆ ದಿವಸ ನನ್ನ ತಾಯಿ ಶೋಕಾಗಾರವನ್ನು ಸೇರಿಕೊಂಡಿದ್ರು. ಬಹಳಷ್ಟು ದುಃಖಿಸ್ತಾ ಇದ್ರು, ಕಣ್ಣೀರು ಸುರಿಸ್ತಾ ಇದ್ರು. ಅವರ ಕಣ್ಣೀರಿಗೆ ಕಾರಣ ಏನೆಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಂಡೆ. ಅಂದ್ರೆ ನಾವು ಹಿರಿಯ ಭಾಗಿಗಳಾಗಿದ್ದೇವೆ. ಕಿರಿಯರಾದಂತಹ ದೇವತೆಗಳು ಸ್ವರ್ಗಲೋಕವನ್ನು ಆಳುತ್ತಾ ಇದ್ದಾರೆ. ಸಕಲ ಸೌಭಾಗ್ಯವನ್ನು ಅನುಭವಿಸಬೇಕಾದವರು ಹಿರಿಯರಾಗಿ ನಮಗೆ ಹಕ್ಕಿದೆ. ಅದನ್ನು ಕೇಳುವುದಕ್ಕಾಗಿ ಮಕ್ಕಳನ್ನು ಕಳುಹಿಸಿಕೊಟ್ಟರಂತೆ ದೇವಲೋಕಕ್ಕೆ. ಅದೇನು ಮಾಡೋಣ, ಆ ದೇವತೆಗಳು ಮೋಸ ಮಾಡಿಬಿಟ್ರು. ಸಮರದಲ್ಲಿ ಆ ಮಕ್ಕಳ ಸರ್ವನಾಶ ಮಾಡಿಬಿಟ್ರಂತೆ. ಹಾಗಾಗಿ ತಾಯಿ ದುಃಖಿಸ್ತಾ ಇದ್ದಾರೆ. ಅವರ ದುಃಖದ ವಿಚಾರವನ್ನು ಕೇಳಿ ನನಗೂ ಸ್ವಲ್ಪ ದುಃಖವಾಯಿತು. ಆದರೂ ಧೈರ್ಯವನ್ನು ತಂದುಕೊಂಡು ತಾಯಿಗೆ ಧೈರ್ಯದ ಮಾತನ್ನು ಹೇಳಿದೆ. ಚಿಂತಿಸಬೇಡಿ ಅಮ್ಮ, ಕಳೆದು ಹೋದ ಕಾರ್ಯಕ್ಕೆ ಯಾವತ್ತೂ ಚಿಂತಿಸಿ ಫಲವಿಲ್ಲ. ಮುಂದೇನು ಮಾಡಬೇಕು ಅನ್ನುವ ಹಾಗೆ ಯೋಚನೆಯನ್ನು ಮಾಡಬೇಕು, ಯೋಜನೆಯನ್ನು ಕೈಗೊಳ್ಳಬೇಕು ಅನ್ನುವ ಹಾಗೆ
ನನ್ನಿಂದ ಏನು ಉಪಕಾರ ಆಗ್ತದೆ? ದೈತ್ಯ ಕುಲವನ್ನು ಬೆಳಗುವಂತ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತ ಹೇಳಿದೆ. ಆ ಹೊತ್ತಿನಲ್ಲಿ ಅಮ್ಮನಾಡಿದಂತಹ ಮಾತು, ನೇರವಾಗಿ ಕಾನನಕ್ಕೆ ಹೋಗಬೇಕು, ಬ್ರಹ್ಮದೇವನ ಕುರಿತು ತಪಸ್ಸನ್ನು ಮಾಡಬೇಕು, ಒಲಿದು ಬಂದಂತಹ ಸಂದರ್ಭ ಮುಂದೆ ನಿನ್ನ ಉದರದಲ್ಲಿ ಹುಟ್ಟುವಂತಹ ಮಗು ಗಂಡು ಆಗಬೇಕು ಅಂತ ವರವನ್ನು ಕೇಳಿಕೊಂಡು ಬಾ ಅನ್ನೋ ಹಾಗೆ ನನಗೆ ಆಶೀರ್ವಾದ ಮಾಡಿದ್ದು. ಅವರ ಆಜ್ಞೆಯನ್ನು ಶಿರದಲ್ಲಿ ಧರಿಸಿಕೊಂಡು ಬಂದು ನಿಂತಹ ಸ್ಥಳ ಇದುವೇ ಘೋರಾರಣ್ಯ. ಏನಾದ್ರೂ ಶಬ್ದ ಕೇಳ್ತದೆ ಇಲ್ಲಿ? ನಿಶಬ್ದವಾದಂತಹ ವಾತಾವರಣ ಸ್ವಾಮಿ. ಹೌದು, ತಪಸ್ಸು ಮಾಡುವುದಕ್ಕೆ ಯೋಗ್ಯವಾದಂತಹ ಸ್ಥಳ ಇದು ಎನಿಸಿಕೊಂಡಿದೆ. ಹಾಗಾದ್ರೆ ತಪಸ್ಸಲ್ಲಿ ತೊಡಗಿಕೊಳ್ಳು. ಓಯ್, ನಾನು ಸ್ವಲ್ಪ ಯೋಚನೆ ಮಾಡೋದು ಬೇಡವೆ? ನಾನು ಹೇಗಿದ್ದೇನೆ? ಚೆಲುವಿಕೆ ಯೌವನದಿಂದ ಕಂಗೊಳಿಸ್ತಾ ಇದ್ದೇನೆ. ಇದು ಕೃತಕ ಸೌಂದರ್ಯ ಅಲ್ಲ ಸ್ವಾಮಿ, ಹುಟ್ಟಿನಿಂದಲೇ ಸಂಪಾದಿಸಿದಂತಹ ಸೌಂದರ್ಯ ಇದು. ಹಾಗಾದ್ರೆ ಸೌಂದರ್ಯವತಿಯಾದಂಥ ನಾನು ಈ ರೂಪದಿಂದ ತಪಸ್ಸನ್ನು ಮಾಡಿದರೆ ಖಂಡಿತ ನನಗೆ ತೊಂದರೆ ಆಗ್ತದೆ. ಯಾರಿಂದ? ಇಳೆಯ ಕಾಮುಕರಿಂದ. ನೋಡಿದ್ರೆ ತಪಸ್ಸು ಕೆಟ್ಟು ಹೋಗ್ತದೆ. ಹೌದು, ಇಳೆಯ ಕಾಮುಕರು ಎನ್ನು ಮೋಹಿಸದೆ ಉಳಿಯಲಾರದು. ಅಷ್ಟೇ ಅಲ್ಲ, ಆ ಜನ್ಮ ಶತ್ರುಗಳಂತ ದೇವತೆಗಳು ನನ್ನ ತಪಸ್ಸು ವಿಚಾರ ಗೊತ್ತಾದ್ರೆ ಭಂಗ ಬರ್ತದೆ. ಹಾಗಾದ್ರೆ ಯಾರಿಗೂ ತಿಳಿಯದ ರೀತಿಯಲ್ಲಿ ತಪಸ್ಸನ್ನು ಮಾಡಬೇಕು. ಯಾವ ರೀತಿ ಮಾಡುದು? ಯೋಚನೆ ಮಾಡಬೇಕಾದಂಥ ಅಗತ್ಯ ಇಲ್ಲ. ಯಾವ ರೂಪವನ್ನು ಧರಿಸುವುದಕ್ಕೆ ನಮಗೆ ಸಾಧ್ಯವಾಗ್ತದೆ. ಹಾಗಾದ್ರೆ ಬೇರೆ ರೂಪದಿಂದ ನಾನು ತಪಸ್ಸು ಮಾಡಬೇಕು. ನನ್ನ ಫಲ ಖಂಡಿತ ಸಿಗ್ತದೆ. ಏನು ಮಾಡೋಣ? ಸರಿ ಸರಿ, ದೂರದಲ್ಲಿ ಕಾಣಿಸ್ತಾ ಇದೆ ಮಹಿಷಿಗಳ ಹಿಂಡು. ಮಹಿಷಿ ರೂಪದಿಂದ ತಪಸ್ಸನ್ನು ಮಾಡಿದರೆ ಯಾವುದೇ ಅಡಚಣೆ ಬರುವುದಕ್ಕೆ ಸಾಧ್ಯವಿಲ್ಲ. ಮತ್ತೆ ಯಾಕೆ ತಡ? ಮಹಿಷಿ ರೂಪದಿಂದ ತಪಸ್ಸನ್ನು ಆಚರಿಸ್ತೇನೆ. ಮುನೆ ನಾನು ಅದೆಷ್ಟೋ ಕಾಲಗಳಿಂದ ತಪಸ್ಸನ್ನು ಮಾಡುತ್ತಾ ಬಂದಿದ್ದೆ. ಆದರೆ ಈ ಕಾಲಕ್ಕೆ ನನ್ನ ತಪೋಭಂಗವಾಯಿತು. ಯಾಕೆ ಹೀಗೆ ಆಯಿತು ಎಂಬುದನ್ನು ನನ್ನ ಜ್ಞಾನ ದೃಷ್ಟಿಯಿಂದ ನೋಡಿದೆ ಅಂತಾದರೆ, ದ್ವಿತೀಯ ಸುಧೆಯಾದಂತಹ ಮಾಲಿನಿಯು ಮಹಿಷಿ ರೂಪವನ್ನು ಧರಿಸಿ ತಪಸ್ಸನ್ನು ಮಾಡುತ್ತಿದ್ದಾಳೆ. ಇದು ಹೇಗಾಯಿತು ಬಲ್ಲಿರ? ಸರಿಯಾದ ಶಿಕ್ಷೆ ಆಗಲೇಬೇಕು. ಯಾವ ಉದ್ದೇಶದಿಂದ ತಪಸ್ಸನ್ನು ಮಾಡುತ್ತಿದ್ದಾಳೆ? ದಿಢಾಧೋರಣದಂತಹ ಮಗಳನ್ನು ಹೊಡೆಯಬೇಕು. ತನ್ನ ನಿಜ ರೂಪವನ್ನು ಮರೆಸಿ ಮಹಿಷಿ ರೂಪವನ್ನು ಧರಿಸಿ ತಪಸ್ಸನ್ನು ಮಾಡುತ್ತಿದ್ದಾಳೆ. ಈಕೆಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಈಕೆಯ ಉದರದಲ್ಲಿ ಹುಟ್ಟುವಂತಹ ಮಗು ಮಹಿಷಿಯಾಗಲಿ. ಇದು ಮುನಿ ಶುಭಾರ್ಷಕರ ಶಾಪ. ಓಯ್, ನಾನು ಶಾಪ ಕೊಟ್ಟೇನಂತೆ? ಇದ್ದಾರಲ್ಲ ಮೂರು ಮೂರ್ತಿಗಳು ಪರಿಹಾರಕ್ಕೆಂದೇ ಬರುವರು. ನಾನು ಕೊಟ್ಟಂತಹ ಶಾಪವನ್ನು ಮೂರು ಮೂರ್ತಿಗಳಿಂದಲೂ ಪರಿಹಾರ ಸಿಗದೆ ವನ ಎಲ್ಲ ಕೆಟ್ಟು ಹೋಯ್ತು. ತಪಸ್ಸು ಮಾಡ್ಬೇಕಲ್ವಾ? ಅದಕ್ಕೋಸ್ಕರ ಉತ್ತಮವಾದ ಸ್ಥಳವನ್ನು ಹುಡುಕುತ್ತಾ ಮುಂದುವರಿಯುತ್ತೇನೆ.
ಮೇಟಿ ಕೇಳಯ್ಯ ಹರುಡದೆ ಮಧುರ ಧೀರನಾಗಿಹ ತರಳನ ಬಯಸಿ ವಿರತಿಸಿದೆನು ಕರುಣಾ ಸಾಗರ ದೇವ ಪರಮೇಟಿ ಕೇಳಯ್ಯ ಜಯ 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 ಬ್ರಹ್ಮದೇವರೇ. ಮಾಲಿನಿ, ಇದೋ ನಿಮ್ಮ ಪುಣ್ಯ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ ತಂದೆ. ಶ್ರೇಯಸ್ಸಾಗಲಿ ಮಗಳೇ ನಿನಗೆ. ಕರುಣ ಸಾಗರ ದೇವ ಅನ್ನುವುದಕ್ಕೆ ಯಾವುದೇ ಅನುಮಾನ ಇಲ್ಲ. ಕರುಣೆಯ ಕಡಲು ಅದು ನಿಮ್ಮಯ ಒಡಲು. ಕಠಿಣವಾದಂತ ತಪಸ್ಸಿನಲ್ಲಿ ತೊಡಗಿಕೊಂಡವಳು ನಾನು. ನನ್ನ ತಪಸ್ಸಿಗೆ ಒಲಿದು ಬಂದಿರಾ ತಂದೆ. ಧನ್ಯಳಾದೆ ಧನ್ಯಳಾದೆ. ಈ ರೀತಿ ತಪಸ್ಸನ್ನಾಚರಿಸುವುದಕ್ಕೆ ಬಲವಾದಂತಹ ಕಾರಣ ಇದೆ. ಏನಮ್ಮ? ನಮ್ಮ ದೈತ್ಯ ಕುಲದಲ್ಲಿ ಗಂಡು ಮಕ್ಕಳಂತ ಯಾರು ಇಲ್ಲ ಸ್ವಾಮಿ. ನನ್ನೊಬ್ಬಳೆ ಮಗಳು ಮಾಲಿನಿ. ನೀನೋರು ಬಳಿ. ಹೌದು. ಆದ್ದರಿಂದ ನನ್ನ ತಾಯಿಯ ಆಸೆ ನನ್ನ ಆಸೆಯೂ ಹೌದು. ನಾನು ಮದುವೆಯಾದ ಬಳಿಕ ನನ್ನ ಉದರದಲ್ಲಿ ಹುಟ್ಟುವಂತ ಮಗು ಗಂಡು ಆಗಬೇಕು, ಸಮರ್ಥನಾಗಿ ಮೆರೆಯಬೇಕು, 3 ಲೋಕಗಳಲ್ಲಿ ಕೀರ್ತಿಶಾಲಿಯಾಗಿ ಮೆರೆಯಬೇಕೆನ್ನುವಂತ ಆಸೆ ಈಡೇರಿಸಿಕೊಡಿ ತಂದೆ. ಮಾಲಿನಿ, ಕುಲೋದ್ಧಾರಕನಾದಂತ ಮಗನೋರ್ವನನ್ನು ಪಡೆಯಬೇಕು ಎನ್ನುವಂತ ಹೆಬ್ಬಯಕೆ ನಿನ್ನದು. ಹೌದು ತಂದೆ. ನಿಮ್ಮಂತೆ ರೂಪ ಅಲ್ಲದಿದ್ದರೂ ಕೋಣ ಮಗ ನಿನ್ನ ಉದರದಲ್ಲಿ ಜನಿಸುವಂತ ವರವನ್ನು ನಿಕೋ ನಿನಗೆ ಶಿವ 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 ಶಿವ. ಎಂತ ಕರ್ಣ ಕಠೋರವಾದಂತ ನುಡಿಗಳನ್ನಾಡಿ ಬಿಟ್ರಿ ತಂದೆ. ಏನಾಯ್ತು? ಕರುಳು ಕತ್ತರಿಸಿದಂತ ಅನುಭವ ನನಗಾಗುತ್ತಾ ಇದೆ. ಇಲ್ಲದೆ ಇದ್ರೆ ನನ್ನ ಉದರದಲ್ಲಿ ಹುಟ್ಟುವಂತ ಮಗು ಕೋಣನೇ. ಆ ಕೋಣನನ್ನು ತೊಟ್ಟಿನಲ್ಲಿ ಹಾಕಿ ಜೋಗ್ಲ ಹಾಡುವುದಾದ್ರೂ ಹೇಗೆ ತಂದೆ? ತೊಡೆಯಲ್ಲಿ ಕೊಳ್ಳಿರಿಸಿ ಎದೆ ಹಾಲನ್ನು ಉಳಿಸುವುದಾದ್ರೂ ಹೇಗೆ? ಮುಂದೆ ಅದರಿಂದ ಏನು ಪ್ರಯೋಜನ ಉಂಟು? ನನ್ನ ತಪಸ್ಸು ವ್ಯರ್ಥವಾಯಿತಲ್ಲ. ಮಾಲಿನಿ ಮರುಗದಿರ ಮುನಿವರ ವರವದನವು ತಪ್ಪಲರಿಯುವುದು ಮಹಿಷನು ಜನಿಸಿದರು ವಿಧೇಯ ಮಾತು ಎನ್ನುತ್ತ ಸಂತೈಸಿದನು ಮಾನಿನಿಯ ಬ್ರಹ್ಮದೇವರೇ, ಕಣ್ಣೀರನ್ನು ಸುರಿಸಬೇಡ ಮಗನೇ. ಅಳದೆ ಮತ್ತೆ ನಾನೇನ್ ಮಾಡ್ಲಿ ಹೇಳಿ? ನಿನ್ನ ಅಂತರಂಗದ ನೋವು ಏನು ಎನ್ನುವ ಹಾಗೆ ಸ್ಪಷ್ಟವಾಗಿ ನಾನು ಅರ್ಥವಿಸಿಕೊಂಡವನೇ ಇದ್ದೇನೆ. ಮತ್ತೆ ಯಾಕೆ ನಿನ್ನ ಹೃದಯಕ್ಕೆ ನೋವನ್ನು ತರಬೇಕು ಎನ್ನುವಂತ ಯಾವ ಸದುದ್ದೇಶವೂ ನನ್ನದಲ್ಲ. ಏನು ಮಾಡೋಣ ಹೇಳು? ಇಂತಹ ಒಂದು ವಿದ್ಯಮಾನ ಪರಿಸ್ಥಿತಿ ಇವತ್ತು ನಿನ್ನ ಜೀವನಕ್ಕೆ ಆವರಿಸಿತು ಅಂತ ಆದರೆ ಇದಕ್ಕೆ ಯಾರೂ ಕಾರಣರಲ್ಲ. ನೀನೇ ಹೊಣೆಗಾರಳಾಗಿ ಹೋದೆ ಮಗಳೇ. ನಾನೇ? ಹೌದಮ್ಮ, ನಾನು ತಪ್ಪು ಮಾಡಿದ್ದೇನೆ. ನಿಜವಮ್ಮ. ನನ್ನ ಅರಿವಿಗೆ ಬರಲಿಲ್ಲ ತಂದೆ. ನಾನೇನ್ ತಪ್ಪನ್ನೆಸಗಿದೆ? ನೀನು ನಿನ್ನದೇ ಆದಂತ ನಿಜ ರೂಪವನ್ನು ಬಿಟ್ಟು ಮಹಿಷಿ ರೂಪದಲ್ಲಿ ಕಾಂತಾರದಲ್ಲಿ ನೀನು ತಪೋನಿರತಳಾದೆ. ತಪಸ್ಸಿನ ಮುಂದೆ ಪ್ರಭಾವ ಪರಿಣಾಮಗಳ ಬಗ್ಗೆ ನಾವು ಸ್ವಲ್ಪ ಯೋಚಿಸಿಕೊಳ್ಳಬೇಕಾದ್ದು ನಮ್ಮ ಕರ್ತವ್ಯವಾಗಿತ್ತು. ಏನಾಗಿದೆ? ಅದನ್ನು ಬಿಟ್ಟು ನೀನು ತಪೋನಿರತಳಾದೆ. ಹತ್ತಿರದಲ್ಲೇ ಸ್ಪಾರ್ಶಕ ಮುನಿಯೋರ್ವರ ತಪಸ್ಸೇ ಭಂಗವಾಯಿತು ಮಗಳೇ. ಇದಕ್ಕೆ ನೀನೇ ಕಾರಣರು ಎನ್ನುವುದನ್ನು ತಿಳಿದಂತ ಮುನಿವರ ಕ್ರೋಧಗೊಂಡು ನಿನ್ನ ಉದರದಲ್ಲಿ ಮಹಿಷನೇ ಜನಿಸಲಿ ಎನ್ನುವ ಹಾಗೆ ಶಪಿಸಿ ಬಿಟ್ಟಿದ್ದಾರೆ. ಹಾಗಾದ್ರೆ ನಿಮ್ಮ ಮಾತು ಅಲ್ಲ ಇದು, ಋಷಿಯ ಶಾಪವೇ. ಋಷಿಯ ಶಾಪ ರಸೆಯಲ್ಲಿ ಹುಸಿಯಾಗುವುದಕ್ಕೆ ಸಾಧ್ಯವಿಲ್ಲವಂತೆ. ಅದನ್ನು ಅನುಭವಿಸಲೇಬೇಕು ತಂದೆ. ಆದ್ರೆ ಒಂದು ಸಂತೋಷ, ನೆಮ್ಮದಿ ಇದೆ. ಯಾವುದೇ ಸಮಸ್ಯೆ ಬಂದ್ರೆ ಭಗವಂತ ಅದನ್ನು ಪರಿಹರಿಸ್ತಾನೆಂತೆ. ಹಾಗಾದ್ರೆ 3 ಮೂರ್ತಿಗಳಲ್ಲಿ ಒಬ್ಬರು ನನ್ನ ಭಗವಂತ, ನನ್ನ ತಂದೆ, ದೇವರು ನೀವೇ ಮಗಳೆಂದು ಭಾವಿಸಿ ನನಗೊಂದು ಪರಿಹಾರವನ್ನು ಕೊಡಿ ತಂದೆ. ನಿನ್ನ ದುಃಖ ನನಗೆ ಅರ್ಥವಾಯ್ತಮ್ಮ. ನಿನ್ನ ಸ್ಥಿತಿಯನ್ನು ಪರಿಹರಿಸುವಂತ ಸ್ಥಿತಿಯಲ್ಲಿ ಇವತ್ತು ನಾನಿಲ್ಲ ಮಗಳೇ, ನಾನಿಲ್ಲ. ಯಾಕೆ? ಮುನಿವರ ನಿನ್ನ ಬದುಕಿಗೆ ಶಾಪವನ್ನಿತ್ತಾಗ ಮತ್ತೊಂದು ವಚನವನ್ನು ಹೇಳಿದವರಿದ್ದ.
ಹೇಳಿದ್ದಾರೆ. ಏನದು? ತಾನು ಕೊಟ್ಟಂತ ಶಾಪಕ್ಕೆ ಹಾ. 3 ಮೂರ್ತಿಗಳಿಂದಲೂ ಪರಿಹಾರವೇ ಸಿಗದೆ ಹೋಗಲಿ ಎನ್ನುವ ಹಾಗೆ ಹೌದೇ? ನಾನೇನಮ್ಮ ಮಾಡಲಿ? ನನ್ನ ಜೀವನ ವ್ಯರ್ಥವಾಗಿ ಹೋಯಿತಲ್ಲ ತಂದೆ. ನಾನು ಅರಮನೆಗೆ ಹೇಗೆ ಹೋಗ್ಲಿ? ಅಮ್ಮನಿಗೆ ಏನಂತ ಉತ್ತರ ಕೊಡ್ಲಿ? ನೀನು ಕೂಗುವುದಕ್ಕೆ ಈಗ ಕೂಗಲಿ ಮತ್ತೆ ನಾನೇನ್ ಮಾಡ್ಲಿ? ಕೋಣ ಮಗನನ್ನು ಹಡೆಯುತ್ತೇನೆ ಪಡೆಯುತ್ತೇನೆ ಎನ್ನುವ ಹಾಗೆಯೂ ಯಾಕೆ ಕೋಣ ನಮಗೆ? ರೂಪ ಆಕಾರ ಎನ್ನುವುದು ಯಾರಿಗೂ ಶಾಶ್ವತವಲ್ಲ ಮಗಳೇ. ಮತ್ತೆ? ನಿರ್ಮಲವಾದಂತ ಹೃದಯ ಶ್ರೀಮಂತಿಕೆ ಹಾ. ಎಲ್ಲರಿಗೂ ಭೂಷಣ. ಹಾ. ಯೋಚಿಸಿಕೊಳ್ಳಬೇಡ. ಏನು? ನಿನ್ನ ಮಗ ಕೋಣನಾದರೂ ಹಾ. ಅವನ ಮುಂದೆ ಜಾಣನೆಂದೆನಿಸಿಕೊಳ್ಳುತ್ತಾನೆ, ಹಾ. ಪ್ರವೀಣನೆಂದೆನಿಸಿಕೊಳ್ಳುತ್ತಾನೆ. ಹಾ. 3 ಲೋಕದಲ್ಲಿ ಅದ್ಭುತವಾದಂತಹ ವ್ಯಕ್ತಿತ್ವವನ್ನು ಸಂಪಾದಿಸುವ ಪುತ್ರರತ್ನಾಗುತ್ತಾನೆ. ಹೌದೇ? ಇಷ್ಟು ಸಾಲದೆ ಅಷ್ಟಿದ್ರೆ ಸಾಕು. ಹೋಗಿ ಬಾ, ನಿನಗೆ ಶುಭವಾಗಲಿ. ಕೊನೆಗೂ ಬ್ರಹ್ಮದೇವರಾಡಿದ ಮಾತನ್ನು ಕೇಳಿದಾಗ ಮನಸ್ಸಿಗೆ ಮಹದಾನಂದವಾಗುತ್ತಾ ಇದೆ. ಈ ಸಂತೋಷದ ವಿಚಾರವನ್ನು ಅಮ್ಮನಿಗೆ ತಿಳಿಸಬೇಕಲ್ಲ. ಅರಮನೆಗೆ ನಡೆಯುತ್ತೇನೆ. ಸದಿ ಗರ್ಭಮಂತಳಿದು ಚೆಲುವ ಸುಕುಮಾರನನ್ನು ಪಡೆದಿರಲು ನಿಲಯದಲ್ಲಿ ಗೆಲಿದು ಸುರಪುರವನ್ನ ಬಗೆಹರಿಯದಿದೆಯು ಮರುಗೊಂದಿರೆ ತನ್ಮನದಲ್ಲಿ ಜೇಡಮೋ ಪರಮೇಶ್ವರನಿಗೆ ಕಾಪಾಡು. ಸಪ್ತ ಸಾಗರದ ಎತ್ತಿದಂತಹ ಮುತ್ತಿನೋಪಾದಿಯಲ್ಲಿ, ಸಪ್ತ ಸ್ವರಗಳಿಂದ ಹೊರಹೊಮ್ಮುವಂತ ರಾಗದೋಪಾದಿಯಲ್ಲಿ, ಸಪ್ತ ವರ್ಣಗಳಿಂದ ಮೂಡಿಬರುವಂತಹ ಕಾಮನ ಬಿಲ್ಲಿನ ಹಾಗೆ ಶೋಭಾಯಮಾನವಾಗಿ ವರ್ಣರಂಜಿತವಾಗಿ ಶೋಭಿಸುತ್ತಾ ಉಂಟು ನಮ್ಮೀ ಶೋಣಿತ. ಇಲ್ಲಿ ಪಡೆ ಎನ್ನುವ ಹಾಗೆ ಈ ಸಮಯಕ್ಕೆ ಆಸೆಯನ್ನು ಚಾಚೂ ತಪ್ಪಲು ಹಿಡಿಸಿದ್ದಾನೆ. ಈ ಸಂದರ್ಭಕ್ಕಾಗುವ ಪಾತಾಳ ಲೋಕದ ಅಧಿಪತಿ ವಿದ್ಯುನ್ಮಾಲಿ ಎಂಬ ಆತನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದೇನೆ. ಅವರ ಸುಖ ದಾಂಪತ್ಯ ಜೀವನ ಸಲುವಾಗಿ ಒಂದು ಗಂಡು ಮಗುವಿಗೆ ಜನ್ಮನಿತ್ತಿದ್ದಾನೆ. ಮಗುವಿನ ಲಾಲನೆ ಪಾಲನೆಯನ್ನು ಕಂಡು ಸಂತೋಷದ ಜೀವನ ನಡೆಸಿಕೊಂಡು ಬಂದು ಸತ್ಯ. ಆದ್ರೆ ಏನು ಮಾಡೋಣ ಹೇಳಿ? ಸ್ವರ್ಗ ಲೋಕವನ್ನು ಪಡೆಯುವಂತ ಕನಸು ಕನಸಾಗಿ ಉಳಿಯುತ್ತಲ್ಲ. ನನ್ನ ಕಷ್ಟವನ್ನು ಹೇಳಿಕೊಳ್ಳುವುದಕ್ಕೆ ಯಾರಿದ್ದಾರೆ? ಕಣ್ಣೀರನ್ನೇ ಸುರಿಸುತ್ತಾ ಇದ್ದೀರಾ? ನಿಜ ಮಗನೇ. ಈ ಕಣ್ಣೀರಿಗೆ ಕಾರಣವೇನು ತಾಯೇ? ನನ್ನಲ್ಲಿ ತಿಳಿಸಿ. ಮಗನೇ, ಓ, ನನ್ನ ಕಣ್ಣೀರಿನ ಕಥೆಯನ್ನು ಏನೆಂದು ಬಿತ್ತರಿಸಲಿ? ಏನಾಯ್ತು? ಸ್ವರ್ಗ ಲೋಕವನ್ನು ಪಡೆಯಬೇಕು, ಸ್ವರ್ಗ ಲೋಕದಲ್ಲಿ ಅಧಿಕಾರ ಸ್ಥಾಪಿಸಬೇಕೆನ್ನುವ ಹಾಗೆ ಎಷ್ಟು ಒಂಗಡಸು ಕಣ್ಣಿ ಏನಾಯ್ತು? ಯಾವುದು ಹಿಡಿಯಲಿಲ್ಲ. ಹೇಗೆ? ಸ್ವರ್ಗ ಲೋಕದಲ್ಲಿ ಅಧಿಕಾರವನ್ನು ಪಡೆಯುವುದಕ್ಕೆ ಹೋದಂತ ನನ್ನ ಮಕ್ಕಳು ಕೊಂದು ಮುಗಿಸಿದರೆ ಆ ದೇವತೆಗಳು ಹಾ. ಈ ಸಮಯಕ್ಕೆ ನನ್ನದೊಂದು ಆಸೆ ಈಡೇರಿಸಿಕೊಡಬೇಕು. ಏನಮ್ಮ? ಆ ಸ್ವರ್ಗ ಲೋಕದ ಅಧಿಕಾರ ಸಿಗಬೇಕು. ಅಷ್ಟು ಮಾತ್ರವಲ್ಲ, ಮತ್ತೆ? ಸತ್ತು ಹೋದಂತ ನನ್ನ ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗಬೇಕು. ತಾಯಿ!
ಕೊಟ್ಟಂತಾದರೆ ನೇರವಾಗಿ ಸ್ವರ್ಗವನ್ನೇರುವ ಇಂದ್ರಾದಿ ಸುಮನಸರನ್ನು ಬಳಸಿ ಸ್ವರ್ಗದ ಪೀಠವನ್ನು ನಿನ್ನದಾಗಿಸಿದ್ದೇನೆ. ಜಯಶೀಲನಾಗಿ ಬಾ ಮಗನಿಗೆ ಆಶೀರ್ವಾದ. ಸ್ವರ್ಗದ ಪೀಠವು ಬರಿದಾಗಿದೆ, ಏರಿಕೊಳ್ಳುತ್ತೇನೆ. ಅಲ್ಲಿಂದಲೇ ಹಾರಿ ಬಂದು ರೆಕ್ಕೆಯಿಂದ ಮಾಡ್ತಿದ್ದಿ. ಯಾರು ನೀನು? ಇಲ್ಲಿಗೆ ಯಾಕೆ ಬಂದಿದ್ದಿ? ದ್ವೇಷ ಏನು? ಯಾರು? ಯಕ್ಷ ಈ ಕಾಲಕ್ಕೆ ನಿನ್ನನ್ನು ಪ್ರಶ್ನಿಸಲು ಬಂದವ ಸಾಮಾನ್ಯನಲ್ಲ. ಇಂದ್ರನ ಪಕ್ಷ ವಹಿಸಿ ಬಂದವ ಯಕ್ಷರಾಜ ಪಿಂಗಲ.
ಯಕ್ಷಲೋಕ ಸೇರಿಕೊಳ್ಳುತ್ತೇನೆ. ಹರಿಗಿದು ನವಳಿಗೂ ರೋಜಾನ ಹಯದಿಂದ ನಡುಗುತ್ತವ ಹರನೆ ನಡೆದುದಾಗ ಮಾಲಿನಿಗೆ ಎರಗಿ ಬೀಳಿದನು. ಮುಚ್ಚಬಾಯಿ ಇಲ್ಲಿ ಬೊಬ್ಬೆ ಜಾಸ್ತಿ ಆದದಕ್ಕೆ ನಿಂದು ಬೊಬ್ಬೆ ಯಾಕಮ್ಮ ಯಾಕೆ ಇಲ್ಲಿ ಬೊಬ್ಬೆ ಹಾಕುದು? ಅವರ ನಿಯಂತ್ರಣ ಇಡ್ಬೇಕಿತ್ತಲ್ಲ ನೀವು? ಯಾರು ನೀವು ಹೇಳ್ಬೇಕಲ್ವಾ? ಯಾಕಮ್ಮ? ನಿಮಗೆ ಕಿವಿ ಕೇಳಿಸ್ತದೆ, ನನಗೆ ಕೇಳಿರ್ತದಮ್ಮ. ಹತ್ತಿರ ಬಂದು ಅಮ್ಮ ಅಂತ ಬೊಬ್ಬೆ ಹಾಕುದು. ಅಮ್ಮ ಇನ್ನು ಊರು ಅಂತ ಹೇಳಿ ಇಲ್ಲ ಅಮ್ಮ, ಊರು ಬಿಟ್ಟಿದ್ದೇನಮ್ಮ. ಊರು ಬಿಟ್ಟಿದ್ಯಾ? ಹೌದಮ್ಮ. ಹೌದಾ? ಯಾರು ನೀನು ಹೊಸ ಮುಖ ಇದು? ಇಲ್ಲ ನಾನು ಒಳಗೆ ಬಿಟ್ಟದ್ದು ಯಾರಂತ ಬೇಕಲ್ಲ. ಹಳೆ ಮುಖ ಅಮ್ಮ. ಹಳೆ ಮುಖವ? ಹೌದು. ನಾನು ನೋಡ್ಲಿಲ್ಲ. ನೀವು ನೋಡ್ಲಿಲ್ಲ ಇಷ್ಟೊಳಗೆ? ಇಷ್ಟರವರೆಗೆ ನೋಡ್ಲಿಲ್ಲ. ಹಿಂದೆ ಹೋಗಿ ಅಮ್ಮ. ಹಿಂದೆ ಹೋಗ್ಲಿಕ್ಕಾಗ್ತದಾ? ನೋಡ್ಲಿಕ್ಕೆ ಆ ಹಿನ್ನೆಲೆ ಹೌದಮ್ಮ. ಏನದು ವಿಚಾರ? ಅಮ್ಮ ಹಾ. ನಿಮ್ಮೆಲ್ಲ ಗಟ್ಟಿಂಟು. ಹೌದಾ? ಹೌದಮ್ಮ. ಕುಳಿತದ್ದೇ ಗಟ್ಟಿ. ಹೌದಮ್ಮ. ಹಾ. ಅಮ್ಮ ಆವತ್ತು ಹಾ. ನಿಮ್ಮ ಯಜಮಾನರೊಟ್ಟಿಗೆ ಹಾ. ಗುರುಪುರಕ್ಕೆ ಹೋದದ್ದು. ಓ ನೀನಾ? ಹೌದಮ್ಮ. ಚೀಲ ಹಿಡ್ಕೊಂಡು. ಹೌದಾ, ಚೀಲ ಹಿಡ್ಕೊಂಡದ್ದು. ಹೌದೌದು. ದೂತ ಗೊತ್ತಾಯ್ತಮ್ಮ? ಗೊತ್ತಾಯ್ತು ಈಗ. ಈಗ ಗೊತ್ತಾಯ್ತು. ಏನು ವಿಶೇಷ? ಅಮ್ಮ ಲಾಲಿ. ಏನದು? ಲಾಲಿ. ಎಂತದು ಗೊತ್ತಾಗ್ಲಿಲ್ಲ. ಲಾಲಿಸು. ಲಾಲಿಸ್ಬೇಕಮ್ಮ. ಹೌದಮ್ಮ. ಹೇಳು ಕೇಳು. ಲಾಲಿಸಬೇಕುದಾಯಿ ನಿನ್ನ ಹಗಳ ಮಾಲಿನಿ ಗುಣಮಣಿಯೇ Hey!
ಪ್ರಯತ್ನ ಪಟ್ಟಿದ್ಯಾ? ಅದೇ ಪ್ರಯತ್ನ ಮಾಡ್ತಾ ಇದ್ದೇನೆ, ಒಂದು 5 ತಿಂಗಳು ಆಯ್ತು ಪ್ರಯತ್ನದಲ್ಲಿ ಹೋಗೋದು ಈಗ. ಹೌದಾ? ಹಳೆಯ ಪ್ರಯತ್ನ ಉಂಟಲ್ಲ ಅದನ್ನೇ ಮುಂದುವರಿಸಿಕೊಂಡು ಹೋಗುದಮ್ಮ. ಹೌದಲ್ಲ? ಹೌದು. ಕೊನೆಯ ಕಾಲ ಬಂತು ಈಗ. ಯಾರಿಗೆ? ಹಾಗೆಲ್ಲ ಕೊನೆ ಕಾಲ ಮೊನ್ನೆ ಬಂದಿತ್ತಮ್ಮ. ಹೌದಾ? ಹೋಗಿ ಕೂತಿದ್ದೇನೆ, ಒಂದು 5 ದಿವಸ ಕೂತಿದ್ದೇನೆ ಅಮ್ಮ. ಎಲ್ಲಿ? ಯಾರು ಸುದ್ದಿ ಇಲ್ಲ, ಮೂಗಿಗೆ ಹದ್ದು ಇಟ್ಟು ಕೂತದ. ಹೌದಾ? ಹೌದಮ್ಮ. ಈಗ ದೇವಲೋಕಕ್ಕೆ ಹೋದ ವಿಚಾರ ಏನಾಯ್ತು? ದೇವಲೋಕಕ್ಕೆ ಹೋದಾಗ ಅವರೇ ಸಿಕ್ಕಿದ್ರಮ್ಮ. ದೇವರ ಕಳ್ಳರು, ದೇವತೆಗಳು ಸಿಕ್ಕಿದ್ರು. ದೇವತೆಗಳು ಸಿಕ್ಕಿದ್ರು. ಒಬ್ಬೊಬ್ಬರಾಗಿ ಸಿಕ್ಕಿದ್ರಮ್ಮ. ಯಾರೆಲ್ಲ? ಮೊದಲಾಗಿ ಅಗ್ನಿ ಬಂದ. ಅಗ್ನಿ ಹಾ. ಬರುವಾಗ ಬಿಸಿ ಇತ್ತಮ್ಮ. ಬಿಸಿ ಇತ್ತಂದ್ರೆ ನಮ್ಮಲ್ಲಿ ಬರುವಾಗ ತಂಪಾಗಿ ಹೋಗಿದ್ದಾನ. ಹೌದಾ? ಇನ್ಯಾರು ಬರ್ತಾ ಇದ್ದ ನೋಡ್ತೇವಮ್ಮ. ಮತ್ತೆ ಯಾರು? ನೋಡಿದಾಗ ಅರಣ್ಯ ದೇವ ಬಂದದ್ದು. ವರುಣ ದೇವ ಬಂದ. ವರುಣ ದೇವ ಅವೇನ್ ಮಾಡಿದ? ನಿನ್ನೆ ಬೆಳಗ್ಗೆ ಯಾವ ಸ್ವಲ್ಪ ಬಂದಿದ್ದಾನಮ್ಮ. ಹೌದಾ? ಮತ್ತೆ ಎಲ್ಲಿ ಹೋಗಿದ್ದಾನೆ ಅಂತ ಇಲ್ಲಮ್ಮ. ಅಮ್ಮ ಯಾರೋ ಹರಕೆ ಹೇಳ್ತಾರೆ ಅಂತ ಕಾಣ್ತದಮ್ಮ. ಇರಬೇಕು ಅಮ್ಮ ಓಡ್ಲಿಕ್ಕೆ ತಯಾರಾಗ್ತಾ ಇದ್ದಾನೆ ಅವ ನೋಡಿ. ಅಮ್ಮ ಇನ್ಯಾರು ಬರ್ತಾರೆ ಅಂತ ನೋಡಿದವಮ್ಮ. ಅವ ಕುಂಬಾರ ಬಂದದ್ದಮ್ಮ. ಕುಬೇರ ಬಂದ. ಎಲ್ಲರಿಗೆ ಸಾಲ ಕೊಟ್ಟು ಹೋದವ ನನ್ನ ಮುಂದೆ ಬಂದಿತ್ತಮ್ಮ. ನನಗೊಂದು 5 ಕೊಟ್ಟಿದ್ದಾನೆ ಒಂದು ಕಾಲಿಗೆ. ಹೌದಮ್ಮ. ಸಾಲ ಮಣ್ಣು ಮಾಡಿ ಹೋದಮ್ಮ. ಮರಳಿ ಕೊಡುವುದು ಯಾವಾಗ? ಇನ್ನು ಕೊಡ್ಲಿಕ್ಕಿಲ್ಲ, ಅದು ಕೊಡ್ಲಿಕ್ಕಿಲ್ಲ. ಗಟ್ಟಿಯೇ ಅವಾಗ ಓಡಿದ್ದಾನೆ. ಹೌದಮ್ಮ. ಇನ್ಯಾರೋ ಬರ್ತಾರೆ ಅಂತ ನೋಡ್ತಾ ಇದ್ದವಮ್ಮ. ಅವ ಯಮ ಬಂದದಮ್ಮ, ಕೈಯಲ್ಲಿ ಬಾಯಿಸಿ ಹೇಳ್ಕೊಂಡು. ಕೈಯಲ್ಲಿ ಭಾಷೆ ಹಿಡಿದುಕೊಂಡು ಯಮ ಬಂದ. ಯಮ ಬಂದ. ಯಮ ಬಂದದ್ದೇ ದಡ. ಈಗ ಯಮನ ಜೊತೆ ಹೋರಾಡಿದ್ಯಾರು? ನಾನಮ್ಮ. ಹೌದಾ? ಹೌದೌದು. ಯಮನೊಟ್ಟಿಗೆ ಹೋರಾಡಿ 5 ದಿವಸ ಇದ್ದಾರೆ. ಮತ್ತೆ ಬಿಡ್ಲಿಲ್ಲಮ್ಮ. ಹೌದಮ್ಮ. ನಾನು ಆ ಕಡೆ ಈ ಕಡೆ ನೋಡುವಾಗ ಕೋಣ ಬಿಚ್ಚಿ ಓಡಿದ್ದಮ್ಮ. ಓ, ನಿನ್ನ ನೋಡಿ ಯಮ ಓಡಿದ. ಹಿಂದೆ ಕಟ್ಟಿದ್ದು. ಒಳ್ಳೇದಾಯ್ತು. ಹೌದಮ್ಮ. ಯಮನೊಟ್ಟಿಗೆ ಕೋಣ ಬಂದಿದ್ದಮ್ಮ. ಹೌದು. ಕೋಣ ಬಿಚ್ಚಿ ಓಡಿದ್ದಮ್ಮ. ಕೋಣವನ್ನು ಓಡಿಸಿದ ನೀನ? ನಾನಮ್ಮ. ಇನ್ಯಾರು ಬರ್ತಾರೆ ನೋಡ್ತಾ ಇದ್ದೆವು. ಅಷ್ಟೊತ್ತಲ್ಲಿ ಕೈಯಲ್ಲಿ ಐರಾವತ ಹಿಡ್ಕೊಂಡು, ಕೈಯಲ್ಲಿ ವಜ್ರಾಯುಧವನ್ನು ಹಿಡಿದುಕೊಂಡು ಐರಾವತವನ್ನು ಏರಿಕೊಂಡು ಬರುವವ ದೇವೇಂದ್ರ. ಅವ ಬಂದದ್ದು ತಡ. ಆ ಕಡೆ ಕಟ್ಕೊಳ್ಳಿ ಸುಮ್ಮನೆ ಕೂತ್ಕೊಂಡ, ಜಾಗ ಇಲ್ಲ ಅಲ್ಲಿ ಕೂತದಲ್ಲಿ. ಅದ್ಯಾಕೆ ಸುಮ್ಮನೆ ದೂರದನ್ನ ನೋಡಿದಮ್ಮ ಯಾರು ಬರ್ತಾರೆ ಅಂತ. ಹೌದು. ಅವ ಮುಂದೆ ಬರುವಾಗ ಯಜಮಾನರು ಕಂದ ಇಷ್ಟನೇ ಕೈಯಾಗ ತಪ್ಪು ಬಾಣ ಪ್ರಯೋಗ ಮಾಡಿ. ಅದು ಎಲ್ಲಿಂದ ಬರುವುದನ್ನು ಗೊತ್ತಾಗಲಿಲ್ಲಮ್ಮ. ಬಾಣ ಪ್ರಯೋಗ. ಅವ ಅಕ್ಕ ನಿಂತಿದ್ದಮ್ಮ ಅಲ್ಲಿ. ಯುದ್ಧ ನಿಂತು ಹೋಯ್ತು. ಯುದ್ಧ ನಿಂತಿತ್ತು. ಸೋತದ್ದು ಯಾರು ಗೆದ್ದದ್ದು ಯಾರು? ನೋಡಿದಮ್ಮ. ನೋಡುವಾಗ ಅವ ಅಷ್ಟು ದೂರದಲ್ಲಿ ಓಡ್ತಾ ಇದ್ದಾನಮ್ಮ. ದೇವೇಂದ್ರ ಓಡಿದಮ್ಮ. ಒಳ್ಳೇದಾಯ್ತು, ಸಂತೋಷ ಅಲ್ವಾ? ಹೌದಮ್ಮ. ಯಜಮಾನರು ಚಟ್ಟ ಏರಿದ್ರ. ಎಂತದೌದು? ಯಾರು ಇರ್ಲಿಲ್ಲಮ್ಮ ಅಲ್ಲಿ. ಯಜಮಾನ್ರು ಪೀಠ ಏರಿದ್ರು. ಅದೇ ಪೀಠ ಪಟ್ಟ ಏರಿದ್ರು. ಪಟ್ಟ ಏರಿದ್ರಮ್ಮ. ಸಿಂಹವಿಷ್ಟರು ನಿನಗೆ ಬರುವುದಿಲ್ಲ. ಇಲ್ಲ, ಅವ್ರು ತಗೊಳ್ತಾರೆ. ಅವ್ರು ನಿನಗೆ ಬೇಡ. ಹೇಳಿಲ್ಲಮ್ಮ. ಅವ್ರು ಏರಿರುವಾಗ ಅಲ್ಲಿ ಅವರು ಬಂದ್ರಮ್ಮ. ಯಾರು? ಅಪ್ಸರೆಯರು ಬಂದ್ರು. ಹೌದು. ದಂಬೆ, ಊದುಬತ್ತಿ, ಮೀನಕ್ಕ, ಮಂಜುದೋಸೆ. ಹಾಗೆಲ್ವಾ? ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, ಮಂಜುಘೋಷೆ, ಋತಾಚಿ, ಚಪತಿ ಇಲ್ಲ ಅಲ್ಲಿ. ಮತ್ತೆ ಅಲಂಬುಸೆ, ಬಿಳಿಯದ್ದು ವಾಹನ. ದೇವಲೋಕದಲ್ಲಿ ನಿತ್ಯ ನರ್ತನ ಮಾಡುವವರು ಅವರು ಬಂದಲ್ಲಿ ಭರತನಾಟ್ಯ ಆಡಿಲ್ಲಮ್ಮ. ಮಾಡಿದ್ದೇನೆ ಯಜಮಾನಿಗೆ ಒಂದು ಸಂದಾಯ್ತು. ಹೌದಾ? ಸಂತೋಷ ಆಯ್ತು. ಓ, ಸಂಭ್ರಮವೇ ಸಂಭ್ರಮ. ಏನಾಗ್ತಾನೆ ನೋಡ್ತಾ ಇದ್ದೇವಮ್ಮ. ಇಂದ್ರ ಕಾಪಿದ್ಯಮ್ಮ. ಇಂದ್ರ ಕಪಟಿ, ಮೋಸಗಾರ, ವಂಚನೆಗಾರ. ಎಲ್ಲಿಗೆ ಹೋಗ್ತಾನೆ ನೋಡ್ತಾ ಇದ್ದಮ್ಮ. ಅವನ ಅಲ್ಲಿ ಹಿಡಿದು ಕಟ್ಟಿ ಹಾಕ್ಬೇಕಿತ್ತು. ಪುರ್ಸೊತ್ತಿಲ್ಲಮ್ಮ. ಹೌದಮ್ಮ. ಓಡಿ ಆಗಿದೆ. ಎಲ್ಲಿಗೆ ಆಗ್ತಾನೆ ನೋಡಿದಮ್ಮ. ಎಲ್ಲಿಗೆ ಓಡಿದ? ಪಿಂಗಾಣಿ ಅಕ್ಷರ ಅಲ್ಲಿಗೆ ಹೋದಮ್ಮ. ಯಕ್ಷಲೋಕಕ್ಕೆ. ಯಕ್ಷರಾಜ ಪಿಂಗಳಾಕ್ಷರದಲ್ಲಿ ಪಿಂಗಳಾಕ್ಷರ ಅವನ ಕಿವಿಗೆ ಗಾಳಿ ಹಾಕಿದ. ದೂರಿಕೊಂಡ. ಗಾಳಿ ಹಾಕಿದ್ದೆ ನಾನು ಹಾರಾಡಿಕೊಂಡು ಬಂದ. ಹೌದಾ? ಹೌದು. ಮತ್ತೆ ಹಾರಾಡಿಕೊಂಡು ಹೀಗೆ ಕುಳಿತುಕೊಂಡು ದೂರ ಮಾಡಿದ. ಹೌದು. ದೂರದಿಂದ ನೋಡಿ. ಹೌದು. ನೋಡಿ ದೂರ ಮಾಡಿದಮ್ಮ. ನೋಡಿದ ಹತ್ತಿರ ಒಂದು ಚಕ್ರ ಬಂದಿದಮ್ಮ ಅವನ ಕೈಯಿಂದ. ಚಕ್ರ ಹತ್ತಿರ ಬಂದ ಪಚಕ್ಕಿಂದ. ಎಲ್ಲಿ? ಏನಾಗ್ಲಿಲ್ಲ. ನನ್ನ ಗಂಡನ ಹತ್ರ ಏನಾಗ್ಲಿಲ್ವಲ್ಲ. ಏನಾಗ್ಲಿಲ್ಲ. ಜೀವಕ್ಕೆ ಅಪಾಯ ಇಲ್ಲ. ಯಜಮಾನರ ಕುತ್ತಿಗೆಗೆ ಪಚಕ್ಕೆ ಹೇಳ್ತಾ ಯಜಮಾನರು ಕುಳಿತಿದ್ದಾರೆ. ಯಾಕೆ ಕುಳಿತುಕೊಂಡದ್ದು? ಯಾಕೆ ಕುಳಿತಿದ್ದಾರೆ? ಕೆಲಸ ಕುಳಿತು ಬಿಟ್ಟು ಮಾಡ್ತಾರಲ್ಲ. ಹಾಗೆ ಲೆಕ್ಕ ಮಾಡಿ ಕ್ರಮ ಉಂಟಲ್ಲ. ಸಾಯಂಕಾಲ ಹೊತ್ತಿಗೆ 4 ಜನ ಸೇರಿದಲ್ಲಿ ಬಿಟ್ಟು ಮಾಡ್ತಾರಲ್ಲ. ಏನಾಗ್ಲಿಲ್ವಲ್ಲ. ಏನಾಗ್ಲಿ. ಜೀವಕ್ಕೆ ಅಪಾಯ ಇಲ್ಲ. ನಷ್ಟ ಆದ್ರೆ ಕಷ್ಟ ಆಗ್ತದೆ. ನಷ್ಟ ಇಲ್ಲ. ಇದಕ್ಕೆ ನಷ್ಟದಲ್ಲೇ ಇರುವುದು ಈಗ. ಇನ್ನೇನಾಗ್ತದೆ ಅಂತ ನೋಡ್ತಾ ಇದ್ದವಮ್ಮ. ಯಜಮಾನ ಕುಳಿತಲ್ಲಿಂದಲೇ ಹೀಗೆ ಮಲಗಿದ್ದಾರೆ. ಹೋಗಿ ನೋಡ್ಬೇಕಿತ್ತು ಏನಾಗಿದೆ ನನ್ನ ಗಂಡನಿಗೆ. ನಾನು ನೋಡಿದೆ, ಯಜಮಾನ ನೋಡಿದೆ. ಇನ್ನು ಈಗ ಹೇಳ್ತಾರೆ ಮತ್ತೆ ಹೇಳ್ತಾರೆ ಅಂತ ಕಾಯ್ತಾ ಇದ್ದೆ. ಏನಾಗ್ಲಿಲ್ವಲ್ಲ. ಏನು ಜೀವಕ್ಕೆ ಅಪಾಯ ಇಲ್ಲಮ್ಮ. ನೋಡ್ತಾ ಇರುವಾಗ ಕೆಂಪಗಾಗಿದೆ, ನಾಲಿಗೆ ಹೊರಗಾಗಿ ಯಜಮಾನ ಸತ್ತು ಹೋದ್ರಮ್ಮ. ಅಯ್ಯೋ,
ನನ್ನ ಕಿವಿ ಕಿವಿಡಾಗಬಾರದಿದ್ದೆ. ಶಿವನೇ ಶಿವನೇ, ಹಿಂದಿನ ಜನ್ಮದಲ್ಲಿ ನಾನೇನು ಪಾಪ ಮಾಡಿದ್ದೇನೋ, ಯಾವ ಗಂಡ ಹೆಂಡತಿಯರನ್ನು ಬೇರೆ ಬೇರೆ ಮಾಡಿದ್ದೇನೋ ನನಗೂ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ನನ್ನ ಪತಿಯನ್ನು ನಾನು ಕಳೆದುಕೊಂಡಿದ್ದೇನೆ. ಪತಿಯೇ, ನೀ ಮಡಿದು ಹೋದೆಯ. ಸಾಮಾನ್ಯವಾದ ದೇವತೆಗಳನ್ನು ಗೆದ್ದಂತ ನಿನಗೆ ಯಕ್ಷನನ್ನು ಗೆಲ್ಲುವುದಕ್ಕೆ ಸಾಧ್ಯವಾಗಿ ಹೋಯಿತೆ. ಆ ಯಕ್ಷನ ಮುಂದೆ ನಿನ್ನ ಬಲ ಎಲ್ಲ ಕುಂದಿ ಹೋಯಿತೆ. ಯಕ್ಷನಿಂದಲಾಗಿ ನೀನು ಮರಣ ಹೊಂದಿದೆಯಾ. ನಿನ್ನನ್ನು ಬಿಟ್ಟು ನಾನು ಜೀವಿಸಲಾರೆ. ನಿನ್ನಿಂದ ನನ್ನ ಜೀವನ ಇಲ್ಲ. ನಾನು ಏಕಾಂಗಿಯಾದನೆಲ್ಲ. ನನಗೆ ಯಾರಿದ್ದಾರೆ? ಇಲ್ಲ, ನಾನು ಬದುಕುವುದಿಲ್ಲ. ನಾನು ಸಾಯುತ್ತೇನೆ. ಅದು ಫಲವೇ ನಿನ್ನ ಸುಮ್ಮನೆ, ಅದು ಫಲವೇ ನಿನ್ನ ಸುಮ್ಮನೆ. ಸತ್ತವರು ಜೀವಿಪರಿ ಸಾಧ್ಯವೇ? ಸಮರಸ ತಾಳ ಮಹಿಳಾ ಹತ್ತಿಯಲ್ಲಿ ಹೊಸಗೈ ಹೇಳೋಣ. ನಾನು ಸಾಯಬಾರ್ದು. ನಾನು ಬದುಕಲೇಬೇಕು. ಸತ್ತಂತ ನನ್ನ ಗಂಡನ ಆತ್ಮಕ್ಕೆ ಶಾಂತಿಯನ್ನು ದೊರಕಿಸಿಕೊಡಬೇಕಾಗಿ ನಾನು ಬದುಕಲೇಬೇಕು. ನನ್ನ ಗಂಡ ಸತ್ತು ಹೋದ್ರ ಅಂತ ಹೇಳಿದ್ರೆ ನಾನು ಅಳುವುದೇ. ಅತ್ರೆ ಸತ್ತವರು ಎದ್ದು ಬರುವುದಕ್ಕೆ ಸಾಧ್ಯ ಉಂಟೆ? ಖಂಡಿತ ಸಾಧ್ಯವಿಲ್ಲ. ಸಾಧನೆಯನ್ನು ಮಾಡಬೇಕು. ಸತ್ತಂತ ನನ್ನ ಗಂಡನ ಆತ್ಮಕ್ಕೆ ಶಾಂತಿಯನ್ನು ದೊರಕಿಸಿಕೊಡ್ಬೇಕಂತಾದ್ರೆ ಯಾರು ನನ್ನ ಗಂಡನ ಮರಣಕ್ಕೆ ಕಾರಣವಾದವರು ಯಾರು? ಆ ದೇವತೆಗಳು. ಮಕ್ಕಳು ನನ್ನ ಹಣೆಯ ಕುಂಕುಮವನ್ನೇ ಒರೆಸಿಬಿಟ್ರಲ್ಲ, ನನ್ನ ಕೊಳ್ಳ ಮಾಂಗಲ್ಯವನ್ನೇ ಕಡಿದು ಹಾಕಿದ್ರಲ್ಲ, ಬೇಡುವಂತ ಪಟ್ಟವನ್ನು ಕಟ್ಟಿ ನಗಡ್ತಾ ಇದ್ದಾರೆ ದೇವತೆಗಳು. ಕಣ್ಣೀರು ಸುರಿಸುವಂತ ಪರಿಸ್ಥಿತಿ ಉದಗಿಸಿಬಿಟ್ರಲ್ಲ. ನನ್ನ ಕಣ್ಣಲ್ಲಿ ಕಣ್ಣೀರು ಹೇಗೆ ಬರಿಸಿದ್ರು ಅದೇ ರೀತಿ ಅವರ ಕಣ್ಣಲ್ಲಿ ರಕ್ತ ಕಣ್ಣೀರನ್ನು ಬರಿಸದೇ ಇದ್ರೆ ನನ್ನ ಹೆಸರು ಮಾಲಿನಿ ಅಲ್ಲ. ಆದರೆ ಈ ವಿಚಾರವನ್ನು ಯಾರಿಗೆ ಹೇಳಿ? ನನಗೆ ಯಾರಿದ್ದಾರೆ? ಯಾಕೆ? ನನ್ನ ಮಗ ಮಹೇಶನಿದ್ದಾನೆ. ತುರ ಪರಾಕ್ರಮಿಯಾಗಿ ಮೆರೆಯುತ್ತಾ ಇದ್ದಾನೆ. ಆತನನ್ನೇ ಕರೆದು ಈ ವಿಚಾರವನ್ನು ಬಿತ್ತರಿಸ್ತೇನೆ. ಮಗನನ್ನು ಕರೆಯುತ್ತೇನೆ. ಮಗನೇ ಮಹೇಶ, ಬಾ ಕಂದ, ಬಾ.
ಸಂತೋಷದಿಂದ ಕುಳಿತು ಕುಪ್ಪಳಿಸುತ್ತಾ ಇದ್ದವನು ಅವನು. ಆ ಹೊತ್ತಿಗೆ ಬೆತ್ತ ಬೆರೆಯಾದಂತಹ ಇನ್ನೂ ದೀರ್ಘವಾದ ಕೂಗು ಕೇಳಿಸಿತು. ಮಗನೇ ಮಹಿಷ, ವಾಗಂದ, ವಾಮನೆ, ವಾಯಂಬುದಾನಿ, ನಿನ್ನ ಕೂಗನ್ನು ಆಲಿಸಿದಂತಹ ನಾನು ಗೆಳೆಯರನ್ನೆಲ್ಲ ಬದಿಗೆ ಸರಿ ಆಟದ ಬಯಲನ್ನು ಬಿಟ್ಟು ಈ ಕಡೆಗೆ ಬಂದು ನೋಡಿದ್ರೆ ಏನಮ್ಮ ಇದು? ಕಾರುಣಿಯ ಮೇಲೆ ಬಿದ್ದು ಧಾರಾಕಾರಕವಾಗಿ ಕಣ್ಣೀರನ್ನು ಸುರಿಸುತ್ತಾ ಇದೆಯಲ್ಲ, ಯಾರಿಂದ ಬಂತು ಈ ರೀತಿಯ ಕವಡಿ ನಿನಗೆ? ಹೇಳಮ್ಮ ಹೇಳಮ್ಮ ಹೇಳಮ್ಮ. Come on!
ನಮ್ಮ ಕುಲದ ವೈರಿಯಾದಂತ ಹರಿಯೋ ಅಥವಾ ಶಂಕರನೋ ಮೇಲ್ಸರ ಸಿಜೋದ್ಭವನು ಯಾರೇ ಆಗಿರಲಿ ಈ ಪರಿಯಿಂದ ನೀನು ದುಃಖಿಸಬೇಕಾಗಿಲ್ಲ. ದುರಸಮರ್ಥನಾಗಿ ಸರಳ ವಯಸ್ಸು ನಿನ್ನ ಹತ್ತಿರ ಬಂದು ಹೇಳ್ತಾ ಇದ್ದೇನೆ. ಕಂದ ಮುದ್ದು ಕಂದ ಕಂದ ನಮ್ಮ ಬಾಳು ಬಿದಿರಿದುದು ಮಗನೇ ಕಂದ ಕಂದ ನಮ್ಮ ಬಾಳು ಬಿದಿರಿದುದು ಮಗನೇ ಕಂದ ಕಂದ ಮೇಲುನಾಟವನ್ನು ಬಯಸಿ ಮೇಲುಲೋಕವನ್ನು ಬಯಸಿ ಕಂದ ಕಂದ ಮೊನ್ನೆ ಕಾಳಗಕ್ಕೆ ಸೈನ್ಯವೆರಸಿ ಕಂದ ಕಂದ ಬೇಡಲೇ ಅಯ್ಯೋ ಮುದ್ದು ಕಂದ ಮಹೇಶ ಕಂದ ಕಂದ ನಿನ್ನ ಅಂತರಂಗದ ವ್ಯಥೆಯ ಕಥೆಯಲ್ಲಿ ಏನೆಂದು ಹೇಳಿ ಕಂದ. ಏನಾಗಿ ಹೋಯ್ತಮ್ಮ? ಜೀವನದುದ್ದಕ್ಕೂ ಗೋಳಿಡುವಂತ ಪರಿಸ್ಥಿತಿ ನಮ್ಮದಾಯ್ತಲ್ಲ ಕಂದ. ಅಮ್ಮ, ನಿನ್ನ ಒಗಟು ಮಾತ್ರ ನನಗೆ ಅರ್ಥವಾಗುವುದಿಲ್ಲ. ಹಾ. ನಮ್ಮ ಬಾಳು ಹೀಗಾಗಿ ಹೋಯ್ತೆ. ಹಾ. ಯಾರಿಂದ ಹೇಗೆ ಎಲ್ಲಿ ಹೇಳಿಬಿಡಮ್ಮ. ಕಾರಣ ಉಂಟು ಕಂದ. ಏನಮ್ಮ? ಮೊನ್ನೆ ನಿನ್ನ ತಂದೆಯವರು ಹಾ. ದೈತ್ಯ ಗಡಲವನ್ನು ಸೇರಿಸಿಕೊಂಡು ಹಾ. ದೇವಲೋಕಕ್ಕೆ ಪ್ರವೇಶ ಮಾಡಿದ್ರು. ನಿನಗೂ ತಿಳಿದ ವಿಚಾರ. ಚೆನ್ನಾಗಿ ಬಲ್ಲವ ನಾನು. ಹಾ. ಹೋದಂತ ಅವರು ಹಾ. ದೇವತೆಗಳ ಜೊತೆ ಕಾಡಾಕಾಡಿ ಹೋರಾಟ ಮಾಡಿದ್ರಂತೆ. ಯುದ್ಧದಲ್ಲಿ ಆ ಯುದ್ಧದಲ್ಲಿ ಹಾ. ಜಯವನ್ನು ಸಂಪಾದಿಸಿಕೊಂಡು ಹಾ. ದೇವಲೋಕದ ಪೀಠವನ್ನು ನಿನ್ನ ತಂದೆಯವರು ಏರಿಕೊಂಡ್ರು ಕಂದ. ಸ್ವರ್ಗಲೋಕದ ಪೀಠ ನಮ್ಮ ಸ್ವಾಧೀನವಾಗಿದೆ ಹೌದು. ಅನ್ನುವ ವಿಷಯವನ್ನು ಕೇಳಿದಾಗ ನನಗೆ ಸಂತೋಷವಾಗ್ತಾ ಇದೆ. ಹಾ. ನೀನ್ ಯಾಕಮ್ಮ ದುಃಖಿಸುವುದು? ಆದ್ರೆ ಸಂತೋಷ ಹೆಚ್ಚು ಕಾಲ ಉಳಿಯಲಿಲ್ಲ ಕಂದ. ಯಾಕಮ್ಮ ಯಾಕಮ್ಮ ಯಾಕಮ್ಮ? ಸಂತೋಷದಿಂದ ವಿಜಯೋತ್ಸವವನ್ನು ಆಚರಿಸಿರುವಂತಹ ಸಂದರ್ಭ ಸಂದರ್ಭ ಅಲ್ಲಿಗೊಬ್ಬ ವೀರ ಬಂದು ನಿನ್ನ ತಂದೆಯನ್ನು ಪೀಠದಿಂದ ಎಳೆದು ಹಾಕಿದ್ರೆ ಅವರ ಜೊತೆ ಕಾಡಾಕಾಡಿ ಹೋರಾಟ ನಡೆಯುತ್ತದೆ ಕಂದ. ಯುದ್ಧದಲ್ಲಿ ಆದ್ರೆ ಯುದ್ಧದ ಪರಿಣಾಮ ಪರಿಣಾಮ ಹೋರಾಟದ ಪರಿಣಾಮ ಪರಿಣಾಮ ಹೋರಾಟದ ಪರಿಣಾಮ ಪರಿಣಾಮ ನಿನ್ನ ತಂದೆಯ ಮರಣ. ಕಂದ
ಜೀವನ ತಲೆಗಪ್ಪಳಿಸಿದ ಹಾಗಾಯ್ತಮ್ಮ. ಆ. ತಂದೆಯನ್ನು ನಾನು ಕಳೆದುಕೊಂಡಿದೆ, ಹೌದು ಕಣೆ. ಗಂಡನನ್ನು ನೀವು ಕಳೆದುಕೊಂಡಿದೆ. ಹೌದು. ಅಮ್ಮ, ನಾನು ನೀನು ಈ ಪ್ರಪಂಚದ ನಿರ್ಗತಿಗರಾದೆವು. ನಮ್ಗೆ ಯಾರಿಲ್ಲ. ಅಮ್ಮ, ಮಿಂಚು ಹೋದಂತಹ ಕಾರ್ಯ ಚಿಂತಿಸಿಕೊಳ್ಳಲಿಲ್ಲ. ನಾನು ಸಾಧನೆ ಮಾಡೋದಕ್ಕಾಗಿ ಹುಟ್ಟಿಯವ. ನಮಗೆ ವಿರೋಧಿಗಳು ಯಾರಿದ್ದಾರೋ ಅವರನ್ನು ಈ ರಂಗದಲ್ಲಿ ನಮೂಲು ಮಾಡಿ ಬರುವಂತಹ ಶಕ್ತಿ ಮನುಷ್ಯನಿಗಿದೆ. ತಂದೆಯನ್ನು ಕೊಂದವ ಯಾರು? ನಿನ್ನ ತಂದೆಯನ್ನು ಕೊಂದವ ಯಕ್ಷ. ನಿಮ್ಮ ಗಂಡನು ಕೊಂದವ ಯಾರು? ನಿನ್ನ ತಂದೆಯನ್ನು ಕೊಂದವ ಯಕ್ಷ. ಯಕ್ಷ. ಪಾಪಿ ಮಗ ಯಕ್ಷ. ಯಕ್ಷನು ವಿಕ್ಷನು ಲಕ್ಷಣರಿಗೆ ಮುಕ್ಕಣ್ಣನೇ ಎಂದು ಸಮರಕ್ಕೆ ಬರಲಿ. ಲೆಕ್ಕಿಸುವ ಮಗ ನಾನಲ್ಲ. ಅವನನ್ನು ಅಂಗೈಯಲ್ಲಿ ಹಾಕಿ ಅಪ್ಪಚ್ಚಿ ಮಾಡಿ ಬಾರದಿದೆ ನಿನ್ನ ಮಗನಲ್ಲ. ತನಯನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನ ನುಡಿದಳು. ಯಾರ ನುಡಿಗೆ ಏನಾಯಿತು? ತನಯನಾಡಿದ ನುಡಿಗೆ ಯಾರಿಗೆ? ಮಾಲಿನಿ ಮನದಿ ಹರುಷವನ ಯಾಕಮ್ಮನಿನ ಯಾರು ನಿಜವಾದದ್ದು? ನುಡಿದಳು. ಚೆನ್ನಾಗಿ ನುಡಿ. ಅನಿಮಿಷರ ಗೆಲ್ಲಬಹುದು ಸಮರದಿ. ಯಾರನ್ನು ಗೆಲ್ಲಬಹುದು ಹೇಗೆ? ಅನಿಮಿಷರ ಗೆಲ್ಲಬಹುದು ಸಮರದಿ. ನಿನಗೆ ಘನವಲ್ಲ. ಯಾಕಮ್ಮ? ಯಾಕೆ ಯಾಕೆ? ವನಜನ ಭನು ಬರುವ ಯಾರಮ್ಮ ಯಾವ ಹೊತ್ತಿಗೆ ಬರುವ? ವನಜನ ಭನು ಬರುವ ಹೇಗೆ? ಅನವರವ ಸುಮನವರ ಬಗ್ಗದಿ. ಅನವರತ. ಸುಮನವರ ಬಗ್ಗದಿ. ಅವ ಹಾಗೆ ಬಂದು ನನಗೇನಿದೆ? ವನಜನ ಭನು ಬರುವ ಹೇಗೆ? ಕೃತಕದಿ. ಯಾಕೆ? ಅನವರವ ಸುಮನವರ ಬಗ್ಗದಿ. ಅವ ಹಾಗೆ ಬಂದು ನನಗೇನು? ನಿನಗೆ ಬೀಳುವೆಂದು ನಿನಗೆ ಬೀಳುವೆನೊಂದು. ನಿನಗೆ ಬೀಳುವೆಂದು ಯಾಕಮ್ಮ ನೀನು ನನ್ನೋಳು? ವಿಧಿಯಲ್ಲಿ ಪಡೆದು ವರಗಳನ್ನು. ಯಾರಲ್ಲಿ ಹೇಗೆ ಎಷ್ಟು ಪಡೆಯುವುದು? ವಿಧಿಯಲ್ಲಿ ಪಡೆದು ವರಗಳನ್ನು. ನಾನು ನಿನಗೆ ಯಾರು? ತನಯನಾಡಿದ ನುಡಿಗೆ ಹೇಗಮ್ಮ ಹೇಗೆ? ಮಾಲಿನಿ ಮನದಿ ಹರುಷವನ ನುಡಿದಳು. ಬಾಲನಾಡಿದ ನುಡಿಗೆ ಬಾಡಿದ ನುಡಿಗೆ ಮಾಲಿನಿ ಮಾಲಿನಿ ಮನದಿ ಹರುಷವನ
ಬುದ್ಧಿ ಬಿಡುವುದಿಲ್ಲ. ಓಡುವುದಂದ್ರೆ ಓಡುವುದೇ. ಅವನಿಗೆ ರೋಷಾವೇಶದಲ್ಲಿದ್ದೇನೆ. ಕೋಪ ಬಂದಿದ. ನನ್ನ ತಂದೆಯನ್ನು ಕೊಂದು ಯಕ್ಷ ಅಂತ ಆಡಿಬಿಟ್ಟೆ ಅಲ್ಲ. ಯಾರು ಯಕ್ಷ? ಈ ಸಲ ಯಕ್ಷನನ್ನು ಕೊಂದು ಮುಗಿಸಿ ಅವನ? ನನ್ನ ಅಪ್ಪನ ಆತ್ಮಕ್ಕೆ ಸದ್ಗತಿ ದೊರಕಿಸಿ ನಾನು ಬರ್ತೇನೆ. ಹಾ, ನೋಡು, ಮೈಯೆಲ್ಲ ಕಪ್ಪು ಕಪ್ಪು ಉಂಟು, ಅವನೇ ಆಗಿರ್ಬೇಕು. ಯಾರು ಅವನು? ಅವನಲ್ಲ ಕಂದ. ಅಲ್ಲ. ಅವನ ನಿನ್ನ ಸಹಪಾಠಿ. ಅವ ಅಲ್ಲ. ಹಾಗೆಲ್ಲ. ಆಗಲ್ಲ. ಅವ ಯಕ್ಷ ಅಲ್ಲ. ಯಕ್ಷ ಅಲ್ಲ. ಹಾ, ಅವನ ನಿನ್ನ ಸಹಪಾಠಿಯಾಗಿದ್ದಾನೆ. ನನ್ನ- ಅವರನ್ನೆಲ್ಲ ಹೆದರಿಸುವುದು ಯಾಕೆ? ಇವರೆಲ್ಲ ನನ್ನ ಸಹಪಾಠಿಗರೇ. ಹೌದು. ನಿಮಗೆಲ್ಲರಿಗೂ ನಮ್ಮ ಆಗ್ಲಿ. ಕೋಪವಂತ. ದುಡುಕಿಗೆ ಅಂತ ಬೇಸರ ಮಾಡಬೇಡಿ. ಅಮ್ಮ ಹೇಳಿದಾಗ ಒಮ್ಮೆ ಕೋಪ ಬಂದ್ಬಿಟ್ಟು. ಹೌದಪ್ಪ, ಯಾರಿಗಾದ್ರೂ ಬರ್ಲೇಬೇಕಲ್ವಾ? ಹೌದು. ತಂದೆಯ ಮರಣದ ಸುದ್ದಿ ಯಾಕಮ್ಮ ಕೇಳಿದಾಗ ತಡೆದು ನಿಲ್ಲಿಸಿ? ಕಾರಣ ಉಂಟು ಕನ್ನ. ಏನು? ಅವಸರದಿಂದ ಅನರ್ಥ ತಪ್ಪಿದಲ್ಲ ನೋಡು. ಅವಸರ. ಹಾ, ನನ್ನದು ಅವಸರ ಆಯ್ತು. ಮತ್ತೆ ಅಲ್ವಾ? ನಾನು ಇಷ್ಟು ನಿಧಾನದಲ್ಲಿದ್ದೇನೆ. ನಿಧಾನ ಎಲ್ಲಿ ನಿಧಾನ? ಎಲ್ಲಿ? ಕೋಪದಲ್ಲಿ ಕೋಪ ಆ ಮಾಡಿ. ರೋಷಾವೇಶ. ಹೌದೌದು. ಸರಿ. ತಾಳ್ಮೆಯಿಂದ ವರ್ತಿಸಿದ್ರೆ ಒಳ್ಳೇದು. ಅವಸರವೇ ಅವಘಡಕ್ಕೆ ಕಾರಣ. ಹೌದೌದು. ಕಂದ, ಅಮ್ಮ. ನಿನ್ನಲ್ಲಿ ಭುಜಬಲ ಇದೆ. ಭುಜಬಲ ಉಂಟು. ಹೌದೌದು. ತಂದೆಯನ್ನು ಕೊಂದಂತಹ ದೇವತೆಗಳು ಅಲ್ಲ ಯಕ್ಷನನ್ನು ಕೊಲ್ಲುತ್ತೇನೆ ಅನ್ನೋ ಹಾಗೆ ಮುಂದುವರಿದ್ರೆ ಭುಜಬಲ ಮಾತ್ರ ಇರುವುದಲ್ಲ, ಹಾ, ಜಡಬಲ, ಹಾ, ಸೇನಾಬಲ, ಹಾ, ಧನಬಲ ಹಾ, ನಿನ್ನ ಮುನ್ನೆ ಇಲ್ಲ ಅಂತ ಬಿಟ್ರೆ ಹಾ. ಮತ್ತೆ ಯಾವಾಗ ಅದು ನೀನು ಕೇಳಿದಷ್ಟು ಕೊಡ್ತೀಯಾ? ಕೇಳಿದ್ರು ಕೊಡ. ನಮಗೆ ತಂದು ಒಪ್ಪಿಸ್ತಾರಪ್ಪ ಕೇಳಿದ್ದಷ್ಟು. ಹೌದಾ? ನೀನು ಕೊಡುವುದಲ್ವಾ? ಅಲ್ಲಲ್ಲ. ನಿನಗೆ ಕೊಡುವುದ? ಹೌದೌದು. ಆಗ್ಲಿ, ಒಳ್ಳೇದು. ಕಂದ, ಹಾ. ಆ ದೇಹ ಬಲ ಒಂದಿದ್ರೆ ಸಾಲದು. ಮತ್ತೆ? ಅಲ್ಲ, ಧನ ಬಲವೋ ಹಾ. ಅದಿದ್ರೆ ಸಾಲದು ಕಂದ. ಹಾ. ದೈವ ಬಲ ಒಂದು ನಮಗೆ ಬೇಕು. ದೈವಬಲ, ದೈವಬಲ. ಅದು ಎಲ್ಲಿ ಬರ್ತದೆ? ಯಾರು ಕೊಡ್ತಾರೆ? ಅದನ್ನ ನಾವು ಸಾಧನೆ ಮಾಡಿ ಪಡೀಬೇಕು. ಹೇಗೆ? ಅಂದ್ರೆ ಕಾಡಿಗೆ ಹೋಗ್ಬೇಕು. ಹೋಗಿ ಬ್ರಹ್ಮದೇವನ ಕುರಿತು ತಪಸ್ಸನ್ನು ಮಾಡಬೇಕು. ಮಾಡಿ ಒಲಿದು ಬಂದಂತಹ ಸಂದರ್ಭ ಹಾ. ಬೇಕಾದಂತ ವರಗಳನ್ನು ಕೇಳಿ ಪಡೆದುಕೊಂಡು ಬರಬೇಕು. ಅಷ್ಟು ಮಾಡ್ಬೇಕು. ಅಷ್ಟು ಮಾಡಬೇಕು ನೀನು. ಹೋಗ್ಬೇಕು ಕಾಡಿಗೆ. ಹೌದೌದು. ಅಷ್ಟು ಮಾಡಿದ್ರೆ ಆ ದೇವತೆಗಳನ್ನು ಸೋಲಿಸಬಹುದು. ನಿನಗೆ ನನಗೆ ಸಂತೋಷ ಆಗ್ತದೆ. ನಿನ್ನ ಸಂತೋಷವೇ ನನ್ನ ಸಂತೋಷ. ಹಾ. ಹಿಂದೆ ಮುಂದೆ ನೋಡಲಾರೆ. ಹಾ. ನಾನು ಈಗಿಂದೀಗಲೇ ಹೋಗಿ ಎಲ್ಲಿ ಬರಿಗೈಯಲ್ಲಿ ಹೋಗುದ? ಹಾಗೆ ಹೋಗುದಲ್ಲ, ನೀನು ಪಟ್ಟದ ಕತ್ತಿ ಇದನ್ನು ನೀನು ಹಿಡಿದುಕೊಳ್ಬೇಕು. ಇದ್ಯಾಕಮ್ಮ? ಇದು ನಿನ್ನ ರಕ್ಷಣೆಗಾಗಿ ಕೊಡ್ತಾ ಇದೆ. ದೇಹ ರಕ್ಷಣೆ. ಹೌದು. ಸರಿ, ಉಭಯ ಕರಗಳನ್ನು ಮೇಲೆತ್ತಿ ನನಗೆ ಆಶೀರ್ವಾದ ಮಾಡಿ ಕಳಿಸಿ ಹೊಡು. ಆದಿತ್ತು ಕಂದ. ನಿನ್ನ ಭುಜದಂಡೆಯ ಮೇಲೆ ವಿಜಯಶ್ರೀಯು ಹನುಮಂತವರು ಆರಾಧಿಸ್ತಾ ಇರಲಿ. ಹೋಗಿ ಮಾನವೇ ಮಣಿದ ವಿಖ್ಯಾತ ವಿಧಾತ ತಮಗೆ ವಿನಿರುವುದು ಆದ ಕ್ಷಣ ಹೊರಟೈತಂದು ಪುಷ್ಕರ ಹಿಡಿದುವ ಮೊದಲೇ ಒಳಗ
ನಮಗೊಬ್ಬ ಸಮರ್ಥ ನಾಯಕ ಬೇಕು. ಯಾರಿದ್ದಾರೆ? ಅಯ್ಯೋ ಶಂಖಾಸುರ, ಗಮನಾಂತರದಲ್ಲಿ ನಾನು ಸಂಚಾರ ಮಾಡುತ್ತಿರುವಂತಹ ಸಂದರ್ಭ ವಾರ್ತೆಯೊಂದನ್ನು ಆಲಿಸಿದೆ. ಸೀತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮಹಿಷನೆಂಬಂತಹ ಅಭಿಧಾನವನ್ನು ಇರಿಸಿಕೊಂಡ ವ್ಯಕ್ತಿ ಇದ್ದಾನೆ. ಕಾನನವನ್ನು ಸೇರಿ ವಿಜಯ ಕುರಿತು ತಪಸ್ಸನ್ನು ಮಾಡಿ ಬೇಕಾದಂತಹ ವರಗಳನ್ನು ಅರ್ಜಿಸಿಕೊಂಡು ಬಲಾಢ್ಯರಾಗಿ ಮೆರೆಯುತ್ತಿರುವಂತಹ ವ್ಯಕ್ತಿ ಇದ್ದಾನೆ ಆತ. ಆತನಲ್ಲಿ ನಾವು ಮೊರೆ ಹೊಕ್ಕುವಂತಾದ್ರೆ ನಮಗಾದಂತಹ ಅನ್ಯಾಯಕ್ಕೆ ನೋವಿಗೆ ಪರಿಹಾರವನ್ನು ಕೊಟ್ಟಾನು. ನಡೆದಂದ ದೈತ್ಯರ ಗಣನವನಿಗಿರಿ ಕಡುಹರು ಅರಳಿ ಮಹಿಷಯ ಅಡವಿಯಲ್ಲಿ ಬೀಸವನ್ನು ಜರಿರುತ್ತ ನುಡಿದ ಇವ್ಯಾರೆಂಬುದು ಇದಕ್ಕಿಂತ ಹೊರಗೆ ಅಪಾಯ ಉಂಟು. ಏನು ಅಪಾಯ ಅಂತ ಸ್ವಲ್ಪ ತಗ್ಗಿಸು. ನೀವು ಹೆದರಿದ್ದೀರಿ? ನಿಮ್ಗೆ ಹೆದರಿಕೆ ಆಯ್ತು? ಮೆಲ್ಲಗೆ ಗಟ್ಟಿ ಹೆಜ್ಜೆನಿಟ್ಟು ಒಳಗೆ ಬನ್ನಿ. ಮೂರು ಮಾತ್ರ ಸಿಗಿಂತ ಹೆಚ್ಚಿಲ್ಲ. ಆ ಕಡೆ ಇಲ್ಲ ಈ ಕಡೆ ಇಲ್ಲ. ಸರಿ, ನಡೆತಂದ ದೈತ್ಯರ ಗಡನು ವೀಕ್ಷಿಸುತ್ತಾ ಇದ್ದೀವಿ. ತುಂಬಾ ಬಡವರು ಅಲ್ಲ, ತುಂಬಾ ಮೇಲ್ಪಂಕ್ತಿಯವರಲ್ಲ, ಮಧ್ಯಸ್ಥಿತಿಯಲ್ಲಿದ್ದೀರಿ. ನೋಡಿ, ಅಲ್ಲಿ ಕುಳಿತುಕೊಳ್ಳುವುದಕ್ಕೆ ಬರಿದಾದ ಆಸನ ಉಂಟು. ಒಂದಿಲ್ಲ, ಎಲ್ಲ ಗಟ್ಟಿಯಾಗಿದೆ. ನೋಡಿ, ಅಲ್ಲಿ ಉಂಟಲ್ಲ ಎರಡು, ಅದನ್ನು ಕೆಳಗಿಟ್ಟು ನೀವು ಕೂತ್ಕೊಂಡ್ರೆ ಆಯ್ತು. ನೋಡಿ, ಅಲ್ಲಿ ಸತ್ಕಾರ ಕಾರ್ಯಕ್ರಮ. ಬೇಕಾದವರು ಅಲ್ಲಿ ಹೋಗಿ ತಿನ್ಬಹುದು, ಬೇಡದೇ ಇದ್ರು ಮತ್ತೆ ಅಲ್ಲಿ ಒಳಗುಂಟು. ಅಯ್ಯೋ, ಈಗ ನಿಮ್ಮ ವಿಚಾರ. ಯಾರು ನೀವು? ಎಲ್ಲಿಂದ ಬಂದವರು? ನನ್ನ ಹಿತವಂತರೇ ಅಲ್ಲ, ಹಿತವಂತರೇ ಹೇಳಿ ನೋಡು. ಮಾಲಿನಿ ಸುಕುಮಾರ ಬೇಡುವ ಮೊದಲಾಗಿ ದೈತ್ಯ ವೀರರೆಲ್ಲರ ಪ್ರಣಾಮಗಳು. ಎಲ್ಲರಿಗೂ ನನ್ನ ಒಂದೇ ಪ್ರಣಾಮ. ನಾವ್ಯಾರು ಅನ್ಯರಲ್ಲ. ಯಾರು ನೀವು? ನಿನ್ನ ಹಿತವಂತರೇ ಇದ್ದೇವೆ. ನನ್ನ ಹಿತವಂತರೇ? ನಿನ್ನ ಜಾತಿಯವರೇ? ನನ್ನ ಜಾತಿಯವರೇ? ನಿಮ್ಮನ್ನು ಇದುವರೆಗೂ ನಾನು ಕಂಡದಿಲ್ಲ. ಬಹಳ ಸಂತೋಷ. ಜಾತಿಯವರಂತ ಹೇಳ್ತೀರಿ, ನೀವೆಲ್ಲಿದ್ದವರೆಯೋ? ಈ ಹಿಂದೆ ಜಯಶೋಣಿತಾಪುರದಲ್ಲಿ ರಾಜ್ಯಭಾರವನ್ನು ಮಾಡುತ್ತಾ ಇದ್ದ. ನಿನ್ನ ಹೆಸರು? ಶಂಕಾಸುರ. ಅವ ಯಾರು? ದುರ್ಗಾಸುರ. ಇವ ಯಾರು? ಬಿಡಲಾಸುರ. ಆಚೆಯವ? ಶಿಕ್ಷಣಾಸುರ. ಮುಂದೆ ಕುಳಿತವರು ಅವ ಎಲ್ಲ ನಮ್ಮವರೇ. ಅಜಯಾಸುರ. ಒಬ್ಬ ಅಜಯಾಸುರ, ಮತ್ತೊಬ್ಬ ಪ್ರತಿಭಾಸುರ, ಮತ್ತೊಬ್ಬ ಐಕ್ಕಳಾಸುರ ಅಂತಿದ್ದೆ ಅವಲ್ಲಿದ್ದ. ಅವ ಇಲ್ಲ ಬರ್ಲಿಲ್ಲ. ಅವ ಹೆದರಿ ಓಡಿ ಹೋದ. ಸರಿ, ಯಾರ ಹೆಸರು ಏನಾದ್ರೂ ನಮ್ಗೆ ಜನ ಒಟ್ಟಾದ್ರೆ ಆಯ್ತು. ಬಂದದ್ ಯಾಕೆ? ಬರುವುದಕ್ಕೆ ಕಾರಣ ಉಂಟು. ಏನು? ಸ್ವರ್ಗಲೋಕವನ್ನು ಪಡೆಯಬೇಕು ಎನ್ನುವಂತ ಉದ್ದೇಶದಿಂದ ನಾವೆಲ್ಲರೂ ಸೇರಿ ಸ್ವರ್ಗಕ್ಕೆ ದಾರಿಯನ್ನು ಮಾಡಿದೆವು. ದೇವತೆಗಳ ಸಮರೋಗದಲ್ಲಿ ಬಡಿಯೊಳಿಸಿದೆವು. ಅಡೆಯ ಬೀಜವನ್ನು ಪಡೆದೆವು, ಮೇರೆದೆವು, ಸಂತೋಷ ಪಡ್ತಾ ಇದ್ದೆವು. ಸಂತೋಷ ಆದಾಗ ಏನಾಯ್ತು? ಸಂತೋಷ ಆದಾಗ ಏನಾಯ್ತು? ಸಂತೋಷದಲ್ಲಿರುವ ಸಂದರ್ಭ ಸೋತಂತ ಅವಸರಪ್ಪ ಸುಮ್ಮನೆ ಕೂರಲಿಲ್ಲ. ಏನು ಮಾಡಿ ಹೋದ ಎಲ್ಲಿಗೆ? ವೈಕುಂಠ ಲೋಕಕ್ಕೆ. ಅಲ್ಲಿ ಯಾರು? ಅಲ್ಲಿ ಮಧುಸೂದನ ಇದ್ದಾನೆ. ಅವನಿಂದ ಏನಾಯ್ತು? ಅವನಾಗಿ ಬರಲಿಲ್ಲ. ಮತ್ತೆ ಅವನ ಆಯುಧವನ್ನು ಕಳಿಸಿದ. ಆಯುಧದಿಂದ ನಾವು ಅಂಗಾಂಗವನ್ನು ಕಳೆದುಕೊಂಡೆವು. ನೀವು ಇದುವರೆಗೆ ಎಲ್ಲಿದ್ದವು? ಗಿರಿ ಗೌಹರಗಳಲ್ಲಿ ಗೆಂಡೆ ಗೆಳಸುಗಳು ತಿನ್ನುತ್ತಾ ಬದುಕುತ್ತಾ ಇದ್ದೆವು. ಆಗ ಏನಾಯ್ತು? ಆ ಸಮಯಕ್ಕೆ ಪ್ರಜಾವಾಣಿಯ ಜೊತೆ ಒಂದು ಉದಯವಾಣಿ ಸಿಕ್ಕಿತು. ಅದರಲ್ಲಿ ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮಹಿಷಾಸುರ ಹುಟ್ಟಿಕೊಂಡಿದ್ದಾನೆ. ಹುಟ್ಟಿದ್ದು ಮಾತ್ರವಲ್ಲ, ಬ್ರಹ್ಮದೇವರನ್ನು ಮೆಚ್ಚಿಸಿ ಬೇಕು ಬೇಕಾದಂತವರನ್ನು ಪಡೆದು ಸ್ವರ್ಗಕ್ಕೆ ದಾರಿ ಮಾಡುವುದಕ್ಕಿದ್ದಾನೆ ಎನ್ನುವಂತಹ ವರ್ತಮಾನವೇ ಸಿಕ್ಕಿತು. ಇದನ್ನು ಕೇಳಿದಾಗ ನಿಮ್ಗೇನಾಯ್ತು? ಆ ಸಮಯಕ್ಕೆ ನಮಗಾದಂತಹ ಮೋಸ, ನಿನಗಾದಂತಹ ಅನ್ಯಾಯ, ಎರಡು ವಿಚಾರವನ್ನು ನಿನ್ನನ್ನು ತಿಳಿಸಬೇಕೆಂದು ಬೇರ್ಕೊಂಡು. ನಾವು ಯಾವ ರೀತಿ ಅನ್ಯಾಯವಾಗಿ? ಹಾಗಿಲ್ಲ, ಹೇಗೆ? ನಿನ್ನ ತಂದೆಯನ್ನು ಕೊಲ್ಲಿಸಿದ.
ನಾಲ್ಕು ಲೋಕಕ್ಕೆ ನಾನು ಅಂದುಕೊಂಡಿದ್ದೇನೆ ಹಾಗೆಂದುಕೊಳ್ಳಬಹುದು ಅನೇಕವಿದೆ ಅದೂ ಅಲ್ಲಿ ಸೇವೆ ಸೇವೆ ಮಾಡುವುದು ಏನು ಅವಸರವಾಗಿ ಬಂದೆ ಇವತ್ತು ಸ್ವಲ್ಪ ಗಡಿಬಿಡಿ ಏನು ಗಡಿಬಿಡಿ ಅವಸರವಾಗಿದೆ. ಏಕೆ ನಾನು ಮಹಾದ್ವಾರದಲ್ಲಿ ಸೇವೆ ಮಾಡ್ತಾ ಇದ್ದನ ಇದ್ದದ್ದೇ ತಡ ಹೊರಗಿನದೆಲ್ಲ ಬೊಬ್ಬೆ ಕೇಳ್ತಾ ಇತ್ತು. ಒಬ್ಬೆ ಕೇಳುತ್ತಾ ಉಂಟು ಎಂತ ಶಬ್ದ ಕೇಳಿಸ್ತಾ ಇದೆ. ಓಹೋ ಒಂದೊಂದು ಶಬ್ದ ಕೇಳುವಾಗ ನಿಲ್ಲುವುದಕ್ಕೆ ಆಗುದಿಲ್ಲ. ಅಷ್ಟು ಅಷ್ಟು ದೊಡ್ಡ ಶಬ್ದ. ಒಂದೊಂದು ಬಿಡ್ತಾರೆ ಇಷ್ಟು ದೊಡ್ಡದು. ಓಹೋ ಇಂಥದ್ದು ಮಾಡ್ತದೆ ಅಂತ ಗೊತ್ತೇ ಆಗ್ತಾ ಇದೆ. ಯಾರದ್ದು ದಿಪ್ಪಣ ಬಂದಿದೆ ಇಂಥದ್ದು ನನಗೆ ಆಶ್ಚರ್ಯ ಆಯ್ತು. ಹೇಗೆ ಹೊರಗೆ ಹೋಗಿ ಈಗ ನೋಡ್ತಾ ಇದ್ದೇನೆ ಎಂತದ್ದು ತಲೆಗೆ ಬಡಿಸ್ತೇನೆ ಪಾಪಿ ಮಗನೇ ಯಾರ ಕೋಳ ಬಂದದ್ದು ಕೋಣ ಅಂತ. ಕೋಳ ಬಂದಿದೆ ಯಾರು ಕೋಳವನ್ನು ಕಟ್ಟಿಕೊಂಡು ಬಂದ ಕೋಣದಲ್ಲವ್ರು ಯಾರು ಸಿಗ್ತದಲ್ಲ ಪುಣ್ಯ ಯಾರಲ್ಲಿ ಕೇಳುದು ಯಾರಲ್ಲಿ ನೀವು ಅವರೆಲ್ಲ ಕೋಣವನ್ನು ಕಟ್ಕೊಂಡು ಬಂದವರಲ್ಲಿ ಕೇಳಬೇಕು ಬಂದವರಲ್ಲಿ ಕೇಳಬೇಕು. ಹೀಗೆ ಹೋಗಿ ಯಾರು ನೀನು ಯಾರು ಅದಕ್ಕೆ ತಲೆ ಹೋಳಾಗ್ಬೇಕು ಅಲ್ಲಿ ಬಂದವರಲ್ಲಿ ಉತ್ತರವಂತ ಉತ್ತರವರಿಲ್ಲ. ಮತ್ತೆ ಬೇಡು ನಾವೆಲ್ಲ ಸಾಮಾನ್ಯದವರಲ್ಲ. ನಾವು ವಿದ್ಯುತ್ ಎಂತದು ವಿದ್ಯುತ್ ವಿದ್ಯುತ್ ಮಾಲಿ ಮಾಲಿಯ ಕಡೆಯಿಂದ ಬಂದವರು ಆವತ್ತು ಅವರನ್ನು ಇವರಲ್ಲ ಬಂದದ್ದು. ಯಕ್ಷರಾಜ ಪಿಂಗಳ ಜನ ಬದಲಾವಣೆ ಆಗಿದೆ. ಈಗ ಅವರ ಮಗ ಬಂದಿದ್ದಾನೆ. ಅವರ ಮಗನೇ ಮಹಿಷದಾನವ ಮಹಿಷನೇ ಉದ್ದೇಶವನ್ನು ಕೇಳಿ ತಂದೆಯನ್ನು ಕೊಂದ ಸೇರಲು ತಿಳಿಸಿಕೊಳ್ಳುವುದಕ್ಕಾಗಿಯೇ ಇವನ ಮಾತ್ರವಲ್ಲ ಮತ್ತೆ ಶಂಕ ಜಾಗಟೆ ಎಲ್ಲ ಇತ್ತು. ಶಂಕ ಜಾಗಟೆ ಪೂಜೆಗೆ ಪುಣ್ಯ ಶಂಕ ದುರ್ಗಾದಿಗಳು ದೇವರಲ್ಲಿ ಅಂಗಾಂಗವನ್ನು ಕರ್ಕೊಂಡು ಮರಳಿ ಬಂದಿದ್ದಾರೆ. ನಾಲ್ಕು ಲೋಕದ ಪೀಠದಾಚೆ ಇವರಿಗೆ ತಂದೆಯನ್ನು ಕೊಂದ ಸೇರಲು ಬಂದಂತವರನ್ನು ಸುಮ್ಮನೆ ಬಿಡಬಾರದು ಸೈಬಿಲಿ ಕಟ್ಟಬೇಕು. ಹಾಗಾಗಿ ನಿಮ್ಮ ಮಾಯದಲ್ಲಿ ಹಿಡಿದುಕೊಳ್ಳಿ ನಿಮ್ಮ ದಾತ ವಾಹನವನ್ನು ಏರಿಕೊಂಡು
ಇದನ್ನು ಬಯಸಿ ಬಂದಿದ್ದರಿಂದ ಗೊತ್ತಾಗಿದೆ. ಕಳಿಸಿದ್ದೇನೆ ಶೈಬಿನಿಗೆ. ನೀನು ಮುಂದುವರಿತೆ ಅಂತ ನಿನಗೋದೆದು
ಮಾಡಬೇಕು ಅಂದ್ರೆ ನಮ್ಗೆ ವ್ಯತ್ಯಾಸ ಗೊತ್ತಾಗಬೇಕು. ಬೇಕಾದ್ರೆ ಹಗಲು ಕಡಿಮೆ ಮಾಡಿ ರಾತ್ರಿ ಹೆಚ್ಚಾಗಲಿ ನಮ್ಗೆ ಸ್ವಲ್ಪ ಅನುಗುಣ ಆಗ್ತದೆ. ನಾವು ನಿಶೀಚರನ್ನು ಹಾಗಾಗಿ ಅವರು ಎಲ್ಲಿಯಾದ್ರೂ ನಾವು ಹೇಳಿದ್ದು ಕೇಳದೇ ಇದ್ರೆ ಅಲ್ಲಿಂದಲೇ ದರದರಣಿಯಲ್ಲಿ ತಂದು ಅವರಿಗೂ ಶಿಕ್ಷೆ ಕೊಡಿ. ಇದೇನಾಗಬೇಕು? ಏನಾದ್ರೂ ಸಿದ್ಧಪಡಿಸಿದ್ದೀರಾ? ಹೋಗುವ ಪ್ರೀತಿಯ ಕಲಾಭಿಮಾನಿ ಬಂಧುಗಳ ವಿಜ್ಞಾಪನೆ. ಇಂದಿನ ಸೇವಾಕರ್ತರಾದ ಸುರಕ್ಷಾ ಶೆಟ್ಟಿ ಮುಲ್ಲಜ್ಜಾರು ಹೌಸ್ ಕುಟ್ಟಮಗೇರು ಕೊಲ್ನಾಡು ಇವರಿಗೆ ನಮ್ಮ ಮಂಡಳಿಯ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆಯೇ ಇಂದಿನ ಸೇವೆಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಕಲಾಭಿಮಾನಿ ಬಂಧುಗಳಿಗೂ ಕೂಡ ಮಗದೊಮ್ಮೆ ನಮ್ಮ ಮಂಡಳಿಯ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ನಾವೆಲ್ಲರೂ ನಂಬಿಕೊಂಡು ಬಂದಂತಹ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಮಹಾಮಾತೆ ಹಾಗೂ ಮಹಾಗಣಪತಿ ದೇವರು ಆಯುಷ್ಯ ಆರೋಗ್ಯ ಸಕಲ ಸಂಪತ್ತನ್ನು ಕರುಣಿಸಲೆಂದು ಶ್ರೀದೇವರಡಿ ಬೇಡಿಕೊಳ್ಳುತ್ತಾ ಬರುವ ರಾತ್ರಿ ನಾವು ಕುಣಿಚಪ್ಪಾಡಿ ಪುತ್ತೂರು ಎಂಬಲ್ಲಿ ಶ್ರೀದೇವಿ ಮಹಾತ್ಮನ ಒಂದು ಪುಣ್ಯಕಥಾ ಭಾಗವನ್ನು ಆಚರಿಸಲಿದ್ದೇವೆ. ಆದ್ದರಿಂದ ಎಲ್ಲ ಕಾರ್ಯಕ್ರಮಗಳಿಗೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ತಂದಕ್ಕಾಣಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾ ಕಥಾಭಾಗವನ್ನು ಮುಂದುವರಿಸಲಿಕ್ಕೆ ಭಾಗದಲ್ಲಿ ಅಪ್ಪಣೆಯನ್ನು ಬೇಡಿಕೊಳ್ಳುವುದು ಈ ಯಕ್ಷಗಾನ ನಮಗೆ. ಸಾಮರ್ಥ್ಯ ಈ ಕಾಲದಲ್ಲಿ ವೈಕುಂಠಾಧಿಪತಿ ಮಾಧವನಿಗಿದೆ. ನಾವೆಲ್ಲರೂ ಅತ್ತ ಕಡೆಗೆ ಹೋಗೋಣ. ಮಧ್ಯಮಧ್ಯದಲ್ಲೇ ಭೇಟಿಯಾದೆಯಲ್ಲ, ಯಾವ ಕಡೆಗೆ ಪ್ರಯಾಣ? ನಾನು ಅದೇ ಚಿಂತೆಯಿಂದ ವೈಕುಂಠಕ್ಕಾಗಿ ಬಂದೆ. ನೀವು ತುಯಿನಗಿರಿ ಅಡಿಯಲ್ಲಿ ಭೇಟಿಯಾದ ಒಳ್ಳೆಯದೇ ಆಯಿತು. ಓ, ಇಲ್ಲಿ ಕುಳಿತು ಯೋಚಿಸೋ. ವಧಿಸುವ ಹದನ ಯೋಜಿಸುವುದಲ್ಲಿರಲಿಲ್ಲ ನಳಿನ ಭವ ಸುರರ ನೊಡಗೊಂಡು ನಡೆತಂದು ಬನ್ನಿ ಬನ್ನಿ ವೈಕುಂಠನು ಕಾಣದಿರಲು ಹರಿಯು ಕಾಣಿಸುವುದಿಲ್ಲವಲ್ಲ. ಬಳಿಕ ಕೈಲಾಸ ಕೈತರವಾದ ನಿಳಯಗಳು ಪುರೋಹದನು ಅವನು ಇಲ್ಲವಲ್ಲ. ತಿಳುಹಿತ ಶರೀರ ನುಡಿ ತುಹಿನಾದ್ರಿಯಲಿ ಹರಿಹರ ಪರಿಹಾರವನ್ನು ಕಂಡುಕೊಳ್ಳೋಣ ಎನ್ನುವ ಹಾಗೆ ನೇರವಾಗಿ ವೈಕುಂಠದತ್ತ ಬಂದರೆ ನಾರಾಯಣ ದೇವರು ಕಾಣಿಸುವುದಿಲ್ಲ. ಕೈಲಾಸ
ಕೈಲಾಸಕ್ಕೆ ಆಗಮಿಸಿದೆ ಎಂದಾದರೆ ಪುನಃ ನೆಲೆದೊಳೆ ಇಲ್ಲ, ಇರುವರು ಎಲ್ಲಿಗೆ ಹೋಗಿರಬಹುದು ಎನ್ನುವಾಗಿ ಯೋಚಿಸಿಕೊಂಡಾಗಲೇ ಅಂಬರವಾಣಿಯನ್ನು ಆಲಿಸಿದೆ. ತುಯಿನಾದ್ರಿಯ ತಪ್ಪದಲ್ಲಿ ಚಂದ್ರಕಾಂತ ಶಿಲೆಯ ಮೇಲೆ ಕುಳಿತು ಗುರುಡರ ಬಗ್ಗೆ ಇರುವರು ಯೋಚಿಸುತ್ತಾ ಇದ್ದರಂತೆ. ಅಲ್ಲಿಗೆ ಹೋಗೋಣ. ಪದಕ್ಕೆ ರಾಗಿ ಜಗಲನು ಹರಿಹರನೇ ದುರುಳವಾಗಿ ಜಗದುರನು ಕಡಲದಿ ತರಹರಿ ಸುದ್ದಿ ಹೇಳುವ ನೀವೇ ಬರುವುದೆರಲು
ಮಹೇಶ್ವರ ತಾಯೇ ಇಂದ್ರಾದಿ ಸುಮನಸರೇ ಇದು ಅಭಯಪ್ರದಳಾಗಿದ್ದೇನೆ. ಏಳಿರಿ, ಎದ್ದೇಳಿರಿ, ಧೈರ್ಯ ತಾಳಿರಿ. ಅಪ್ರಮೇಯಳು, ಸ್ವಪ್ರಕಾಶಳು, ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನನ್ನನ್ನು ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿರ ಮಕ್ಕಳೇ. ನಿಶಾಕಮಲದಂತಾಗಿದೆ ನಿಮ್ಮ ವದನ. ಯಾರಿಂದ ಬಂದ ಬವಣೆ? ಯಾಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿಸಿರಿ. ಮೊದಲಾಲಿದು ಹೂಳ ಮಹಿಷ ವಿಧಾನ ನಿತ್ಯವರ ಬರದಿ ಆತವೆಲ್ಲವ ಎಸೆಗೆಡಿಸಿದನು ನಿರ್ಭೀತಿಯಿಂದ. ನಾರಾಯಣ ಮಾಲಿನಿಯ ಮಗನಾದಂತಹ ಮಹಿಷ ದೈತ್ಯನು ಅಜನಿಂದ ವರಬಲವನ್ನು ಸಂಗ್ರಹಿಸಿಕೊಂಡು ಮತ್ತದರಿಂದಲೇ ಪ್ರಮತ್ತನಾಗಿ ಪಾತಾಳವನ್ನು ವಶಪಡಿಸಿಕೊಂಡನು. ಭೂತಳದ ಮೇಲೆಲ್ಲ ತನ್ನ ಕೆಟ್ಟ ಅಧಿಕಾರವನ್ನು ಸ್ಥಾಪಿಸಿದ್ದಾನೆ. ದೇವಲೋಕವನ್ನೇರಿ ಸುರಪ ಮುಖ್ಯಾಮರನ್ನು ದೆಸೆಗಡಿಸಿ ಅವರೆಲ್ಲ ಕಣ್ಣೀರ್ಗರೆದು ದೂರಿಕೊಂಡರೂ ಕೂಡ ಕಷ್ಟವನ್ನು ಪರಿಹರಿಸುವಲ್ಲಿ ನಾವು ಸಮರ್ಥರಾಗಿಲ್ಲ. ನಾವೆಲ್ಲ ಭೀತರಿದ್ದೇವೆ. ಕುಳನಾದರೂ ನಿರ್ಭೀತನಿದ್ದಾನೆ. ಲೋಕಲೋಕಗಳು ಮೈದ ನಟ್ಟುಳಿಯಿಂದ ತತ್ತರಿಸುತ್ತಿದೆ ತಾಯಿ. ಮಹಿಷ ಭೀತಿ ಅರಿದೆ ಅರಿದೆ ಕಡದರುಳ ಮಹಿಷ ಸರಕರು ಭಾವನವಾದಿ ಸುರರನ್ನು ಸೋಲಿಸಿ ನೆರೆ ಮಾಡಲಿದ್ದರೆ ಮೆರೆವಾದೆ ಖಳ ಗರದಿ. ಮಕ್ಕಳೇ, ಮಾಲಿನಿ ಜಾತನಾದಂತಹ ಮಹಿಷ ದೈತ್ಯ ವಿಧಿಯನ್ನು ತಪಸ್ಸಿನ ಮೂಲಕವಾಗಿ ಮೆಚ್ಚಿಸಿ ವರಗಳನ್ನು ಪಡೆದನೆ. ಓ ಬ್ರಾಹ್ಮಣರನ್ನು ಹಿಂಸಿಸಿದನೆ. ಯಾಗಯಜ್ಞಾದಿಗಳನ್ನೆಲ್ಲ ಹಾಳಸಗಿದನೆ. ಸೂರ್ಯಚಂದ್ರವರ ಸಂಚಾರಕ್ಕೆ ತಡೆಯಲಿದ್ದಾನೆ. ಹಿಡಿರಿ ಭೀತಿಯ ಕಿರಿದು ದಿನದೊಳಗೆ ಉಳಮಹೇಶನನ್ನು ಕೊಂದು ನಿಮಗೆಲ್ಲರಿಗೂ ಕ್ಷೇಮವನ್ನು ದೊರಕಿಸಿಕೊಡುತ್ತೇನೆ. ಶಂಕದಕ್ಕರಿದ್ದಾರಮ್ಮ. ಶಂಕದುರ್ಗರೇ ದುಷ್ಟನಾದ ಮಹಿಷ ದೈತ್ಯ ಶಂಕದುರ್ಗಾದ್ಯನ ಮಾತಿಗೆ ಕಿವಿಗೊಟ್ಟು ಧರ್ಮವನ್ನು ಹಿಂದದಿಂದ ಧಿಕ್ಕರಿಸಿದನೆ. ಆತನನ್ನು ಆತನ ಪರಿವಾರವನ್ನು ಶಂಕಿಸದೆ ದರಿದೊಟ್ಟಿ ನನ್ನ ಕಿಂಕರರಾದಂತಹ ನಿಮ್ಮನ್ನು ರಕ್ಷಿಸುತ್ತೇನೆ. ಮಕ್ಕಳೇ, ಧೈರ್ಯಸ್ಥರಾಗಿ, ನಿರ್ಭೀತರಾಗಿ, ಭಯಗೊಳ್ಳದಿರಿ. ಸಕಲರು ಮಣಿಯರು ವಿಶ್ವಕರ್ಮನ್ ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ಅಜಮವ ಸ್ವರೂಪ ಮುಖ್ಯಾಮರನೇ, ನಮ್ಮಲ್ಲಿರುವಂತಹ ದಿವ್ಯ ತೇಜಾಂಶವನ್ನು ನಾವು ಪ್ರಕಟಿಸಿದಾಗ ಅವೆಲ್ಲವೂ ಅಂಬರ ಪಥದಲ್ಲಿ ತಾನೊಂದಾಗಿ ನಾರಿಯಾಕಾರವನ್ನಂತೂ ಕುಂಬಿನಿಗಿಳಿದು ಒಂದು ತುಂಬುಬಲದಿಂದ ಭಯವಚನವನ್ನಿತ್ತಾಗ ನಾವೆಲ್ಲ ಆನಂದ ತುಂಬಿಲರಾದವು. ಅನುಗ್ರಹದಾಯಿಕೆಯನ್ನು ಶೃಂಗರಿಸಬೇಕೆಂಬ ಉದ್ದೇಶದಿಂದ ವಿಶ್ವಕರ್ಮನದ ಘನತರವಾದಂತಹ ವಸನ ಭೂಷಣಾದಿಗಳನ್ನು ತಂದೊಪ್ಪಿಸಿದ್ದಾನೆ. ದೇವನಾರಿಯರೆಲ್ಲ ಒಂದಾಗಿ ಬಂದು ಒಮ್ಮನನ್ನು ಶ್ರೀದೇವಿಯನ್ನು ಶೃಂಗರಿಸಿದ್ದಾಯಿತು. ರಣಧಾರುಣಿಯನ್ನು ಸೇರಿಕೊಂಡು ಕೂಡರಲ್ಲಿ ಹೋರಾಡುವನೇ ಆಯುಧಗಳು ಬೇಕು. ನಮ್ಮ ಆಯುಧಗಳನ್ನು ಅರ್ಪಿಸೋಣವಾಗಿದೆ. ಆಗಲಿ ದೇವ.
ಕರ್ತನು ಬ್ರಹ್ಮದಂಡವರಿದ್ದು ಪದ ಕೆಳಗೆ ವಿನಯದಿಂದಲೇ ಸುರಪ ಕುಲಿಶವ ಶಕ್ತಿಯಾಯುಧಗಳು ಮನಿದು ಮಾತೆಯ ಪದದೊಳಿರಿಸುತ್ತೋ ಮುಗಿದಿದರು ದಯದೇ ನಮ್ಮ ಆಯುಧಗಳನ್ನು ಅರ್ಪಿಸಿದಾಗ ಪ್ರಿಯಭಾವದಿಂದ ಸ್ವೀಕರಿಸಿಕೊಂಡವಳು ಮಹಾತಾಯಿ. ಸಮರಾಕರವನ್ನು ಸೇರಿಕೊಳ್ಳುವಲ್ಲಿ ಯೋಗ್ಯ ವಾಹನವೂ ಬೇಕಾಗಿದೆ. ಪರ್ವತರಾಜನೇ ಮೃಗರಾಜನಾಗಿ ಬರುವೆನೆಂದ ಶುಭ ಮುಹೂರ್ತ ದೇವದುಂದುಭಿ ಮೊಳಗುವಂತಹ ಈ ಶುಭ ವೇಳೆಯಲ್ಲಿ ಲೋಕಗಂಟಕನಾಗಿ ಮೆರೆಯುವ ದುರುಳ ಮಾಹೀಶನವಾದೆಗಾಗಿ ಸಿಂಹವಾಹಿನಿಯಾಗುತ್ತೇನೆ ಸಿಂಹವಾಹಿನಿಯಾಗುತ್ತೇನೆ ಬಂದಿದ್ದಾಳಂತೆ. ಆಕೆಯನ್ನು ತಟ್ಟಿಸಬೇಕಾಗಿದೆ. ನಡೆಯುತ್ತೆ ನೋಡು.
ಪ್ರಸೀದ ಭಗವತಿ ಅಮ್ಮ ಪ್ರಸೀದ ಪರಮೇಶ್ವರಿ ಪ್ರಸಾದಂ ಕುರುಮೇ ದೇವಿ ದುರ್ಗೆ ದೇವಿ ನಮೋಸ್ತುತೇ ದೇವಿಯೋ. ದುರುಳರು ಕನ್ನಡ ಮುಂದೆ ಒದಗಿದರೆ ಬರುತ್ತದು ಹಿನಾದ್ರಿಯೋಳು ಧ್ಯಾನಿಸಲು ಸುರಪಾಲ, ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದಂತಹ ದುರುಳ ಮಹಿಷಾಸುರನೊಡನೆ 9 ದಿವಸಗಳ ಕಾಲ 9 ರೂಪದಿಂದ ಹೋರಾಡಿದವಳು ನಾನು. ಈ ದಿನವನ್ನೇ ಮುಂದಕ್ಕೆ ನವರಾತ್ರಿ ಎನ್ನುವ ಹಾಗೆ ಆಚರಿಸಿಕೊಂಡು ಬರಲಿ. 10ನೇ ದಿನವಾದಂತಹ ಇಂದು ದುರುಳ ಮಹಿಷನ ರುಂಡವನ್ನು ಚೆಂಡಾಡಿ ವಿಜಯವಾದ ನಮ್ಮ ಪಾಲಿಗೆ ದೊರಕಿದಂತಾಯ್ತು. ಈ ದಿನವನ್ನೇ ಮುಂದಕ್ಕೆ ವಿಜಯದಶಮಿ ಎನ್ನುವ ಹಾಗೆ ಆಚರಿಸಿಕೊಂಡು ಬರಲಿ. ಯಾರು ಶ್ರದ್ಧಾ ಭಕ್ತಿಯಿಂದ ಪೂಜಿಸುತ್ತಾರೋ ಅವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ಸ್ವರ್ಗದ ಪೀಠವನ್ನು ಸ್ಥಿರಗೊಳಿಸಿದ್ದೇನೆ. ಹೋಗ ಮಗನೇ, ನಾಕವನ್ನೇ ಏರಿಕೋ. ಮುಂದೆ ಕೊಳರಿಂದ ಕಷ್ಟಾರ್ಥ ಒಂದೊದಗಿದರೆ ಏನು ಮಾಡಲಮ್ಮ. ತುಹಿನಗಿರಿಯನ್ನೇ ಏರಿಕೊಳ್ಳಿ. ನನ್ನನ್ನೇ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡಿರಿ ಎಂದಾದರೆ ಪ್ರತ್ಯಕ್ಷವಾಗಿ ನಿಮ್ಮ ಕಷ್ಟಗಳನ್ನು ದೂರೀಕರಿಸುತ್ತೇನೆ. ನಿಮಗೆ ಶುಭವಾಗಲಿ.
ಅದನ್ನು ಕಾಲುಬಳಕ್ಕೆ ತಂದೊಪ್ಪಿಸಿ ಎಂಬುದಾಗಿ ಅನುಜ ಅಗ್ರಜ. ಅದರ ಅನುಕೂಲವಾಗದ ಅಧಿಕಾರಿ ಶುಂಭ ಇನ್ನು ಮುಂದಕ್ಕೆ ಅನುಕೂಲ ನಡೆಯಬೇಕಿದ್ರು ಕೂಡ ಶುಂಭನ ಅನುಮತಿ ಇಲ್ಲದೆ ಯಾವ್ದು ಕೂಡ ನಡೆಯುವ ಹಾಗೆ ಇಲ್ಲ. ಅನುಜ ಅಗ್ರಜ. ಯುದ್ಧ ಮಾಡಿದ ಆಯಾಸ ಉಂಟು ನಮಗೆ ವಿಶ್ರಾಂತಿ ಬೇಕು. ಅಗತ್ಯ. ಬಾ, ಬಾ. ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಸುರಪದವಿಗೆ ತನ ಕಷ್ಟ ಒದಗಿತು ಬೆದರ ಬೇಡನೆಂದ ಸುರಪಾಲ, ನಾನೇ ಒಲಿದಿದ್ದಂತಹ ಸ್ವರ್ಗ ಲೋಕದಲ್ಲಿ ಸುರ ಸಂದೋಹದೊಂದಿಗೆ ಸಂತೋಷದಿಂದಲೇ ಕಾಲವನ್ನು ಕಳೆಯಬೇಕಾದಂತಹ ನೀನು ಮತ್ತೊಂದು ಬಾರಿ ಕಂದಿದಾನನದಿಂದ ತುಹಿನಗಿರಿಯ ಪ್ರಾಜ್ಯವನ್ನೇ ಸೇರಿಕೊಂಡೆ ನನ್ನನ್ನೇ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳಬೇಕಾದರೆ ಏನು ಕಷ್ಟ ಬಂತು? ವಿನ್ನವಿಸುವುದೇನು ತಾಯೇ, ಕರುಣಾರ್ಣವೇ, ಜಗದಾದಿ ಮಾಯೇ, ನಿನ್ನಾಜ್ಞೆಯಲ್ಲಿ ಬಿಡು ಕಣ್ಣರೊಡನೆ ನಾಟವನ್ನು
ಮನ ಮಾಡಿದನು ಎಂದಾದರೆ ನೇರವಾಗಿ ಶೋಣಿತಾಪುರವನ್ನು ಸೇರಿ ಕಳ್ಳರನ್ನೆಲ್ಲ ಅರಸಿಕೊಳ್ಳುವುದು ಕಷ್ಟವಲ್ಲ. ಆದರೆ ಸ್ವಕ್ಷೇತ್ರ, ಅಧಿಕವಾದಂತಹ ಜನಬೆಂಬಲ, ಜೊತೆಗೆ ವಿಧಿಯ ಬರಬಲ. ಹಾಗಾಗಿ ದಾನವರೆಲ್ಲರೂ ನನ್ನತ್ತ ಬರುವ ಹಾಗೆ ಮಾಡಬೇಕು. ಹೇಗೆ ಬೆರೆಸಲಿ ಎನ್ನುವ ಹಾಗೆ ಆಲೋಚಿಸಿಕೊಂಡೆ. ಹೆಣ್ಣು, ಹೊನ್ನು, ಮಣ್ಣು ಈ ಮೂರಕ್ಕೆ ಬಲೆ ಬೀಳದ ಪುರುಷರು ಈ ಪ್ರಪಂಚದಲ್ಲಿಯೇ ಇಲ್ಲ. ಮೂರು ಲೋಕವನ್ನು ಗೆದ್ದಾಳುವಂತಹ ಶುಂಭಾಸುರನಿಗೆ ಹೊನ್ನಿನ ಅಗತ್ಯವಾಗಲಿ, ಮಣ್ಣಿನ ಅನಿವಾರ್ಯತೆಯಾಗಲಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಸುಂದರವಾದಂತಹ ಹೆಣ್ಣನ್ನು ಕಂಡಾಗ ಆತ ಮೋಹಪರವಶವಾಗಲೇಬೇಕು. ಅದಕ್ಕಾಗಿ ಮೋಹದ ಬಲೆಯೇ ಸೂಕ್ತ ಎನ್ನುವ ಹಾಗೆ ಆಲೋಚಿಸಿಕೊಂಡೆ. ನಾನು ಕೈಗೊಂಡಂತಹ ಧರ್ಮ ಕಾರ್ಯದಲ್ಲಿ ಸಾಧು ಸಜ್ಜನರಿಗೆ ಯಾವುದೇ ತೊಂದರೆಗಳಾಗಬಾರದೆನ್ನುವ ಉದ್ದೇಶದಿಂದ ಕುಹಿನಗಿರಿಯಿಂದ ಕೆಳಗಿಳಿದು ಬಂದೆ. ನೋಡಬಾರದೆ, ಸಾಲು ಸಾಲಾಗಿ ಬೆಳೆದು ನಿಂತಿದ್ದು ಗಗನಚುಂಬಿತವಾದಂತಹ ಕದಂಬಾ ವೃಕ್ಷಗಳು. ಹಾಗಾದ್ರೆ ಇದಲ್ಲವೇ ಕದಂಬಾವನ? ಸೂರ್ಯರಶ್ಮಿಯ ಪ್ರವೇಶಿಸುವುದಕ್ಕೆ ಅಸಾಧ್ಯವಾದಂತಹ ಅರಣ್ಯ. ವನವನ್ನೇನು ಪ್ರವೇಶಿಸಿದ್ದೇನೆ. ನಾ ಕುಳಿತುಕೊಳ್ಳುವುದಕ್ಕೊಂದು ಯೋಗ್ಯವಾದಂತಹ ಸ್ಥಳವೆನ್ನುವುದು ಬೇಕಲ್ಲ. ಸಂಕಲ್ಪಿಸಿದ್ದೇ ತಡ. ಆಗಸದಿಂದಲೇ ಇಳಿದು ಬಂತಲ್ಲ ಕಾಂಚನ ದುಯ್ಯಾಲೆ. ಇನ್ನೇಕೆ ಸಾವಕಾಶ, ಏರಿಕೊಳ್ಳುತ್ತೇನೆ ಹೊನ್ನದುಯ್ಯಾಲೆ.
ಸಂಧಿಯನ್ನು ಎಸಗಿದ ಆ ಬಳಿಕ ಕೊಟ್ಟದ್ದು
ಶಂಕರ. ಒಮ್ಮೆ ನಿಲ್ಲಿಸೋ. ಆಯ್ತು. ಇಷ್ಟು ಹೊತ್ತಿಗೆ ದೇವರ ನೆನಪು ಯಾಕೆ ಪುಣ್ಯ? ಸಂಕಟ ಬಂದಾಗ ದೇವರನ್ನು ಸ್ಮರಣೆ ನಿನಗೆ ಯಾವ ಸಂಕಟ ಬಂತ? ಈಗ ಸಂಕಟ ಕುಣಿದು ಬೇಟೆಯಾಡಿ ಅಲ್ಲ, ಮತ್ತೆ ತಿಂದದ್ದ? ನಮಗೆ ತಿಂದದ್ದು ಹೆಚ್ಚಾಯ್ತು. ತಿಂದದ್ದು ಹೆಚ್ಚಾಯ್ತು. ಗಂಟಲವರೆಗೆ ಬಂದಿದೆ. ಧರ್ಮಕ್ಕೆ ಸಿಗ್ತದಂತ ಒಟ್ಟು ತಿಂದ್ರೆ ಆಗ್ತದ? ತಿಂದದ್ದು ತಿಂದತೆ. ಆದ್ರೆ ಗಂಟಲವರೆಗೆ ಬಂದ್ರೆ ಮಾತಾಡ್ಲಿಕ್ಕೆ ಎಲ್ಲಿವರೆಗೆ? ಗಂಟಲವರೆಗೆ ಬೆರಳು ಹಾಕಿದ್ರೆ ಪ್ರಯೋಜನ ಇಲ್ಲ. ಮತ್ತೆ ದೇವರ ಸ್ಮರಣೆ ಮಾಡಿದಾಕ್ಷಣ ಗಂಟಲಿದ್ದಲ್ಲ ಒಮ್ಮೆಗೆ ಹೊಟ್ಟೆಗೆ ಹೋಯ್ತಾ ಒಳಗೆ? ಯಾತಮ್ಮ ಕೇವಲ ತಿಂದ್ರೆ ಸಾಕಾಗುದಿಲ್ಲ, ಸ್ವಲ್ಪ ಆದ್ರೂ ಕುಡಿಬೇಕು. ಕುಡಿಬೇಕಿದ್ರೆ ರಾಕುತಾ ಹಸಿ ಹಸಿ ಮಾಂಸ. ನಮ್ಮ ಮಾಂಸಕ್ಕೆ ಸರಿಯಾದ್ದು ಅಲ್ಲಿ, ಅದು ಅಲ್ಲಿಗೆ ಹೋಗ್ಬೇಕು ಊರಿಗೆ. ಯಾವುದು? ರಕ್ತ ಅಲ್ಲ, ಮಾಂಸಕ್ಕೆ ತಕ್ಕದ್ದು ಅದು ನಮಗೆ ಬೇಕಾದದ್ದು ಯಾವ್ದು? ಅದ ಅಮಲ ಇರುದು. ನಮಗೆ ಅದು ಬೇಡ. ಅಮದು ಅಮಲ ಇರುದುಂಟಲ್ಲ, ಅದು ಅಲ್ಲಿಗೆ ಹೋಗ್ಬೇಕು. ಅಣ್ಣ ಮದ್ದು ಅದು ಬೇಡ ನಮಗೆ. ಆದ್ರೆ ಬೇಕಾದದ್ದು ಬಿಸಿ ಬಿಸಿ ರಕ್ತ, ಬಿಸಿ ಬಿಸಿ ರಕ್ತ, ಹಸಿ ಹಸಿ ಮಾಂಸ. ಕೊನೆಗೆ ಉಳಿದದ್ದು ಎಲುಬನ್ನು ಕಟ್ಟ ಕುಟ್ಟು 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 ಕಟ್ಟ ಪಟ್ಟ ಚಟ್ಟ ಕಟ್ಟ ಲಟ್ಟ ಕಟ್ಟ ಕಟ್ಟ. ಎಂತದ್ದು? ದೊಡ್ಡದು ದಪ್ಪದ್ದಾದ್ದು ಸ್ವಲ್ಪ ಗಟ್ಟಿ ಆಗ್ತದೆ. ವ್ಯತ್ಯಾಸ ಉಂಟಾ? ಮೆದುವಾದದ್ದು ಸ್ವಲ್ಪ ಕಡಿಮೆ ಆಗ್ತದೆ. ಆಮೇಲೆ ಸಣ್ಣ ಪ್ರಾಣಿದ್ದು ಏನು ಪ್ರಯೋಜನ ಇಲ್ಲ. ಯಾಕ? ಕೆಲವು ಪ್ರಾಣಿಗಳನ್ನು ಬಿಟ್ಟಿದ್ದೇವೆ. ಇನ್ನು 6 ವರ್ಷ ಕಳೆದ್ರೆ ನಾವು ಮತ್ತೆ ಬರುವಾಗ ಪ್ರಾಣಿ ದೊಡ್ಡದಾಗ್ತದೆ, ಮಾಂಸವು ದಪ್ಪ ಆಗ್ತದೆ, ರಕ್ತ ಹೌದಣ್ಣ. ಯಾತಮ್ಮ? ಅಣ್ಣ. ಬೇಟೆಯಾಡಿದ ಪರಿಣಾಮ ದೇಹಕ್ಕೆ ಆಯಾಸ ಉಂಟಾಗಿ ಕಾರಾಕಾರವಾಗಿ ಮೇಲೆ ನೀರಿನೋಪಾದಿಯಲ್ಲಿ ನಿಂತು ಪರಿಹಾರ ಆಗಬೇಕು ಅಂತ ಇದ್ರೆ ಗಾಳಿ ಅಗತ್ಯವಾಗಿ ಎತ್ತರವಾಗಿ ಕಾಣ್ತಾ ಇದೆ. ಕುಹಿನಾ ಬರೇ ಕೂತ್ರ ಆಯ್ತಾ? ಗಾಳಿ ಹಾಕುದು ಯಾರು? ಸಮಯದಲ್ಲಿ ಕೇಳಿದೆ ಏನು ಇಷ್ಟೊತ್ತಲ್ಲಿ ಕೇಳಿಸುವುದು? ಕುಳಿತು ಕುಳಿತು ಪಾಡುತ್ತೀಯ ಗಾಯನವನ್ನು ಗೊತ್ತಾಯ್ತೇನೋ ತಮ್ಮ? ಇದು ಅವಳು.
ಸಂದರ್ಭ. ಹೇಗೆ? ಗಾಳಿಯ ಜೊತೆಯಲ್ಲಿ ಕಿವಿಗಳಿಗೆ ಇಂಪಾದ ಗಾಯನ ಕೇಳಿ ಬರ್ತಾ ಇದೆ. ಏನದು? ಹಾಡುವಂತಹ ಸಮರ್ಥರು ಯಾರಂತ ಯೋಚನೆ ಮಾಡಿದ್ರೆ ಯಾರಿದ್ದಾರೆ? ಇದು ಹೆಣ್ಣು ಮಕ್ಕಳು. ಇಷ್ಟೊತ್ತಿಗೆ ಹಾಡ್ಯಾರ? ದೇವರು ಹುಟ್ಟುತ್ತಲೇ ಯಾರಿಗೆ ಕಡಿಮೆ ಮಾಡಿದ್ರೆ ಹೆಣ್ಮಕ್ಳಿಗೆ ಕಡಿಮೆ ಮಾಡಿಲ್ಲ. ಯಾವ್ದ್ರಲ್ಲಿ? ಸ್ವರ ಸೌಂದರ್ಯ ಎರಡು ಒಟ್ಟೊಟ್ಟಿಗೆ ಕೊಟ್ಟು ಬಿಟ್ಟು ಯಾವುದನ್ನು ಕೊಟ್ಟರು ಕೂಡ ಹಾಡ್ಯಾರ. ಆದ್ರೆ ಏನು ಮಾಡೋಣ, ಬದಲಾವಣೆ ಆಗಿದೆ. ಅದು ಹೇಗೆ? ಮೊದಲೆಲ್ಲ ಹಿರಿಯವರಿಗೆ ಮಕ್ಕಳಿಗೆ ಕಲಿಸಬೇಕೆನ್ನುವ ಆಸೆ ಇರಲಿಲ್ಲ. ಮತ್ತೆ? ಪ್ರಾಯ ಬರ್ತಾ ಇದ್ದಾಗೆ ಕುತ್ತಿಗೆಗೊಂದು ಕಟ್ಟಿದ್ರು ಗಂಡನ ಮನೆಗೆ ಕಲಿಸಿ. ಮತ್ತೆ ಈಗ ಹೇಗೆ? ಆದ್ರೆ ಹಿರಿಯವರಿಗೆ ಈಗ ಕಲಿಸಬೇಕಂತ ಆಸೆ ಉಂಟು. ಮಕ್ಕಳಿಗೆ ಕಲಿಲಿಕ್ಕೆ ಮನಸ್ಸು. ಅದು ಯಾಕ? ಅವರು ಪ್ರಾಯ ಬರ್ತಾ ಇದ್ದ ಹಾಗೆ ಅವರಿಗೆ ಅವರ ಜೀವಕ್ಕಿಂತ ದೊಡ್ಡದವರ ಕೈಯಲ್ಲಿ. ಹಾಗಿದ್ರೆ ಕಲಿಯುವುದಕ್ಕೆ ಸಾಧ್ಯವಾದೀತ? ಅಪ್ಪ ಅಮ್ಮ ಕೇಳಿದ್ರೆ ಹೇಳ್ತಾರೆ ಏನು ಅಂತ? ಎಲ್ಲ ಅದ್ರಲ್ಲೇ ಬರ್ತದೆ, ಮತ್ತೆ ಕಲಿಯುವುದಕ್ಕೆ ಕಲಿಯುವ ಅಗತ್ಯ ಉಂಟಾ? ಹಾಗಿದ್ರೆ ಇಲ್ಲಿ ಅವರಲ್ಲ. ಮತ್ಯಾರ ಇದು? ಮೇಲುಲೋಕವಾದಂತಹ ಸತ್ಯಲೋಕ. ಅಲ್ಲಿ ಆ ಬ್ರಹ್ಮನ ರಾಣಿ ಪಡಿವೇಣಿ ಕಲ್ಯಾಣಿ ವೀಣೆಯ ಪಿಡಿದಿರುವ ವಾಣಿಯ ತೆರದಲ್ಲಿ ಕಾನನ ಜಡೆಗಾಗಿ ಬಂದು ಆಮೇಲೆ? ರಾಗದಲ್ಲಿಂದು ಗಾನ ಮಾಡುವಳು. ಇದ್ಯಾರು? ಆ ವಾಣಿಯಂತೆ ತಮ್ಮ ವಾಣಿಯಂತೆ. ಅಣ್ಣ, ಏನು? ಅವಳು ಬರುವುದಕ್ಕೆ ಸಾಧ್ಯವೇ ಇಲ್ಲ. ಏನಾಗಿದೆ ನಮ್ಮನ್ನ ಅವಳಿಗೆ? ಸೃಷ್ಟಿಯ ಕಾರ್ಯ ಸಾಗುವಾಗಿ ನಡೆಯಬೇಕು ಅಂತ ಇದ್ರೆ ವಾಣಿಯ ಸಹಕಾರ ಮುಖ್ಯವಾಗಿ ಬೇಕು. ಹೆಂಡತಿ ಇಲ್ಲದಿದ್ರೆ ಸೃಷ್ಟಿ ಕಾರ್ಯ ಆಗುದಿಲ್ವಾ? ಯಾವ ಸೃಷ್ಟಿಯೂ ಆಗ್ಲಿಕ್ಕಿಲ್ಲ. ಹಾಗಾದ್ರೆ ಹಾಗಂತ ಸ್ವರ ಕೇಳ್ತದೆ. ಹೌದು. ಇದು ಯಾರ ಸ್ವರವಲ್ಲ. ಯಾರು? ಇದೆಲ್ಲ ಹೆಂಗಸರ ಸ್ವರ ಅಲ್ಲ. ಮತ್ತೆ? ಇದೆಲ್ಲ ಏನಿದ್ರು ಗಂಡಸರ. ಗಂಡಸರೆಲ್ಲ ತಿರುಗಾಟ ಮಾಡ್ಲಿಕ್ಕಾದಿತ್ತು, ವ್ಯವಸ್ಥೆ ಮಾಡ್ಲಿಕ್ಕಾದಿತ್ತು. ಎರಡು ಕೋಲಲ್ಲಿ ಎರಡು ಕೈಯಲ್ಲಿ ಬಾರಿಸಿ. ಅಣ್ಣ, ಅದೆಲ್ಲ ಭೂಲೋಕದ್ದು. ಮತ್ತೆ? ಇದು ಭೂಲೋಕದ್ದಲ್ವಾ? ಮತ್ತೆ ಅಲ್ಲಿ? ಮೇಲೆ ದೇವಲೋಕದಲ್ಲಿ. ದೇವಲೋಕದಲ್ಲಿ ಯಾರು? ದೇವೇಂದ್ರ ಅಲ್ಲ. ಮತ್ತೆ? ಮತ್ತೊಬ್ಬ ಇದ್ದಾನೆ. ಯಾರದು? ಅವನೇ ಕುಂಗುರು. ರಂಭಾದಿ ನಾರಿಯರು ಸಂಭ್ರಮದಿ ನರ್ತಿಸಲು ತುಂಬಿದ ಸಭೆಗಳಿಗೆ ಜಂಬಾರಿ ಮೂಗಿನ ಮೇಲೆ ಬೆರಳಿಟ್ಟ. ಅದ್ಯಾಕೆ? ಗಾಯನ ಕೇಳಿ ಆಶ್ಚರ್ಯ ಹಾಗೆ ನಾವು ಬರ್ಲಿಕ್ಕಿಲ್ಲ. ಹಾಗಾದ್ರೆ ಮತ್ತೊಬ್ಬ ಇದ್ದಾನೆ. ಯಾರು? ಅವನೇ ನಾರದ. ಯಾರಿಗೆ? ಯಾರಿಗೆ? ಅಣ್ಣ, ಯಾರಿಗೆ ಬೈದದ್ದು? ದೇವರಿಷಿ ಅಂತ ಹೇಳಿದ್ರು. ಯಾರಿಗೆ? ಭಾಗವತೋತ್ತಮ ಹೇಗೆ? 3 ಮುಕ್ಕಾಲುಗಳಿಗೆ 3 ಲೋಕ ಸಂಚಾರ ಮಾಡು ಮಗನೇ. ಗೊತ್ತಲ್ಲ, ಶಾಪ ಸಿಕ್ಕಿ ಆಗಿದೆ. ಹಾಗಾದ್ರೆ ಶಾಪ ಸಿಕ್ಕದವರನ್ನು ಆಗ್ಲೇ ಹೋಗಿ ಯಾರಾದ್ರೂ ಇದ್ದಾರಾ? ಅಲ್ಲಲ್ಲಿ ಬರಿದಾಗಿದೆ. ಮತ್ತೆ? ಇನ್ನು ಶಾಪ ಸಿಕ್ಕಿದವರು ಇಷ್ಟೊತ್ತು ನಿಂತಲ್ಲಿ. ದೇವರಾಣಿ ನಿಲ್ಲಿಕ್ಕಿಲ್ಲ. ಹಾಗಾದ್ರೆ ಅವನೋ ಇವಳೋ? ಇವಳೋ ಅವನೋ? ನಾವ್ಯಾಕೆ ಕಾಡಿನ ಮಧ್ಯದಲ್ಲಿ ನಿಂತು ಸುಮ್ಮನೆ ಚರ್ಚೆ ಮಾಡುವುದು? ಮತ್ತೇನು ಮಾಡುವ? ಕೇಳಿಸ್ತಾ ಇದೆಯಲ್ಲ ಸ್ವರ. ಈ ಹುಡುಗರನ್ನೆಲ್ಲ ಕರ್ಕೊಂಡು ಅಂದ್ರೆ ಅವಸರ ಹಿಡಿಯುವುದಕ್ಕೆ ಇವರಿಗೆ ನಿಧಾನ ಕಿಡಿಬೇಕು ತಮ್ಮ. ಅವಸರ ಆಯ್ತಾ? ಅವಸರ ಹಿಡಿಯುವಾಗ ನಿಧಾನ ಕಿಡಿಬೇಕು. ಈಗ ಹಿಡಿ. ಸರ ಬಿಡಿದು ಇನ್ನೊಮ್ಮೆ ಹಿಡಿ. ಸರ ಬಿಡಿದು ಓಯ್ ಗಟ್ಟಿ ಗಟ್ಟಿ
ಶರದೆಂದು ಅದನೆ ಹರಿನ ನೇತ್ರೆ ಎಂಬ ಕರುಣಿ ಮಣಿ ಮಲಗೋತ್ರೆ ತೈದಿನ್ನ ತೈದಿದ್ದಿ ತೈದಿನ್ನ ತೈದಾ ತೈದಿನ್ನ 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 ಸುಂದರದಿನ್ನ ತೈದಿನ್ನ 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 ಅಯ್ಯಯ್ಯೋ ರೀತಿಯಾದಂತಹ ಉದ್ಗಾರ ಬರೋದಕ್ಕೆ ಬಲವಾದಂತಹ ಕಾರಣ ಇದೆ. ಏನು ಕಾರಣ? ಕಿವಿಗೆ ಕೇಳಿದಂತಹ ಗಾಯನ, ಆಮೇಲೆ? ಮೂಗಿಗೆ ಬಡಿದಂತಹ ಪರಿಮಳ, ಓಹೋ. ಕಣ್ಣಿಗೆ ಕಂಡಂತಹ ಬೆಳಕು, ಓಹೋ. ಯಾವ ಕಡೆಯಿಂದ ಬರ್ತದೆ ನೋಡ್ಬೇಕೆನ್ನುವ ಉದ್ದೇಶದಿಂದ ಮುಂದುವರಿದಾಗ ಏನು? ಕದಂಬ ವನದಲ್ಲಿ ಕದಂಬ ವೃಕ್ಷಕ್ಕೆ ಬಂಗಾರದ ಉಯ್ಯಾಲೆಯನ್ನು ಬಳಿದು ಆಮೇಲೆ? ಹೆಣ್ಣೊಬ್ಬಳು ಕೂತಿದ್ದಾಳೆ. ಓಹೋ. ವೀಣೆಯನ್ನು ಬಾರಿಸ್ತಾ ಇದ್ದಾಳೆ, ಗಾಯನವನ್ನು ಹಾಡ್ತಾ ಇದ್ದಾಳೆ, ತೊಟ್ಟಿಲನ್ನು ತೂಗ್ತಾ ಇದ್ದಾಳೆ. ಆಮೇಲೆ? ಅರರೆ ಇನ್ನಿವಳಂತ ಬಿಟ್ಟಗಾರೆ ಓಹೋ. ನೋಡೆ ಸ್ಮರಣ ಕೂರ್ಕಣೆ ಅಂತ ಹೇಳು ನೀರೆ ಆಮೇಲೆ? ಶರದಿಂದು ಒದನೆ ಹರಿಣ ನೇತ್ರೆ ಹಾ. ಚೆಲ್ವ ತರುಣಿಮಣಿ ವಿಮಲಗಾತ್ರೆ. ಓಯ್ ನಾಗರಾಜ್ರೆ, ಯಾರು? ಓಯ್ ನಾಗರಾಜ್ರೆ, ಏ, ಸ್ವಲ್ಪ ಬರ್ತೀರಾ? ಅಲ್ಲ ನೀವು ಈಗ ಬರಬೇಡಿ. ಯಾಕೆ? ಅಲ್ಲ ಮುಗಿಸಿಯೇ ಹೋಗ್ಲಿ. ಅವ ಆಗಿಂದ ಚಡಪಡಿಸ್ತಾ ಇದ್ದಾನೆ. ಯಾಕೆ? ನಮ್ಮ ಸೇನೆ ನಾಗರಾಜ ಅಲ್ವಾ? ಏ ನಮ್ಮ ಸೇನೆ ಅಲ್ವಾ? ಅವರನ್ನೆಲ್ಲ ಹೇಳಿದ. ಮತ್ತೆ? ಅವನಿಗೆ ಇರುವುದು ಒಂದೇ ನಾಲಿಗೆ. ಅದಕ್ಕೆ? ಆದ್ರೆ ಅವನಿಗೆ ಮಹಾಶೇಷನಿಗೆ 1000 ಉಂಟು. ಹೌದು. ಅವ ಬಂದು ಹೊಗಳ್ಳಿ ಅವು ಮುಗಿಸ್ಲಿಕ್ಕಿಲ್ಲ. ಅಂತ ಸೌಂದರ್ಯವತ್ಯಾದ ಹೆಣ್ಣನ್ನು ಕಂಡೆ ತಮ್ಮ, ಕಂಡೆ ತಮ್ಮ, ಕಂಡೆ. ನನಗೂ ತೋರಿಸು. ಬಾ 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 ಬಾ, ನೋಡು ನೋಡು ಕಣ್ಣಾರೆ ಕುಳಿತಿ ಹಳು, ಅಲ್ಲಿ ಕಾಪಾಡಿದ ಸೂರ್ಯನಿಗೆ ಹಾಳು. ಅಣ್ಣ ಓ. ಅದು ಯಾಕೆ ಹೀಗಾದದ್ದು? ಯಾಕೆ ಹೀಗಾದ? ಗೊತ್ತಾಗ್ಲಿಲ್ವಾ? ಹೇಗೆ? ಇದು ಒಂದು ರೀತಿಯ ಸೆಳೆತ. ಆಹಾ, ನಿನ್ಗೆ ಎಳ್ದದ್ದು ಗೊತ್ತಾಗ್ಲಿಲ್ವಾ? ಅದು ಗೊತ್ತಾಗ್ತದೆ. ಯಾಕೆ ಹೇಳು? ನಮಗೆ ಇಷ್ಟು ಸೌಂದರ್ಯವತ್ಯಾದ ಹೆಣ್ಣನ್ನು ಕಂಡಾಗ ಹ. ಪ್ರಾಯ ಹೋದವರಿಗೂ ಕೂಡ ತನ್ನಿಂದ ತಾನೇ ಸೆಳೆತುಂಟಕ್ಕೆ ನಮಗಾಗದೆ ಅದು ಇರ್ತದೆ. ಯಾಕೆ ಹೇಳಂತೆ? ಯಾಕೆ? ಲೋಕವನ್ನು ಸಂಚಾರ ಮಾಡಿದ್ದೇವೆ. ಹಾ. ಅದೆಷ್ಟು ಹೆಣ್ಣು ಮಕ್ಕಳನ್ನು ಕಂಡಿದ್ರು ಕೂಡ ಇಂತಹ ಒಂದು ಬದಲಾವಣೆ ಇಷ್ಟರವರೆಗೆ ನಮ್ಮ ಆದಂತಿಲ್ಲ. ತಿರುಗಾಟದಲ್ಲಿ ಇಂಥ ಅತ್ಯದ್ಭುತ ಹೆಣ್ಣನ್ನು ನಾವು ಈವರೆಗೆ ಕಂಡಿಲ್ಲ. ಈಕೆಯನ್ನು ಕಂಡ ಬಳಿಕ ಮನದಲ್ಲಿ ಮೂಡುವಂತಹ ಪ್ರಶ್ನೆ ಒಂದು. ಹೇಗೆ? ಯಾರಿವಳು ಯಾರಿವಳು? ಇಲ್ಲಿಗೆ ಯಾಕೆ ಬಂದಿಯಳು? ಹಾಗಂತ ಉತ್ತರ ಸಿಕ್ಕಿತು. ಹೇಗೆ? ಒಂದ ರಮೆ, ಹಾ. ಇಲ್ಲದೆ ಹೋದ್ರೆ ಇದು ಉಮೆ. ರಮೆ ಉಮೆಯರ ಮಾತ ಬಿಡು ನೀನು. ಮತ್ತೆ? ಆ ಸುಮಶರ ನರ್ತಾಂಗಿ ರತಿಯೇನು? ಆರತಿ ರಮಣಿಯು ನಿಗಿಸಿ ಮೆರೆವಳಲ್ಲ. ಆ ಕಮಲಜ ಸೃಜಿಸಿದ ಶಿವಬಲ್ಲ, ಶಂಕರ ಬಲ್ಲ ಶಿವಬಲ್ಲ. ಸದಾ ಶಿವ. ನಾನು ಗಣೇಶನ ಅಪ್ಪ ಶಿವನಲ್ಲಿ ಯೋಚನೆ. ನನಗೆ ಗಣೇಶನ ಪರಿಚಯ ಉಂಟಲ್ಲ. ಇಲ್ಲಿಗೆ ಬಾ. ಆ ಮಕ್ಕಳ ಪ್ರಿಯ ಮಕ್ಕಳ ಗಣಪ. ನೀನು ಗಣೇಶ ಇಷ್ಟು ಬೇಗ ಸಿಕ್ಲಿಕ್ಕಿಲ್ಲ. ಅಲ್ಲ ಗಣೇಶ ಬೇಡ ಅದು ನಮ್ಗೆ. ಕೂಡ ಇವತ್ತು ಸಿಗ್ಲಿಕ್ಕಿಲ್ಲ. ನಾವು ಈಶ್ವರನಲ್ಲಿ ಹೋಗುದು. ಅವರ ಅಪ್ಪನಲ್ಲಿ. ಹೌದು. ಅದು ಕೂಡ ಬೇಡ. ಬೇಡ, ಯಾಕೆ? ನೀನು ಅಲ್ಲಿಗೆ ಹೋಗಿ ಇಲ್ಲಿಗೆ ಬರೋವರೆಗೆ ಈ ಹೆಣ್ಣಿಲ್ಲಿ ಇರ್ತಾಳ. ಅವಳು ನೋಡಿ ಆಗಿಂದ ಕಾಯ್ತಾ ಇದ್ದಾಳೆ. ಏನು? ಎಷ್ಟೊತ್ತಿಗೆ ಮುಗಿತದೆ ಹೋಗುದು ಅಂತ. ಅಣ್ಣ ಮುಗಿಸುವುದಕ್ಕೆ ನಾವು ಬಿಡಬೇಡುವ. ಈಕೆಯ ಹೆಸರು ವಿಳಾಸವನ್ನು ನಾನು ಕೇಳ್ತೇನೆ. ಹೋಗು ಮಗನೇ ಸಾಹಿತ್ಯ, ಹೋಗು ಮಗನೇ ಸಾಹಿತ್ಯ. ಅಣ್ಣ ಏನು ನಿನಗೆ ತಮ್ಮ ಬೇಡ ಅಂತಾಗಿದ? ಅಲ್ಲ ನೀನಂತ ಹೇಳಿಯಲ್ಲ. ಒಂದು ಹೆಣ್ಣು ಮಕ್ಕಳಲ್ಲಿ ವಿಳಾಸ ಕೇಳಿ ಸಾಯುವುದಕ್ಕೂ ಇಲ್ಲ. ಏ ತಮ್ಮ, ಅಣ್ಣ! ನೀನು ಮಾತ್ರ ಸಾಯುವುದಲ್ಲ. ಮತ್ತೆ? ಹೆಣ್ಣಿನಲ್ಲಿ ಮಾತಾಡೋದಕ್ಕೆ ಹೋದ್ರೆ ನಿನ್ನ ಜೊತೆಲಿ ಅಣ್ಣನಾದಂತ ನಾನು ಯಾವ್ದ್ಯಾಕೋ? ನಾವು ಬ್ರಹ್ಮಚಾರಿಗಳಲ್ಲೇನೋ. ಈ ಹಿಂದೆ ಬ್ರಹ್ಮದೇವನು ಕೊಟ್ಟ ವರ. ಹೆಣ್ಣನ್ನು ಬಯಸಿ ಮುಂದುವರಿದ್ರೆ ನಿಮ್ಮ ಮರಣಕ್ಕೆ ನೀವೇ ದಾರಿ ತಂದ ಹಾಗೆ. ಅಲ್ಲ ಹೆಣ್ಣು ಇಷ್ಟು ಚಂದ ಇರ್ತಾಳೆ ಅಂತ ನಮ್ಮ ವರನೇ ಬೇಡ. ಆದ್ರೆ ವರ ಕೊಟ್ಟಾಗಿದೆ. ಆದ್ರೆ ಇವಳನ್ನು ಇವತ್ತು ನಾಳೆ ನಾಡಿದ್ದು ದಿವಸ ನೋಡ್ಬೇಕು. ಪ್ರತಿನಿತ್ಯ ನೋಡ್ಬೇಕು. ಹೇಗೆ? ವಿಚಾರ ಶಿಮ್ಮನಲ್ಲಿ. ಹೋಗುವ. ಲೋಕಲೋಕಗಳನ್ನು ಸಂಚಾರ ಮಾಡಿದಂತಹ ನಾವು ಕದಂಬಾವನವನ್ನು ಪ್ರವೇಶ ಮಾಡಿದಂತಹ ಸಂದರ್ಭ, ಕದಂಬಾವನದಲ್ಲಿ ಲೋಕಮೂರನ್ನು ಮೋಹಕಗೊಳಿಸುವಂತಹ ಹೆಣ್ಣೊಂದನ್ನು ಕಂಡಿದ್ದೇವೆ. 3 ಲೋಕದ ವಿಕ್ರಮಿಯಾದಂತಹ ತಾವು ಆಕೆಯನ್ನು ಮದುವೆಯಾಗಲೇ ಆಯ್ತಲ್ಲ. ಏನಾಯ್ತು? ಸಮಸ್ಯೆ ಉಂಟು. ನೀವೇ ಹೇಳಿದಂತ ಮಾತನ್ನು ಕೇಳಿದವಾಗ ಮನಸ್ಸಿನಲ್ಲಿ ಏನೋ ಬೇಕು ಬೇಕು ಅನ್ನಿಸ್ತವೆ.
ವಹಿಸಿ ಸಂತಾನ ಮುಖ್ಯವಾಗಿ ಶೋಣಿತಾಪುರಕ್ಕೆ ಕರೆದರಬೇಕು. ಶುಂಭರಾಜ್ಞೆ ಜಗದಂಬಿಕೆಯ ನೆರೆಗಂಡು ಸುಗ್ರೀವ ಶುಂಭರಾಜ್ಞೆಯನ್ನು ಶಿರಸಾ ವಹಿಸಿ ನೆರವ ಕದಂಬೋವನದತ್ತ ಸಾಗಿಸಿ ಬಂದಿದ್ದೇನೆ. ಕರುಣೆಯವರು ಹೊಡಿದ್ದಾಳೆ ಉಯ್ಯಾಲೆಯಲ್ಲಿ ಕರಕೊಂಡು ಬರಬೇಕು ಅಂತ ಆಜ್ಞೆ. ಯಾವ ಕಡೆಯಲ್ಲಿದ್ದಾಳೆ ಅಂತ ಹಂಬಲಿಸಿದರು ಶಿವ ಶಿವ ಸ್ಮರಣೆ ಗುರೆ ಸಿಲುಕುತ್ತಲೇ ನಮ್ಮಯ ಶುಭ ಕಿಟ್ಟನು ತಿಳಿದು ನೋಡಲಿಕ್ಕೆ ಮಾಲಿನಿಯೇ ಸಿಕ್ಕುವಳೆ ದಾನವಾಗಿ ಸಿಕ್ಕಲು ತಕ್ಕುವಳೆ ಹಂಬಲಿಸಿದರು ಶಿವ ಶಿವ ಆಶ್ಚರ್ಯ ಬ್ರಹ್ಮಾಶ್ಚರ್ಯ. ಆಕಾಶದಿಂದ ಧರೆಗಿಳಿದಂತಹ ಚಿನ್ನದ ವಿಯಾಲೆ ನವಯವನಾಗಿ ಆದಂತಹ ಈಕೆ ಕುಳಿತುಕೊಂಡು ಹಾಡುತ್ತಾ ಪಾಡುತ್ತಾ ಇದ್ದಾಳೆ ಅನ್ನುವಾಗ ಇವಳು ಸಾಮಾನ್ಯವಾದವಳಲ್ಲ. ಸಾಮಾನ್ಯ ಆದ ಒಬ್ಬ ಹೆಣ್ಣಿಗೆ ಈ ಯೋಗ ಭಾಗ್ಯ ಸಿಗುವುದಕ್ಕೂ ಬರುವುದಕ್ಕೂ ಸಾಧ್ಯ ಇಲ್ಲ. ಹಾಗಿದ್ರೆ ಅಸಾಮಾನ್ಯ. ಹೀಗೆ ಯೋಚಿಸಿ ನೋಡಿದವಾಗ ಇವಳದ್ದಾದಂಥ ಅಖದಿಂದ ಶಿಖದವರೆಗೆ ಪರೀಕ್ಷಿಸಿದವಾಗ 3 ಮೂರ್ತಿಗಳ ಸಾನ್ನಿಧ್ಯ ಇವಳಲ್ಲಿ. 39 ಕೋಟಿ ದೇವತೆಗಳು ರೋಮ ರಾಜ್ಯಗಳಿಂದ ನಿಂತಿದ್ದಾರೆ. ಉಭಯ ಅಕ್ಷಿಗಳಲ್ಲಿ ಸೂರ್ಯಚಂದ್ರಾದಿಗಳು ಗೋಚರಿಸ್ತಾ ಇದ್ದಾರೆ. ಹಾಗಿದ್ರೆ ಇವಳ ವಿಷಯವಾಗಿ ನಾವು ಸರಿಯಾಗಿ ಯೋಚಿಸಿ ಆಲೋಚಿಸಿ ನೋಡಿದವಾಗ ಈಕೆ ತರುಣಿಯೇ ಹಾಗಿದ್ರೆ ಸಾಮಾನ್ಯ ಆದವಳಲ್ಲ, ಸಾಮಾನ್ಯ ಎಂಬುದಕ್ಕೆ ಸಂದೇಹ ಇಲ್ಲ. ಇವಳದ್ದಾದಂತಹ ವಿಷಯವನ್ನು ತಿಳಿಯೋದಕ್ಕೆ ಅಸಾಧ್ಯನಾಗಿ ನಮ್ಮಳೆಯ ಶುಂಭ ಕಾಮಾತರನಾಗಿ ಇವಳನ್ನು ಮದುವೆಯಾಗುವುದಕ್ಕೆ ಬಯಸಿದನಲ್ಲ, ಅವನ ಹುಂಬತನಕ್ಕೆ ಶಿವ 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 ಎಂಬ ಹಾಗೆ ನಮ್ಮ ಹಣೆಗೆ ನಾವು ಒಡೆಕೊಡುವ ಪ್ರಮೇಯ ಒಂದು ತೆಗಿತಲ್ಲ. ಈ ಹೆಣ್ಣು ಸಿಕ್ಕುವಳೆ, ಸಿಕ್ಕಿದ್ರೆ ತಕ್ಕುವಳೆ, ಖಂಡಿತ ಸಾಧ್ಯವಿಲ್ಲ. ಹಾಗಿದ್ರೆ ಇವಳು ಯಾರಾಗಿರಬಹುದು, ಯಾಕೆ ಇಲ್ಲಿಗೆ ಬಂದು ನೆಲೆಸಿದ್ದಾಳೆ ಎಂಬ ಹಾಗೆ ಜ್ಞಾನ ದೃಷ್ಟಿಯನ್ನು ತೆರೆದು ನಾವು ನೋಡಿದವಾಗ 3 ಲೋಕವನ್ನು ದಿನನಿತ್ಯವೂ ತನ್ನ ಕುಕ್ಷಿಯಲ್ಲಿತ್ತು ಪರಿಪಾಲಿಸುವಂತಹ ಜಗನ್ಮಾತೆ ಈಕೆಯಾಗಿದ್ದಾಳೆ, ಜಗಜ್ಜನನೇ ಈಕೆ. ಇವಳಿಗೆ ಕಾಮಾತ್ರನಾದಂತಹ ಕುಟುಂಬ ಮದುವೆಯಾಗುವುದಕ್ಕೆ ಬಯಸಿದನಲ್ಲ. ಈಗ ಯೋಚಿಸಿ ನೋಡಿದವಾಗ ನಮ್ಮದು ಸ್ವಲ್ಪ ಮಕ್ಕಳಾಟಿಕೆ ಆಗಿ ಹೋಯಿತು ಎಂಬ ಹಾಗೆ. ಈ ಮಕ್ಕಳಾಟಿಕೆಯಿಂದಲಾಗಿ ನಾಡಿನ ದಿವಸ ನಮ್ಮ ದಾನವರ ನಾಶ ಖಂಡಿತ ಎಂಬ ತೀರ್ಮಾನಕ್ಕೆ ನಾನು ಬಂದಿದ್ದೇನೆ. ಆದರೆ ಏನು ಮಾಡೋಣ, ಒಡೆಯನಾಜ್ಞೆ ನಮಗೆ ಶಿರೋಧಾರ್ಯ, ಪಾಲಿಸಬೇಕಾದ ನಮ್ಮ ಧರ್ಮ. ಇವಳ ಅಭಿಪ್ರಾಯವನ್ನು ಕೇಳಿ ಹೋಗಿ ಅವನಿಗೆ ಹೇಳಬೇಕಲ್ಲ, ಮಾತಾಡಿಸೋಣ. ಜಗತ್ತಿಗೆ ನೀನು ಜನನಿ ಆದ ಕಾರಣ ಜಗಜ್ಜನನಿ ಅಂತ ಕರೆಯುತ್ತಿದ್ದೇನೆ. ಇನ್ನ ಪುಣ್ಯ ಪಾದಗಳಿಗೆ ಶುಂಭನ ಮಂತ್ರಿಯಾದಂತಹ ಸುಗ್ರೀವನ ಅನಂತ ವಂದನೆಗಳು ತಾಯಿ. ವನದ ಮಧ್ಯದಲ್ಲಿ ನೀನು ಕೊಂಟಿಗಳಾಗಿ ಮುಂದೆ ಕುಳಿತುಕೊಂಡಿದ್ದೀಯ.
ಯಾಕೆ ಬಂದಿದ್ದಿ, ಎಲ್ಲಿಂದ ಬಂದಿದ್ದಿ, ಉದ್ದೇಶ ಏನು ಎಂಬುದನ್ನು ನಮ್ಮ ಶುಂಭ ಮಾತ್ರ ತಿಳಿದುಕೊಳ್ಳಿಲ್ಲ. ಚಂಡಮುಂಡರ ಆಡಿದ ಮಾತನ್ನು ಕೇಳಿ ಕಾಮಾತುರನಾದ. ಈ ಸಮಯದಲ್ಲಿ ಅವರಿಗೊಂದು ಹೊಸ ಭಯಕ್ಕೆ, ಬೇರೆ ಯಾವುದೂ ಅಲ್ಲ, ನಿನ್ನನ್ನು ಮದುವೆಯಾಗುವಂತಹ ಆಸೆಯನ್ನು ಹೊಂದಿದ್ದಾನೆ. ಅದಕ್ಕಾಗಿ ಸಂಧಾನಕ್ಕಾಗಿ ನನ್ನನ್ನು ಇಲ್ಲಿಗೆ ಕಳುಹಿಕೊಟ್ಟಿದ್ದಾನೆ. ಆದ್ದರಿಂದ ನಿನ್ನಲ್ಲಿ ನನ್ನ ಭಿನ್ನಕ ಬೇರೇನೂ ಅಲ್ಲ, ನನ್ನ ಜೊತೆಯಾಗಿ ಬರಬೇಕು ಶೋಣಿತಾಪುರಕ್ಕೆ, ಶುಂಭವನ್ನು ವರಿಸಬೇಕಮ್ಮ. ಹಗೆಗಳಿಗೆ ತಿಳಿಯಬೇಕು. ಹಾಗಾಗಿ ಇವನ ಮೇಲೆ ಕರುಣಾ ಕ್ಷಣಯನಾಗಿ ಹೋಯಿತು ನನ್ನ ಬಾವಿಗೆ. ಈಕೆಯೇ ಮಾತನಾಡ್ತಾ ಇದ್ದೆ, ಕಣ್ಣಿಗೆ ಅರಸಿನ ಗುಡಿ ನೃತ್ಯಂತ ಇದು ಮುಂಚೆ ಹೋಗಿ ನಾನು ಬಿತ್ತೇನಲ್ಲ. ಈಗ ಎಲ್ಲಿದ್ದೇನೆ? ಭೂಮಿಯ ಮೇಲೆ ನಾನು, ನನ್ನ ಮೇಲೆ ಭೂಮಿಯ ಒಂದು ಅರ್ಥ ಆಗೋದಿಲ್ಲ. ಕನಸೋ ಅಲ್ಲ ನನಸೋ ಅಥವಾ ಭಾವನ ಭ್ರಮೆಯೋ ಇದು? ಭ್ರಮೆಯಲ್ಲ, ಕನಸು ಅಲ್ಲ, ನಡೆದದ್ದು ನಿಜ ಸ್ಥಿತಿ. ಮೂರ್ಛೆ ಹೋದದ್ದಲ್ಲ, ಬಿದ್ದದ್ದಂದ್ರೆ ಸತ್ತೇ ಬಿದ್ದದ್ದು. ಅನುಭವ ಆಯಿತು, ಹೋದದ್ದು ಸ್ವರ್ಗಲೋಕಕ್ಕೆ. ನಮ್ಮ ಹಿರಿಯವರೆಲ್ಲ ಸಿಕ್ಕಿದರು, ಯೋಗಕ್ಷೇಮ ವಿಚಾರಿಸಿದರು. ಸಾಯಬೇಕಂದ್ರೆ ಕೊಲ್ಲಬೇಕಲ್ಲ, ಇಲ್ಲಿ ಯಾರು ಕೊಂದವರು ನನ್ನನ್ನು? ಹೋ ಮತ್ತೆ ಯಾರಲ್ಲ. ಈಕೆ ನನ್ನನ್ನು ನೋಡಿ ನಗಾಡಿದಳಲ್ಲ, ನಗೆ ನನಗೆ ದಗೆಯಾಗಿ ಪರಿಣಮಿಸಿತು. ಸತ್ತು ಬಿದ್ದೆ, ಬದುಕಿಸಿದವು. ಓ, ಹಾಗಿದ್ರೆ ಕೊಲ್ಲುವುದಕ್ಕೆ ಕಾಯುವುದಕ್ಕೆ ಸಮರ್ಥಳಾದ ಇವಳು, ನಿಗ್ರಹ ಅನುಗ್ರಹ ಶಕ್ತಿ ಉಳ್ಳವಳು, ಅಖಿಲಾಂಡ ಕೋಟೆ ಬ್ರಹ್ಮಾಂಡ ನಾಯಕಿ, ಎನ್ನುವುದನ್ನು ತೊಡಗಾಡಿಸ ತಾವರ ಜಂಗಮಾದಿಗಳ ವಾಸವಾದವಳು, ಆದಿ ಮಧ್ಯಾಂತ ಹೀನೆಯಾಗಿ ಈ ರೂಪದಿಂದ ಇಂದು ಬಂದು ಇಲ್ಲಿಗೆ ನೆಲೆಸಿದ್ದಾಳೆ. ವಿನಾಶಕಾಲ ವಿಪರೀತ ಬುದ್ಧಿ ಎಂಬ ಹಾಗಾಯಿತು ನಮ್ಮೊಡೆಯ ಸುಮ್ಮರದ್ದು. ಏನು ಮಾಡುವುದಕ್ಕೆ ಸಾಧ್ಯ? ಆದರೆ ಅವಳ ಅಭಿಪ್ರಾಯ ಹೋಗಿ ಹೇಳಬೇಕಲ್ಲ. ಅಮ್ಮ, ನಮ್ಮ ಒಡೆಯನೇ ನಾನು ಹೋಗಿ ಏನು ಅಂತ ತಿಳಿಸಲಿ ತಾಯಿ. ನನ್ನ ಮದುವೆ ಕುರಿತಾಗಿ ಬಾಲ್ಯದಲ್ಲೇ ಒಂದು ಬಣ ನೀಡಿದ್ದೇನೆ. ಅತಿ ಕಾಳಗದಲ್ಲಿ ಯಾರು ನನ್ನನ್ನು ಜಯಿಸುತ್ತಾರೋ ಅವರ ಕೊರಳಿಗೆ ಸುಮಮಾಲೆ ನೀತಿ ವಹಿಸುತ್ತೇನೆ ಎನ್ನುವ ಹಾಗೆ ಒಂದು ಹೇಳಬೇಕಾದ ಶುಂಭನಾಗಲಿ ಅವರ ಗಮನಿ ಶುಂಭನಾಗಲಿ ಹೆಚ್ಚೇಕೆ ಶಂಭುವೆ ತೆರಗಿನ ಕಂಜಲಾರೆ ಹೋಗಿ
ಮತ್ತೆ ಈ ವಿಷಯ ತಿಳಿದಂತವರು ಆಕೆಯನ್ನು ಮದುವೆ ಆಗಬೇಕೆಂಬ ತೀರ್ಮಾನಕ್ಕೆ ಬಂದವರು. ಪ್ರಭುಗಳೇ, ಈ ಸಮಯದಲ್ಲೂ ನಿಮ್ಗೆ ಮದುವೆಯಾಗುವ ಚಟವೇ? ಸಂತಾನಕ್ಕಾಗಿ ಸುಗ್ರೀವರನ್ನು ಕಳಿಸಿಕೊಟ್ಟೆ. ಪರಿಣಾಮದಲ್ಲಿ ಏನಾಯಿತು? ಸಂತಾನ ಮುರಿಯಿತು. ನೀವೇನು ಕೈಗೊಂಡಿದ್ದೀರಿ? ಸಂಕ್ರಮವೇ ಬದ್ಧವಾಯಿತು. ಧೂಮ್ರಾಕ್ಷರನ್ನು ಕಳುಹಿಸಿದೆ. ಹಾಗಾದ್ರೆ ಹೇಳದು ನಂಬಿರಬೇಕಲ್ಲ. ಕೇವಲ ಹುಂಕಾರ ಮಾತ್ರದಿಂದ ಧೂಮ್ರಾಕ್ಷರನೇ ಸುಟ್ಟ. ಶಿವ 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 ಶಿವ, ಧೂಮ್ರಾಕ್ಷರಣಿವಾಗಿ ಹೋಯಿತು. ಆಮೇಲೆ ಏನು ಪ್ರವೃತ್ತರಾದೆ? ಚಂದ ಮುಂದೇನು ಕೂಡ ಕಳಿಸಿಕೊಟ್ಟೆ. ಹಾಗಾಗಿ ಸೊಕ್ಕಿದ ಹೆಣ್ಣಿಗೆ ತಕ್ಕ ಉತ್ತರ ಕೊಡಬೇಕೆಂಬ ಉದ್ದೇಶದಿಂದ ಅವಸರ ಸಲ್ಲದು, ಅರಿಕೆ ಇದೆ, ಪರಾಂಬರಿಸಬೇಕು. ವ್ಯವಸ್ಥೆ. ಅಂತಹ ವ್ಯಕ್ತಿತ್ವ ಪೂರ್ಣವಾದದ್ದು ಯಾವಾಗ ಬ್ರಹ್ಮನನ್ನು ಒಲಿಸಿಕೊಂಡು ಅವನ ವರಬಲವನ್ನು ಪಡೆದಾಗ ಮಾತ್ರ ಈ ಶತ್ವ ಎನ್ನುವುದು ತಮಗೆ ಸಂಬಂಧಪಟ್ಟಂತಹ ಒಂದು ವಿಶೇಷವಾದ ಪ್ರಶಸ್ತಿ ಅಂತ ನಾನು ಬಯಸ್ತೇನೆ. ಆದರೆ ಈ ಶತ್ವವನ್ನು ಉಳಿಸಿಕೊಂಡು ಬೆಳೆದಂತಹ ನಮ್ಮ ದಾನವ ಕುಲದ ಪರಂಪರೆಯನ್ನೊಮ್ಮೆ ನೋಡಿದರೆ ಗೊತ್ತಾಗ್ತದೆ. ಅವರ ಏಳಿಗೆಗೆ ಬೇಕಾಗಿ ಬಹಳಷ್ಟು ಶ್ರಮವನ್ನಂತೂ 3 ಮೂರ್ತಿಗಳನ್ನು 14 ಲೋಕವನ್ನು ತಮ್ಮಕ್ಕೆಯಲ್ಲಿರಿಸಿ ಯಾವ ಕಾಲಕ್ಕೂ ಬೆಚ್ಚಿ ಬೆದರಿ ಬದುಕಬೇಕಾದಂತಹ ಸ್ಥಿತಿಗೆ ಆ ದೇವತೆಗಳನ್ನು ತಂದು ನಿಲ್ಲಿಸಿದವರು ನೀವಿದ್ದೀರಾ. ಆದಿಶೇಷನಾದರೂ ಹೆಡೆ ಎತ್ತಬೇಕು ಅಂತಾದ್ರೆ ನಿಮ್ಮ ಅಪ್ಪಣೆ ಬೇಕಾಗ್ತದೆ. ಸೂರ್ಯಚಂದ್ರಾದರೂ ಉದಿಸಬೇಕು ಮುಳುಗಬೇಕು ಅಂತಾದ್ರೆ ನಿಮ್ಮ ಅನುಜ್ಞೆ ಬೇಕಾಗ್ತದೆ. ಅಂತದ್ದಕ್ಕೆಲ್ಲ ಪೂರ್ಣವಾದಂತಹ ಸ್ವರೂಪವನ್ನು ಕೊಟ್ಟು ನಿಮ್ಮ ವ್ಯಕ್ತಿತ್ವವನ್ನು ಬೆಳೆಸಿದವರಿದ್ದೀರಾ. ಆದರೆ ಈ ಕಾಲಕ್ಕೆ ಭ್ರಮೆ ಯಾಕೆ ನಿಮಗೆ ಅಂತ ಮನ್ಮಥನ ಶರದ ಹತಿಗೆ ಒಳಗಾದಂತಹ ನೀವುಗಳು ನಿಮ್ಮ ಮನಸ್ಸನ್ನು ನಿಯಂತ್ರಣಕ್ಕೆ ತಾರದೆ ಹುಚ್ಚು ಕುದುರೆಯಂತೆ, ಅರ್ಥಾತ್ ಕಡಿವಾಣ ಇಲ್ಲದ ಕುದುರೆಯಂತೆ ನಿಮ್ಮ ಮನಸ್ಥಿತಿಯನ್ನು ನಿಯಂತ್ರಿಸುವುದಕ್ಕೆ ಸಾಧ್ಯವಾಗದೆ ಎಲ್ಲೊಂದರಲ್ಲಿಯೂ ಹರಿಯ ಬಿಟ್ಟವರು ನೀವಿದ್ದೀರಾ. ಇದು ಹೇಗಾಯಿತು ಗೊತ್ತಾ? ಇದಕ್ಕೆ ಹೇಳೋದು ಭ್ರಮೆ ಅಂತ. ಬಿಸಿಲಿನಲ್ಲಿ ನಡೆದು ಹೋಗುತ್ತಿರುವಂತಹ ವ್ಯಕ್ತಿಯೊಬ್ಬ ಸಮೀಪದಲ್ಲೇ ನೀರಿನ ಆಶ್ರಯ ಉಂಟು ಅಂತ ಗ್ರಹಿಸಿಕೊಳ್ತಾನೆ. ಮುಂದೆ ಹೋದಾಗ ಅದು ಮುಂದೆ ಹೋಗ್ತದೆ, ಅಂದ್ರೆ ಅದು ಹಿಂದೆ ಹೋಗ್ತದೆ, ನಾವು ಮುಂದೆ ಹೋಗ್ತೇವೆ. ಅದು ನೀರಲ್ಲ, ಅದುವೇ ಭ್ರಮೆ ಎನ್ನುವುದು. ನಿಮ್ಮ ಸ್ಥಿತಿ ಅದೇ ಆಗಿ ಹೋಯಿತು. ಕಾಮನ ಬಾಣಕ್ಕೆ ನಿಮ್ಮನ್ನು ನೀವು ತೆತ್ತು ಎಲ್ಲವನ್ನೂ ಅಲ್ಲ, ನಿಮ್ಮ ವ್ಯಕ್ತಿತ್ವವನ್ನೇ ಕಳೆದುಕೊಳ್ಳಬೇಕಂತಹ ಸ್ಥಿತಿಗೆ ನೀವು ಬಂದು ತಲುಪಿದವರಿದ್ದೀರಿ.
ವ್ಯಕ್ತಿತ್ವವನ್ನು ಬದಿಗಿತ್ತು ಪರ ವನಿತೆಯನ್ನು ಮದುವೆಯಾಗುವುದಕ್ಕೆ ಬಯಸಿದವರು ತಾವಿದ್ದೀರಾ. ಹಾಗಾಗಿ ಇದು ಭ್ರಮೆಯಾಗ್ತದೆ. ಅದರಿಂದ ಸ್ವಲ್ಪ ಒಳಗೆ ಬನ್ನಿ, ಇಲ್ಲದಿದ್ರೆ ಹೊರಗೆ ಹೋಗಿ, ಮಧ್ಯದಲ್ಲಿ ನಿಲ್ಲಬೇಡಿ. ಹಾಗಾಗಿ ಹೇಳಿದ್ದು ಎಲ್ಲವೂ ಒಳ್ಳೇದಾಗಬೇಕು ಅಂತಾದ್ರೆ ಈ ಭ್ರಮೆಯಿಂದ ಹೊರ ಬರಬೇಕು. ಬೀಜ ಅಲ್ಲಿ ಇರುವುದು ಸಾಮಾನ್ಯ ಒಬ್ಬಳು ತರುಣಿ. ಸಾಮಾನ್ಯ ತರುಣಿ ಅದು ಹೇಗಾಗ್ತದೆ? ಸೂಕ್ಷ್ಮವೂ ಇರಬಹುದು, ಅದರಲ್ಲಿಯೇ ನಿಗೂಢತೆಯು ಬದ್ಧವಾಗಿ ಉಳಿದಿದೆ ಎನ್ನುವುದನ್ನು ಯೋಚಿಸುವಂತಹ ಧೀಶಕ್ತಿ ಉಂಟು ಅಂತಾದ್ರೆ ಸಾಮಾನ್ಯ ತರುಣಿ ಅಂತ ಉಕ್ತಿ ನಿಮ್ಮದು. ನಿಮ್ಮಂತವರು ಸಾಮಾನ್ಯ ತರುಣಿಯನ್ನು ಮದುವೆಯಾದ್ರೆ ಅರ್ಥವಾಗ್ತದೆಯೇ? ಅದು ಅರ್ಥಪೂರ್ಣವೇ? ಅಲ್ಲವಲ್ಲ. ಹಾಗಾದ್ರೆ ಏನು? ಅವಳು ಸಾಮಾನ್ಯಳಲ್ಲ ಎನ್ನುವುದನ್ನು ನಾವು ಗಮನಿಸಿದವರಿದ್ದೇವೆ. ಕಾರ್ಯ ಪ್ರವೃತ್ತರಾಗದೆ ಉಳಿದದ್ದು ಯಾಕೆ ಅಂತ ಕೇಳಿದ್ರೆ ಅವಳ ಹುಟ್ಟು ಎಲ್ಲಿಂದ, ಅವಳ ಮೂಲ ಎಲ್ಲಿಂದ, ಅವಳು ಯಾಕಾಗಿ ಬಂದಿದ್ದಾಳೆ, ಯಾವ ಉದ್ದೇಶವನ್ನು ಇರಿಸಿಕೊಂಡಿದ್ದಾಳೆ ಎನ್ನುವುದು ನಮಗೆ ಗೊತ್ತಿಲ್ಲ. ನಮ್ಮಿಂದಲಾಗಿ ದೇವತೆಗಳಿಗೆ, ಋಷಿ ಮುನಿಗಳಿಗೆ, ಗೋವುಗಳಿಗೆ ಅವ್ಯಾಹತವಾಗಿ ಪಂಚಮಹಾಪಾತಕ ನಡೆಯುತ್ತಾ ಇದೆ. ಸಾಧು ಸಜ್ಜನರೆಲ್ಲ ಒಂದುಗೂಡಿಕೊಂಡು ಕಣ್ಣೀರ ಕೋಡಿಯನ್ನು ಹರಿಸುತ್ತಾ ಪಾರ್ವತೀ ದೇವಿಯಲ್ಲಿ ಮೊರೆಯನ್ನಿಟ್ಟರಂತೆ. ಆ ಕಾಲಕ್ಕೆ ಅವಳೇ ಅಭಯದಾನ ಮಾಡಿದ್ದು ಮಾತ್ರವಲ್ಲ, ತನ್ನದಾದಂತಹ ಹೊಕ್ಕುಳದಿಂದಲೇ ವಿಶೇಷವಾದಂತಹ ಸ್ವರೂಪವೊಂದನ್ನು ಸೃಷ್ಟಿ ಮಾಡಿ ಕಳಿಸಿಕೊಟ್ಟವಳಿದ್ದಾಳೆ.
ಆದ ಕಾರಣವಾಗಿ ಕೌಶಿಕ ಎನ್ನುವಂತಹ ಹೆಸರು ಅವಳನ್ನು ನೋಡಿದ್ರೆ ಒಂದೇ ಕಾಲಕ್ಕೆ ಒಂದೇ ರೂಪದಿಂದ ಕಾಣಿಸಿಕೊಳ್ತಾಳೆ, ಮತ್ತೊಂದಕ್ಕೆ ಮತ್ತೊಂದು ರೂಪವಾಗ್ತಾಳೆ, ಇನ್ನೊಂದಕ್ಕೆ ಇನ್ನೊಂದು ರೂಪವಾಗ್ತಾಳೆ. ಗಾಯತ್ರಿಯೋ ಸಾವಿತ್ರಿಯೋ ಸರಸ್ವತಿಯೋ 3 ವಿಧದ ರೂಪವನ್ನು ಹೊಂದಿಕೊಂಡು ಆಗಮಿಸಿದ್ದು ಯಾಕೆ ಗೊತ್ತಾ? ಇವರ ಮೊರೆಯನ್ನು ಕೇಳಿದ ಕ್ಷಣದಲ್ಲಿ ಅವರನ್ನೆಲ್ಲರನ್ನು ಉದ್ಧರಿಸುವುದಕ್ಕೆ ಬೇಕಾಗಿ, ದೂರ್ತರಾದಂತಹ ನಮ್ಮನ್ನು ಗಮನಿಸುವುದಕ್ಕೆ ಬೇಕಾಗಿ ಅವಳೇ ವಿಶಿಷ್ಟವಾದಂತಹ ಸ್ವರೂಪವನ್ನು ಹೊಂದಿಬಂತವಳಿದ್ದಾಳೆ. ಹಾಗಾಗಿ ದೊರೆಗಳೇ, ನಾವು ಯೋಚನೆ ಮಾಡಬೇಕಾದದ್ದು ಬಹಳಷ್ಟು ಇದೆ. ಆದಿಯಲ್ಲಿ ಓಂಕಾರ ಎನ್ನುವಂತಹ ಅಕ್ಷರ ಮಾತ್ರ ಸ್ವರವಾಗಿ ಕೇಳಿಸಿತ್ತು. ಆ ಓಂಕಾರದಲ್ಲಿ 3 ಮೂರ್ತಿಗಳನ್ನು ಸೃಷ್ಟಿಸಿ ಸೃಷ್ಟಿ ಸ್ಥಿತಿ ಲಯ ಎನ್ನುವಂತಹ ನಿರಂತರ ಪರಿಕ್ರಮಕ್ಕೆ 3 ಮೂರ್ತಿಗಳಾಗಬೇಕು ಅಂತ ನಿಯೋಜಿಸಿದ್ರೆ ಅವರಂತಹ ವ್ಯವಸ್ಥೆಗೆ ನಾವು ಮಾರಕರಾಗಿ ಹೋಗಿದ್ದೇವೆ. ಅದೇ ಆಗದ್ದು. ಹಾಗಾಗಿ ಸಾಮಾನ್ಯ ಅಂತ ತಿಳಿದ್ರೆ ನಮ್ಮ ಬುದ್ಧಿಮಟ್ಟವು ಸಾಮಾನ್ಯವಾಗ್ತದೆ. ಅಸಾಮಾನ್ಯತೆ ಉಂಟು ಅಂತ ತಿಳಿದ್ರೆ ಖಂಡಿತವಾಗಿ ಅವಳ ವ್ಯಕ್ತಿತ್ವವನ್ನು ಗುರುತಿಸುವುದಕ್ಕೆ ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ಒಂದು ವೇಳೆ ಹೊರಟೆ ಉಂಟಾದ್ರೆ ಲವಣನ ಬೊಂಬೆಯನ್ನು ತಿಳಿಯುವುದಕ್ಕೆ ಬೇಕಾಗಿ ಸಮುದ್ರದ ಆಳವನ್ನು ಹುಡುಕುವುದಕ್ಕೆ ಹೊರಟ ಹಾಗಾಗಿ ಹೋಗ್ತದೆ. ಅದು ಎಲ್ಲಿಯವರೆಗೆ ಹೋದಿತು? ಕರಗಿ ನೀರಿನಲ್ಲಿ ನೀರಾಗಿ ಸೇರಿಕೊಳ್ತದೆ. ನಾವು ಹಾಗಾಗ ಕೂಡದು. ವ್ಯವಸ್ಥಿತವಾದಂತಹ ಪರಿಧಿ ಏನುಂಟು ಅದನ್ನು ಒಪ್ಪಿಕೊಂಡು ವ್ಯವಹರಿಸಬೇಕು ಅಂತ ಹೇಳಿದ್ರು. ಇನ್ನು ಹೊಗಳಿಕೆಲ್ಲ ಬೇಡ, ಇನ್ನು ಕೊನೆಯ ನಿರ್ಧಾರ ಎಂದು ಹೇಳು. ಜಗದೊಡತಿಯ ಚರಣಕ್ಕೆ ಭಕ್ತಿಯಿಂದಲೇ ಬಡಮಡುತ್ತ ಅವಳ ಚರಣಕ್ಕೆ ಭಕ್ತಿಯಿಂದ ಒಡಮಾಡಬೇಕು. ಈ ಜಗದೊಡತಿಯ ಚರಣಕ್ಕೆ ಭಕ್ತಿಯಿಂದಲೇ ಬಡಮಡುತ್ತ ಪಡೆದವಳ ಕಾರುಣ್ಯದಲ್ಲಿ ಅವಳ ಕರುಣೆಯನ್ನು ಪಡೆಯಬೇಕು. ಧಾತ್ರಿಯಲ್ಲಿ ಜಡಜಪಿ ಸುಖವನು ಬಾಳು ಬಿಡು 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 ಮೂರ್ಖತೆಯ ಹೊರಗಡೆ ನಿಮ್ಮನ್ನು ಮೂರ್ಖನೆನ್ನುವ ಹಾಗೆ ಹೇಳುವಲ್ಲಿ ನಾನಲ್ಲ. ಮನಸ್ಸಿನಲ್ಲಿರುವಂತಹ ಮೂರ್ಖ ಭಾವನೆಯನ್ನು ಬಿಡಿ. ತ್ರೈ ಜಗದ ಒಡತಿಯವಾಗಿ ಇದ್ದಾಳೆ. ಅವಳು ಎಲ್ಲರನ್ನೂ ರಕ್ಷಿಸ್ತಾಳೆ, ಎಲ್ಲವನ್ನೂ ಪಡೆಯುತ್ತಾಳೆ ಎನ್ನುವಂತಹ ವಿಶ್ವಾಸ ಒಂದುಂಟು ಅಂತಾದ್ರೆ ನಾವು ಮಾಡಬೇಕಾದದ್ದು ಇಷ್ಟೇ. ಹೋಗಬೇಕು, ಅವಳ ಪಾದವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು, ಅವಳಿಂದ ಅನುಗ್ರಹವನ್ನು ಪಡೆಯಬೇಕು. ನಾವು ಯಾವತ್ತೂ ಶಿರ ತಗ್ಗಿಸಿಯೇ ಬಗ್ಗಿಸಿಯೇ ನಮ್ಮ ವಿರೋಧದಲ್ಲಿ ಯಾವ ಶಕ್ತಿ ಉಂಟು ಅದನ್ನು ನಾವು ಗ್ರಹಿಸಿಕೊಳ್ಳಬೇಕಾಗ್ತದೆ. ಅವಳನ್ನು ಒಲಿಸಿಕೊಂಡೆ ಉಂಟಾದ್ರೆ ಈ ಸಾಮ್ರಾಜ್ಯ ಇನ್ನಷ್ಟು ಬೆಳಗುತ್ತದೆ, ವಿಸ್ತಾರವಾಗುತ್ತದೆ. ಅಳಿದವರಿಗೆಲ್ಲ ವಿಶೇಷವಾದಂತಹ ಸ್ಥಾನಮಾನ ದೊರಕ್ತದೆ. ಅಲ್ಲ ಅಳಿದವರು ಮತ್ತೊಮ್ಮೆ ಅವಳ ಅನುಗ್ರಹದಿಂದ ಬರಲು ಸಾಧ್ಯ ಉಂಟು. ಹಾಗಿರುವಾಗ ಅಂತಹ ಮಹಾಮಾತೆಯನ್ನು ನಾವು ನುತಿಸುವುದಕ್ಕೆ ಪ್ರಯತ್ನವನ್ನು ಮಾಡಬೇಕು. ನಮ್ಮ ಸುಗ್ರೀವ ನೋಡಿದ್ರೆ ದೇವಿದಾಸನಾಗಿದ್ದಾನೆ. ಮೊದಲು ಹೇಗಿದ್ದ ಅಂತ ಕೇಳಿದ್ರೆ ಗೊತ್ತಾಗುವುದಿಲ್ವಾ? ದೇವಿ ಅಂದ್ರೆ ಏನು ಅಂತ ಗೊತ್ತಿಲ್ಲದವ ಪ್ರಾಜ್ಞನಾಗಿದ್ದರೂ ಕೂಡ ಈಗ ಅಲ್ಲಿ ಒಂದೇ ಕೆಲಸ, ಅವಳನ್ನೇ ನುತಿಸುವುದು. ನಾವು ಅವಳ ಕೈಯನ್ನು ಹಿಡಿಯುವುದಕ್ಕೆ ಅರ್ಹರಲ್ಲ. ಅವಳ ಕಾಲನ್ನು ಹಿಡಿದ್ರೆ 4 ದಿವಸವಾದರೂ ಬದುಕಬಹುದು. ಹೊರಗಡೆ ನಿಮಗೆ ಮನಸ್ಸಿಲ್ಲ ಅಂತಾದ್ರೆ ನಿಮ್ಮ ಪರವಾಗಿ ನಾನು ಹೋಗ್ತೇನೆ. ಅವಳ ಕಾಲನ್ನು ಗಟ್ಟಿಯಾಗಿ ಹಿಡಿಯುತ್ತೇನೆ. ಅಮ್ಮನ ಅನುಗ್ರಹವನ್ನು ಪಡೆದು ನಮ್ಮನ್ನು ಉಳಿಸಬೇಕು ಅಂತ ಕೇಳಿಕೊಳ್ತೇನೆ. ಒಂದು ಅಪ್ಪಣೆ.
ನೀತಿ ಪಾಠ ಅಲ್ವಾ ಇದು? ನಿನ್ನ ನೀತಿ ಪಾಠವ ಅಥವಾ ಪ್ರವಚನವಲ್ಲ ಅದು? ಏನೋ ರಕ್ತ ಬೀಜ ಗೊತ್ತಿದ್ದದನ್ನು ಎರಡು ಹೇಳಿದ್ದಷ್ಟೇ. ಇದೋ ರಕ್ತ ಬೀಜ. ಶುಂಭ ಏನು ತಿಳಿಯದವರಲ್ಲ, ಶುಂಭ ಎಲ್ಲವೂ ತಿಳಿದೆ ಹೆಚ್ಚಾಗಿ ಮುಂದಿಟ್ಟಿದ್ದಾರೆ. ಅದನ್ನು ಹಿಂದೆ ತೆಗೆಯುವುದಿಲ್ಲ. ಆಗ್ತಾರ ಹೋಗುವ ಹಾಕುವುದಿಲ್ಲ. ನೇತ್ರಯುಗ್ಮಗಳನ್ನು ನಂಬದಂತಹ ಸ್ಥಿತಿಯಾಗಿ ಈ ಕದಂಬ ಕಾಂತಾರ ನಮಗೆ ಹೊಸದಲ್ಲ. ಇಲ್ಲಿ ನೋಡಿದ್ರೆ ಎಂತಹ ಗಂಡನೆಯ ಗಂಡುಗಲಿಗಳು ಕೂಡ ಬರುವುದಕ್ಕೆ ಭಯ ಪಡ್ತಾರೆ. ಕಾರ್ಗತ್ತಲೆ ಆವರಿಸಿದಂತಹ ಪ್ರದೇಶದಲ್ಲಿ ಕೋಟಿ ಸೂರ್ಯರು ಧರೆಗಿಳಿದು ಬಂದು ತನ್ನದಂತಹ ಪ್ರಭಾವವನ್ನು ಬೀರಿದ್ದಾರೋ ಎನ್ನುವಂತೆ ವಾಸವಾಗುತ್ತಾ ಇದೆ. ಈ ಪ್ರದೇಶದಲ್ಲಿ ಋಷಿ ಮುನಿಗಳ ಆಶ್ರಮ ಏನುಂಟು, ಇಲ್ಲದಿದ್ರೂ ಈಗ ಅದೇ ಅನುಭವಕ್ಕೆ ಬರ್ತಾ ಇದೆ. ಜಾತಿ ವೈರಗಳಿಲ್ಲ, ಋತುಭೇದಗಳಿಲ್ಲ. ಇದನ್ನೆಲ್ಲವನ್ನು ಇಲ್ಲಿ ಕಂಡಾಗಲೇ ಏನೋ ವಿಶೇಷತೆ ಇದೆ. ಹಾಗಾದ್ರೆ ಮೂಲ ಎಲ್ಲಿಯೋ ಉಂಟು ಅಂತ ಅರ್ಥವಿಸಿಕೊಂಡೆ. ಇಲ್ಲಿ ಯುದ್ಧ ಆಗಿದೆ ಅಂತ ಎಲ್ಲಿ ಅಂತ ನೋಡುವುದಕ್ಕೆ ಹೊರಟೆ ಅಂತಾದ್ರೆ ಅಪ್ಪ ಓ ಅಲ್ಲಿ ಹೊಗೆಯಾಡ್ತಾ ಉಂಟು. ಅದು ಇರಬೇಕು ಧೂಮ್ರಾಕ್ಷನ ಕಳೆಯವರ ಓಂಕರಿಸಿದಾಗಲೇ ಪ್ರಚಂಡಾಗ್ನಿಯ ಚೆಂಡುಗಳನ್ನು ಗುಳಿಯವಳನ್ನು ಅವರನ್ನು ನಾಶ ಮಾಡಿದ್ದಾಳೆ. ಆಮೇಲೆ ಇಲ್ಲಿ ನೋಡಿದೆ ಅಂತಾದ್ರೆ ಚಂಡಮುಂಡರು ಹೋರಾಟ ಮಾಡಿದಂತಹ ಆಹಾರಿಗಳ ವಿಕ್ರಮ ಕಣ್ಣಿಗೆ ಕಾಣುವಂತೆ ಕಟ್ಟುವಂತೆ ರಕ್ತದ ಓಕುಳಿಯಾಡಿದಂತಹ ಪ್ರದೇಶ ಇಲ್ಲಿ ನಮ್ಮ ದೃಷ್ಟಿಗೆ ಗೋಚರವಾಗುತ್ತಾ ಇದೆ. ಓಹೋ, ಅವರ ಶಕ್ತಿ ಏನುಂಟು, ಅವರ ಯುಕ್ತಿ ಏನುಂಟು, ಅವರ ಪ್ರವೃತ್ತಿ ಎಲ್ಲವೂ ಮುಂಡಗಳ ಮೇಲ್ಪಟ್ಟರೂ ಕೂಡ ಅವರ ಮುಖದಲ್ಲಿ ಎದ್ದು ಕಾಣ್ತಾ ಉಂಟು. ಹಾಗಾದ್ರೆ ಇಲ್ಲೆಲ್ಲಿಯೋ ಬಳಿಯಲ್ಲಿ ಇವಳು ಇರಬೇಕು ಅಂತ ಗೊತ್ತಾಯಿತು. ನೋಡ್ತೇನೆ ಮುಂದೆ.
ನುಡಿಸಿದ ಬೆರನುತ ಆದರೂ ನುಡಿಸಿದ ಬೆರನುತ ನೋಡಿದರು ಕಲಿರಂಗ ಬೀಳರು ನೆಲದಲ್ಲಿದ್ದೇನೋ ಯಾವ ಸ್ಥಳದಲ್ಲಿದ್ದೇನೋ ಎನ್ನುವಂತಹ ಅರಿವು ನನಗಾಗಲಿಲ್ಲ. ನನ್ನ ನೋಟ ಕೇಂದ್ರೀಕೃತವಾದದ್ದು ಆ ಸ್ವರೂಪದಲ್ಲಿ ಗಾಢ ಗರ್ವದಿಂದ ಕುಳಿತಂತಹ ಈ ಶಿವೆ ಯಾರು ಬರ್ತಾರೆ ವಿರೋಧಿಸುವುದಕ್ಕೆ ಬೇಕಾಗಿ ಬಂದವರನ್ನು ತ್ರಿಶೂಲದಿಂದಲೇ ಇರಿದು ನಾಶ ಮಾಡಬಲ್ಲೆ ಎನ್ನುವಂತಹ ಗರ್ವವು ಶಪ್ಪ ಇವಳನ್ನು ನೋಡುತ್ತಾ ಇದ್ದಂತೆ ಆದಿ ಮಧ್ಯಾಂತ್ಯರಹಿತಳು ಇವಳು. ಚೇತನವನ್ನು ಮೀರಿ ನಿಂತಹ ವ್ಯಕ್ತಿತ್ವ ಇವಳಲ್ಲಿ ಜಾಗೃತವಾಗಿ ಕಾಣ್ತಾ ಇದೆ. ಬೆಳ್ಳಿಯ ಉಯ್ಯಾಲೆಯಲ್ಲಿ ಕುಳಿತುಕೊಂಡಿದ್ದಾಳೆ, ಸ್ವರ್ಣದ ಸಂಕೋಲೆ ನೇತಾಡ್ತಾ ಮೇಲತ್ತ ದೃಷ್ಟಿಯನ್ನು ಹಾಯಿಸಿ ನೋಡಿದೆ ಅಂತಾದ್ರೆ ಯಾವ ಮರಕ್ಕೆ ಬಂಧಿಸಿದ್ದು ಅಂತ ಗೊತ್ತಾಗುವುದಿಲ್ಲ. ಇವಳು ತೂಗುತ್ತಿರುವಂತಹ ದೃಶ್ಯವನ್ನು ನೋಡಿದರೆ ಸಾಕಾಗ್ತದಲ್ಲ. ಒಮ್ಮೆ ಪಾತಾಳಕ್ಕೆ ಹೋಗ್ತಾಳೋ, ಇನ್ನೊಂದು ಕಡೆ ಸತ್ಯಲೋಕವನ್ನು ಸೇರ್ತಾಳೋ, ಇವಳು ಯಾವ ಲೋಕದಲ್ಲಿದ್ದಾಳೆ ಎನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ತುಂಬಾ ಕಷ್ಟವಾಗಿ ಹೋಗ್ತದೆ. ಹಾಗಾದ್ರೆ ಇವಳ ಪೂರ್ಣವಾದಂತಹ ಮುಖವನ್ನು ಶರೀರವನ್ನು ಕಂಡೆ ಅಂತಾದ್ರೆ ಎಲ್ಲವೂ ಉಂಟು. ಪ್ರಕೃತಿ ನಿರ್ಮಿತವಾದದ್ದು ಏನುಂಟು, ಪ್ರಕೃತಿಯಲ್ಲಿ ಏನುಂಟು, ದೇವತೆಗಳು, ಋಷಿಗಳು, ಮುನಿಗಳು, ಯಕ್ಷರೋ, ಕಿನ್ನರರೋ, ಕಿಂಪುರುಷರೋ ಇವರೆಲ್ಲರೂ ಇವಳ ಶರೀರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ವಿಶೇಷವಾದಂತಹ ಪ್ರಭೆ, ಅಗ್ನಿಯದ್ದಾದಂತಹ ತೇಜಸ್ಸು ಇವಳ ಹಿಂದಿನಿಂದಲೋ ಮುಂದಿನಿಂದಲೋ ಬೆಳಗುತ್ತಾ ಇದ್ದ ಕಾರಣ ಈ ಅರಣ್ಯ ಪ್ರದೇಶವು ಬೆಳಕಿನಂತೆ ಕಾಣುತ್ತಾ ಇದೆ. ಹಾಗಾದ್ರೆ ಇವಳ ಅಸಾಮಾನ್ಯ ವ್ಯಕ್ತಿತ್ವವನ್ನು ಕಂಡಾಗಲೇ ಹರನೇ ಶಿವನೇ ಅನ್ನುವ ಹಾಗಾಗಿ ಹೋಯಿತು. ಇವಳನ್ನು ತಿಳಿಯದೇ ಇನಿತಾಯಿತೆ ಮಾಡಲೇ ನಿನ್ನ ಕಟ. ಇವಳನ್ನು ಸ್ತುತಿ ಮಾಡಿಕೊಂಡು ಇಲ್ಲಿಯ ಇರಬಹುದಿತ್ತು, ಭಜನೆ ಮಾಡಿಕೊಂಡು ಇಲ್ಲಿಯ ಇರಬಹುದಿತ್ತು. ಆದರೆ ಹಾಗಾಗುವುದಿಲ್ಲ. ಯಾಕೆ? ನಮ್ಮ ಒಡೆಯನಾದಂತಹ ಶುಂಭನಿಗೆ ಮಾತು ಕೊಟ್ಟು ಬಂದಿದ್ದೇನೆ, ಒಂದು ಕರೆ ತರ್ತೇನೆ, ಇಲ್ಲದಿದ್ದರೆ ನನ್ನನ್ನೇ ನಾನು ಅರ್ಪಿಸಿಕೊಡ್ತೇನೆ ಆಕೆಗೆ ಅಂತ. ಅನ್ನದ ಋಣ ಇದೆಯಲ್ಲ, ಅದನ್ನು ಪೂರೈಸಿಕೊಳ್ಳಿಲ್ಲ ಅಂತಾದ್ರೆ ಈ ರಕ್ತ ಬೀಜನ ವ್ಯಕ್ತಿತ್ವಕ್ಕೆ ಭೂಷಣವೆನಿಸಿಕೊಳ್ಳಲಾರದು. ಹಾಗಾಗಿ ಒಂದೆರಡು ಮಾತುಗಳಿಂದ ಇವಳನ್ನು ಮಾತನಾಡಿದ್ದೇನೆ. ಶುಂಭ
ಮಾತಂಗ ಕನ್ಯಾಂ ಮನಸಾ ಸ್ಮರಾಮಿ ಚತುರ್ಭುಜೆ ಚಂದ್ರಕಲಾವತಂಸೆ ಕುಚೋನ್ನತೆ ಕುಂಕುಮರಾಗ ಶೋಣೆ ಪುಂಡ್ರೇಕ್ಷುಪಾಶಾಂ ಕುಶಪುಷ್ಪಬಾಣ ಹಸ್ತೆ ನಮಸ್ತೆ ಜಗದೇಕ ಮಾತಾ ಮಾತಾ ಮರಕದ ಶ್ಯಾಮ ಮಾತಂಗಿ ವಧುಶಾಲಿನಿ ಕುರ್ಯಾತ್ ಕಟಾಕ್ಷಯತು ಕಲ್ಯಾಣಿ ಕದಂಬ ವರವಾಸಿನಿ ಜಯ ಮಾತಂಗ ಕರುಯೇ ಜಯ ನೀರೋತ್ಪಲದ್ಯುತೆ ಜಯ ಸಂಗೀತ ರಸಿಕೆ ಜಯ ಲೀಲಾ ಸುಖಪ್ರಿಯೆ. ಅಮ್ಮ ಅಡಿಗಾವರೆಗಳಲ್ಲಿ ಎರಗಿಕೊಂಡು ಆಡುತ್ತಿರುವಂತಹ ಈ ರಕ್ತ ಬೀಜನ ಮಾತನ್ನು ಅಸಡ್ಡೆ ಅಂತ ತಿಳ್ಕೊಳ್ಬೇಡ. ನಿನ್ನನ್ನು ಪೂರ್ಣವಾಗಿ ಒಪ್ಪಿಕೊಳ್ಳೋಣವೇ ಅಂತ ಯೋಚನೆ ಮಾಡಿದರೆ ಇಲ್ಲಿಯೂ ಸಂಶಯಗಳು ಎದ್ದು ಕಾಣ್ತಾ ಇದೆ. ನಿನ್ನದಾದಂತಹ ಮುಖದ ವ್ಯಕ್ತಿತ್ವ, ಇಂದು ಮೊದಲೆಯಾಗಿ ಕಾಣಿಸಿಕೊಂಡಂತಹ ಈ ಸ್ವರೂಪ ಕೇವಲ ಆಕಾರದಲ್ಲಿ ಮಾತ್ರ ಅಂತ ಗೊತ್ತಾಗ್ತದೆ. ಕಾರ್ಯದಲ್ಲಿ ಅದು ಹಾಗಾಗಲಿಲ್ಲ. ಏನಿದ್ರೂ ನೀನು ಸಂಗ್ರಾಮವನ್ನೇ ಬಯಸಿದೆ. ನಿನ್ನಲ್ಲಿ ಸಂಗ್ರಾಮವನ್ನು ಬಯಸಿಕೊಂಡು ಶುಂಭನಿರುವುದಲ್ಲ. ಅವನೇನಿದ್ರೂ ನಿನ್ನನ್ನು ವಿವಾಹವಾಗಬೇಕು ಎನ್ನುವಂತಹ ಸದಿಚ್ಛೆಯುಳ್ಳವನಾಗಿದ್ದಾನೆ. ಹೆಣ್ಣು ಯಾವತ್ತೂ ಒಂಟಿಯಾಗಿರಕೂಡದು. ಪೂರ್ಣತ್ವವನ್ನು ಹೊಂದುವುದು ಹೇಗೆ ಅಂತ ಹೇಳಿದ್ರೆ ಯೋಗ್ಯನಾದಂತಹ ವರನ ಕೈ ಹಿಡಿದು ಜೀವನದಲ್ಲಿ ಸಂಸಾರವನ್ನು ಅನುಭವಿಸಿದಾಗ ಮಾತ್ರ. ಆ ಸಾಗರವನ್ನು ಉತ್ತರಿಸಿದಾಗ ಬೇಕಾದಂತಹ ಫಲಗಳು ಸಿಗ್ತದೆ. ಜೀವನ ಮುಕ್ತಿಯನ್ನು ಹೊಂದುವುದಕ್ಕಾಗ್ತದೆ. ನೀನಿಂತದ್ದು ಮುಕ್ತಿಯನ್ನು ಹೊಂದಲಿಕ್ಕೆ ಅವನಿನ್ನೊಂದಿಗೆ ಸೇರಿದರೆ ಅವ ಮುಕ್ತಿಯನ್ನು ಹೊಂದುತ್ತಾನೆ ಎನ್ನುವ ಕಾರಣದಿಂದಲಾಗಿ ಹೇಳಿದ್ದು. ನಮ್ಮೊಡೆಯನ ಬಗ್ಗೆ ತಾತ್ಸಾರ ಭಾವನೆ ಬೇಡ. ಏನಿದ್ದರೂ ನಮ್ಮೊಡೆಯ ಶುಂಭ ಅಸುರಕುಲ ಬಿಂಬ, ಅವನೇ ಈ ಜಗತ್ತಿಗೆ ಆಧಾರ ಸ್ತಂಭ. ಹಾಗಾಗಿ ನಿನ್ನಲ್ಲಿ ಕೇಳಲಿಕ್ಕೆ ಬಂದ ಅವನನ್ನು ವರಿಸು. ಆಮೇಲೆ ನಮ್ಮ ರಾಕ್ಷಸ ಸಾಮ್ರಾಜ್ಯವನ್ನು ಉಳಿಸು. ನಿನ್ನ ಅನುಗ್ರಹವನ್ನು ನಮ್ಮ ಮೇಲೆ ಬೀರು 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 ಬೀರು. ಮದುವೆ ಆಗುವಂತ ಮನವಿರುವುದು ಯಾವುದಾಗಿದ್ದಲ್ಲಿ ಗಂಡ ಮಂಡ್ಯದ ವಿಚಾರವನ್ನು ತಿಳಿದ ಕೂಡಲೇ ಅವ ಬರಬೇಕಿತ್ತು. ಯಾಕೆ ಬರ್ತಾನೆ? ಬದಲಾಗಿ ಕೇವಲ ಸ್ತ್ರೀ ಪ್ರಾಂತನಾಗಿ ಕಲರನ್ನೆಲ್ಲ ಕಾರಣಗಟ್ಟಿದ ನನ್ನ ಕೈಯಿಂದಲೇ ಅರಮನೆಯಲ್ಲಿ ಕುಳಿತಂತ ಆತನ ಮರಣ ಹೇಳಿ ಅವನನ್ನು ಹೊಗಳುವಲ್ಲಿ ನಮ್ಮ
ಮಾತ್ರೆಗಳಂತೆ ಇವನೊಬ್ಬನು ಹೊಡೆದಂತಹ ವಜ್ರಾಯುಧ ಘಾತಕ್ಕೆ ನನ್ನ ಹಣೆ ಇಬ್ಬಾಗವಾಗಿ ಹೋಗಿದೆ. ನೆತ್ತರನ್ನು ಬಲವಾಗಿ ಹಿಡಿದುಕೊಂಡಿದ್ದೇನೆ. ಯಾಕೆ? ರಕ್ತ ಬೀಜನಿಗೆ ಪೆಟ್ಟು ಬಿತ್ತು, ಆವಾಗ ಅವನ ಬಲ ಹೆಚ್ಚಾಗ್ತದೆ. ಅಜ್ಜ ಕೊಟ್ಟಂತಹ ವರ ಒಂದು ಬಿಂದು ದರಿತಿಗೆ ಸೋಕಿತು ಅಂತಾದ್ರೆ ಸಹಸ್ರ ಸಂಖ್ಯೆಯ ರಕ್ತ ಬೀಜಾದಿಗಳು ಹುಟ್ಟಿಕೊಳ್ತಾರೆ. ನೋಡ್ಬೇಕಾ ನಿಮಗೆ? ಸಮಾಧಾನಕ್ಕೆ ಬಂದ ನೋಡು ದೇವೇಂದ್ರ ಕಂಡಲ್ಲ ಒಟ್ಟಿಗೆ ನಂಟು ಹೋಗತ್ತ ಅವನು ಮನೆ ಸೀದಾ ಸ್ವರ್ಗಕ್ಕೆ ಹೋಗ ಕೀರ್ತಿ ಬರುವ ಮಾಯಗಾರ ಇನ್ನಿತ ಸೇವಾ ಕರ್ತರುಳ್ಳರು ಇನ್ನಿತ ಸೇವಾ ಮಾಡ್ತಾರೆ ಅಪ್ಪೆಲ್ಲ ಹೊರಲು ಎಂಚಾದು ಪುಲ್ಪುರ್ದು ಕತ್ತಲ ಅವಳಾಗಿ ತಲಿಪಾಯರಂತೆ ಅವನು ಮನೆ ಅನ್ನದಾನ ಕಾಂಚನದಾನ ಮಾಡ್ಕೊಂಡು ಬರ್ತಾರೆ ನನ್ನ ಯಾರು ಬಂದು ಬರ್ತಾರಲ್ಲ ಕೀರ್ತಿ ಬರುವ ಮಾಯಗೋ ಭಾಗವತರೇ ಪತ್ತಕ್ಕ ಜೋಗಿನ ಒಂಜೇ ಅಂಗಡಿ ಅಲ್ಪಾರತ್ತೆ ಅಂಚ ಆವಡು ಮಲ್ಲತ್ತೆ ಅಪ್ಪನ ಅನುಗ್ರಹ ಮಲ್ಲೆ ಎಲ್ಲ ಮೂದು ಬರ್ತದೆ ಕೀರ್ತಿ ಬರು ಆವಡು ಮಲ್ಲತ್ತಿ ಅಪ್ಪನ ಅನುಗ್ರಹ ಮಲ್ಲೆ ಎಲ್ಲ ಮೂದು ಬರ್ತಂದ ಬೆಳೆಸಾದ ಮತ್ತೆ ದುಮ್ಮುದಾಕ ಮುಗಿ ಕುಡಿಯ ತೆಗೊಳ್ಳಿಲ್ಲ ಆವಡು ಮಲ್ಲತ್ತಿ ಅಪ್ಪನ ಅನುಗ್ರಹ ಮಲ್ಲೆ ಎಲ್ಲ ಮೂದು ಬರ್ತದೆ ಬೆಳೆಸಾದ ಸೇರಿಗಾರ ಒಂಜಿ ರಾತ್ರಿ ಒಂಜಿ ಬಗೆದಿರ್ತದೆ ಆಂಡ ಒಂಜೇ ಬಗೆದು ಮುಯ್ಪುಣ ಅಂದ ಇರ್ತದೆ ಆವಡು ಮಲ್ಲೆತ್ತಿ ಎರಡು ಮಂದಿ ಒಂದಲ್ಲಿ ಬೇಸಿ ಆದ ಅಮೃತಗಳಿಗೆ ಬೋದು ವಿಷಯಗಳಿಗೆ ಬರನುಂಡು ಬೇಗ ಮಣಿಮಂಚ ಸೇರ್ನಿಟ್ಟೆತ್ತ ಮಣಿಮಂಚ ಸೇರ್ಸುವಲೆ ತಾರೆ ತಿರ್ತುಲ್ಲ ಅಂದು ಆಸರ್ಗು ಕೋಪನ ಓದ್ತೋಲೆ ಅಲ್ಲ ಸೇವಾ ಕರ್ತರು ಕಳ್ಕೊಡ್ದೇವು ಆವಡು ಮಲ್ಲೆತ್ತಿ ಅನುಗ್ರಹ ಮಲ್ಲೆ ಒಂಜಿ ವರ್ಷದವಳೆ ಕಂಕಣ ಭಾಗ್ಯವರುಡೆ ಒಳ್ಳುಡು ಕೈಕೊರುಳ
ಸಾಮಾನ್ಯ ನಾರಿಯನ್ನು ಈಕೆ ಜೊತೆ ಯುದ್ಧವನ್ನು ಮಾಡಿದ್ರೆ ಘೋರವಾದ ಚಂಡಿಕೆಯ ರೂಪವನ್ನೇ ತಾಳುತ್ತಾಳಲ್ಲ. ಈ ರೀತಿಯಾಗಿ ಯುದ್ಧ ಮಾಡಿದ್ರೆ ಈ ಅರುಣಾಸುರ ಬದುಕುವುದಕ್ಕೆ ಸಾಧ್ಯವುಂಟೆ? ಸಾಧ್ಯವಿಲ್ಲ. ಈ ಅರುಣಾಸುರ ಏನು ಎಷ್ಟು ಎಂಬುದನ್ನು ಮುಂದೊಂದು ನೀನು ತೋರ್ಪಡಿಸಬೇಕು. ಅದಕ್ಕೋಸ್ಕರ ನನ್ನ ಗುರುಗಳಾದಂತಹ ಶುಕ್ರಾಚಾರ್ಯ ಬಳಿ ತರುತ್ತೇನೆ.
ಶಬ್ದಕ್ಕೆ ವಿಶೇಷವಾದಂತ ಅರ್ಥವಿದೆ. ದೇಹಲು ದೇಹ ಪವಿತ್ರ, ವೀಯಲಲು ವಿದ್ಯಾ ಪ್ರಾಪ್ತಿ, ಮಾಯಲಲು ಮಹಾಲಕ್ಷ್ಮಿ ಮೈದೋರೋಳು, ಹಾಯಲಲು ಹರಿಹರನ ಸಾಕ್ಷಾತ್ಕಾರ, ಕೇಳಲು ತ್ರೈಲೋಕ ಸಿದ್ಧಿಪುದು ಇಂತಿಪ್ಪೋ ದೇವಿ ಮಹಾತ್ಮೆಂಬ ಕೆಲವನ್ನು ಯಾರು ಆಡಿಸಿದರೋ, ಯಾರು ಆಡಿದರೋ, ಯಾರು ನೋಡಿದರೋ ಎಲ್ಲರಿಗೂ ನಾವು ನಂಬಿಕೊಂಡು ಬಂದಿರುವ ಕಟೀಲು ಭ್ರಮರಾಂಬಿಕೆ, ಮಹಾಗಣಪತಿ ದೇವರು ಹಾಗೂ ಸ್ಥಳ ಸಾನ್ನಿಧ್ಯದಲ್ಲಿರುವ ದೈವ ದೇವರುಗಳು ಆಯುಷ್ಯ, ಆರೋಗ್ಯ, ಸಕಲ ಸನ್ಮಂಗಲವನ್ನು ನೀಡಲೆಂಬುದಾಗಿ ಬೇಡಿಕೊಳ್ಳುತ್ತಾ ಈ ಪುಣ್ಯಕತೆಗೆ ಮಂಗಳ ಗೀತೆಯನ್ನು ಹಾಡುತ್ತೇವೆ. ಭದ್ರಂ ಶುಭಂ ಮಹಾರಾಜ ಶ್ರೀಗಳಾದಂತಹ ಬೊಳ್ಳೆಚ್ಚಾರು ನಿವಾಸಿ ಚೇತನ್ ಶೆಟ್ಟಿ ಮತ್ತು ಮನೆಯವರು, ಮಹಾರಾಜ ಶ್ರೀಗಳಾದಂತಹ ಬೊಳ್ಳೆಚ್ಚಾರು ನಿವಾಸಿ ಚೇತನ್ ಶೆಟ್ಟಿ ಮತ್ತು ಮನೆಯವರು, ಅರ್ತಿಗಾರರು, ಕುಶಾಲಗಾರರು, ಮೋಜುಗಾರರು ತಮ್ಮ ಕೀರ್ತಿಯನ್ನು ಮೂರು ಲೋಕದಲ್ಲಿ ಕೊಂಡಾಡಲಿ ಅಂತೇಳಿ ಕೊಟ್ಟಿರುವಂತಹ ಕಾಂಚಾಣ ವೀಳ್ಯ ಶಿವಾರ್ಪಣ ಮತ್ತು ದೇವರ ರಂಗನಾಯಕ ರಾಜೀವ
ಗಮನ. ಲೈಟ್ ಉಂಟು